ನಮಸ್ಕಾರ. ಮೊನ್ನೆ ಅಷ್ಟೇ ಮಧ್ಯಪ್ರದೇಶ ಸರ್ಕಾರ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಕಲಾವಿದರನ್ನು ಗೌರವಿಸುವ ಪರಿಪಾಠವನ್ನ ಹಮ್ಮಿಕೊಂಡಿದ್ದೆ. ಅದರ ಅಂಗವಾಗಿ 99ನೇ ತಾನ್ಸೇನ್ ಸನ್ಮಾನ್ ಪುರಸ್ಕಾರವನ್ನ ಪಂಡಿತ್ ಗಣಪತಿ ಭಟ್ ಹಾಸಣಿಗೆ ಅವರಿಗೆ ಘೋಷಣೆ ಮಾಡಿದೆ. ಗಣಪತಿ ಭಟ್ ಹಾಸಣಿಗೆ ಅವರು ರಾಜ್ಯ, ದೇಶ, ವಿದೇಶಗಳಲ್ಲೆಲ್ಲ ತುಂಬಾ ಹೆಸರು ಮಾಡಿದ, ಬರೀ ಹೆಸರು ಮಾಡಿದ ಅಷ್ಟೇ ಅಲ್ಲ, ಎಲ್ಲರೂ ಅವರನ್ನು ಪ್ರೀತಿಯಿಂದ ಕಾಣುವಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿದವರು. ನಾನು ಅವ್ರ ಮಗ ವಸಂತ. ನನ್ನನ್ನು ಅವ್ರು ಹೇಗೆ ಬೆಳೆಸಿದ್ದಾರೆ ಅಂದರೆ, ಇಷ್ಟು ವರ್ಷಗಳ ಅವಧಿಯಲ್ಲಿ ನಾನೆಲ್ಲೂ ಗಣಪತಿ ಭಟ್ರ ಮಗ ಅಂತ ಹೇಳ್ಕೊಂಡು ಹೋಗುವಂತಹ ಒಂದು ಅವಕಾಶವೇ ನನಗೆ ಉಂಟಾಗಲಿಲ್ಲ. ಅಷ್ಟು ಸ್ವತಂತ್ರವಾಗಿ ನನ್ನನ್ನು ವಸಂತ ಎಂದು ಜನ ಗುರುತಿಸುವಷ್ಟು ಸ್ವತಂತ್ರವಾಗಿ ನನಗೆ ಬದುಕಲಿಕ್ಕೆ ಕಲಿಸಿದವರು ನಮ್ಮ ಅಪ್ಪ. ಈ ಒಂದು ಸಂದರ್ಭದಲ್ಲಿ ಅವರಿಗೆ 72 ವರ್ಷ ವಯಸ್ಸು, ನನಗೆ 48. ಈ ಸಂತೋಷದ ಸಂದರ್ಭದಲ್ಲಿ ಸುಮ್ಮನೆ ಮಾತಾಡ್ಕೋತಾ ಅಪ್ಪ ಒಂದು ಕಾನ್ವರ್ಸೇಷನ್ ಮಾಡೋಣ, ಯಾರೂ ಮಾಡಿರಲಿಲ್ಲ. ಬಹುಶಃ ಭಾರತದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಹೀಗೆ ಅಪ್ಪ ಮಕ್ಕಳು ಸಂವಾದ ನಡೆಸಿಕೊಟ್ಟಿರೋ ಒಂದು ಸಾಂಸ್ಕೃತಿಕ ದಾಖಲೆ ನನ್ನ ಅನುಭವಕ್ಕೆ ಬಂದಿಲ್ಲ ಇನ್ನು. ಸೊ ಹೀಗಾಗಿ ಇದೊಂಥರ ಯುನೀಕ್ ಆದಂತಹ ಒಂದು ಸಾಂಸ್ಕೃತಿಕ ದಾಖಲೀಕರಣ ಆಗ್ತದೆ. ಇದೊಂದು ಸಂವಾದ, ಇಂಟರ್ವ್ಯೂ ಅಲ್ಲ. ನಾವು ಮಾತಾಡ್ತೀವಿ ಒಂದು ಗಂಟೆಗಳ ಕಾಲ. ಅವರ ಇಡೀ ಸುಮಾರು 58 ವರ್ಷಗಳ ಕಲಾಯಾತ್ರೆ, 72 ವರ್ಷಗಳ ಬದುಕು, ಒಬ್ಬ ಕಲಾವಿದ ಗಣಪತಿ ಭಟ್ಟ, ಕೃಷಿಕ ಗಣಪತಿ ಭಟ್ರು, ಫಿಲಾಸಫರ್ ಗಣಪತಿ ಭಟ್ರು, ಹೀಗೆ ಅವರ ವ್ಯಕ್ತಿತ್ವಕ್ಕೆ ನಾನಾ ಮುಖಗಳಿವೆ. ಅವನ್ನೆಲ್ಲ ನಾವು ಮಾತಾಡ್ತಾ ಅದನ್ನ ಅವರು ಹೇಳ್ತಾರೆ. ಇವತ್ತು ನಾನು ಕೇಳ್ಕೊಂಡಾಗ ಅವರು ಈ ಥರ ಮಾತಾಡೋದಕ್ಕೆ ಇದಕ್ಕೆ ಸಿಗೋದೇ ಬಹಳ ಕಷ್ಟ, ಒಪ್ಪೋದಿಲ್ಲ ಅವರು. ಆದಷ್ಟು ಅಂತರ್ಮುಖಿ. ನಾನಿವತ್ತು ಒತ್ತಾಯ ಮಾಡಿ, ಅಪ್ಪ ಇವತ್ತು ಇದೊಂದು ಸಂದರ್ಭ, ನನಗೂ ನಿಮ್ ಜೊತೆಗೆ ಮಾತಾಡಬೇಕು, ಹಾಗಾಗಿ ಒಂದು ದಾಖಲೆ ಮಾಡೋಣ ಅಂತ ಅಂದ್ಕೊಂಡಾಗ ತುಂಬಾ ಬೈಕೋತಾನೆ ಸ್ವಲ್ಪ ಬಂದು ಕೂತಿದ್ದಾರೆ. ಅಪ್ಪ, ಸುಮಾರು 58 ವರ್ಷಗಳ ಕಲಾ ಜೀವನ ನಿಮ್ದು. ಆಮೇಲೆ ನೀವು ಒಬ್ಬ ಕಲಾವಿದರಾಗಿ ಆಗಿದ್ದು ಹೇಗೆ, ಇಲ್ಲಿ ಈ ಊರಲ್ಲಿ ಮೊದಲು ನಿಮ್ಗೇನಾದರೂ ಆ ರೀತಿಯ ಹೊಳಹು ಸಿಕ್ಕಿತ್ತೆ, ನೀವು ಒಬ್ರು ಕಲಾವಿದರಾಗ್ತೀರಿ, ಇಷ್ಟೆಲ್ಲ ದೇಶ ಮಟ್ಟದಲ್ಲಿ ಹೆಸರು ಮಾಡ್ತೀರಿ ಅನ್ನೋ ಒಂದು ಏನಾದರೂ ಸುಳುಹು ಏನಾದರೂ ಇತ್ತೇ ನಿಮಗೆ? ನೋಡು, ನಾನು ಕಾಲ ನಿರ್ಧಾರ ಮಾಡಿದಂತೆ ಆದವನು. ನನಗೆ ಯಾವುದೇ ಯೋಚನೆ ಆಗಲಿ ಇದ್ದಾದವನಲ್ಲ. ನನ್ನ ಬಾಲ್ಯ ಇಲ್ಲಿ ಎಲ್ಲ ಮಕ್ಕಳು ಬೆಳೆದಂಗೆ ನಾನು ಬೆಳೆದಿದ್ದೇನೆ. ವಿಶೇಷ ಅಂತಂದರೆ, ನನ್ನ ಅಜ್ಜನಿಗೆ ಅಜ್ಜಿಗೆ ಮಕ್ಕಳಿರಲಿಲ್ಲ ಅನ್ನೋ ಕಾರಣಕ್ಕಾಗಿ ನನ್ನ 6ನೇ ವಯಸ್ಸಿನಲ್ಲಿ ನನ್ನನ್ನು ಇಲ್ಲಿ ದತ್ತಕ್ಕೆ ಕೊಟ್ಟರು. ನಾನು ದತ್ತ ಮಗುವಾಗಿ ಈ ಹಾಸನಿಗೆ ಬಂದೆ, ಮೂಲಂದು ಗೋರ್ಸ್ಗದ್ದೆ. ಬಂದವಾಗ ನನಗೆ ಆವಾಗ ಏನೂ ತಿಳಿತಿರ್ಲಿಲ್ಲ, ನಾನು ಸಣ್ಣ 6 ವರ್ಷದ ಹುಡುಗ. ಆಮೇಲೆ ಏನಾಯಿತು ಅಂದರೆ, ನನ್ನ 7ನೇ ವರ್ಷದಲ್ಲಿ ನನ್ನ ದತ್ತಕ್ಕೆ ತಂದೆ ನನ್ನ ಉಪನಯನ ಮಾಡಿ ಸ್ವಲ್ಪ ದಿವಸದಲ್ಲಿ ಅನಾರೋಗ್ಯಕ್ಕೆ ಒಳಗಾದರು. ಆಮೇಲೆ ಅವರು ತೀರ್ಕೊಂಡ್ಬಿಟ್ರು. ತೀರ್ಕೊಂಡ್ಮೇಲೆ ಇಲ್ಲಿ ನಾ ಸಣ್ಣ ಹುಡುಗ, ಮತ್ತು ಇಲ್ಲಿಯ ಆಸ್ತಿ ವೃತ್ತಿಯನ್ನು ನೋಡ್ಕೊಂಡು ಹೋಗೋರು ಯಾರು ಅನ್ನೋ ಕಾರಣಕ್ಕಾಗಿ ನನ್ನ ತಂದೆ ವೆಂಕಟರಮಣ ಹೆಗಡೆ ಅಂತ ಅವ್ರ ಹೆಸರು, ಅವರ ಫ್ಯಾಮಿಲಿ, ನನ್ನ ತಂದೆ ತಾಯಿ, ನನ್ನ ಅಕ್ಕ ಇದ್ಲು ಆಗ, ಅವ್ರನ್ನೆಲ್ಲ ಕಟ್ಕೊಂಡು ಅವರು ಇಲ್ಲಿ ಹಾಸನಿಗೆ ಬಂದು ಸೆಟ್ಲ್ ಆದರು. ಮೂಲ ನಮ್ಮದು ಗೋರ್ಸ್ಗದ್ದೆ. ಅಜ್ಜ ವೆಂಕಟರಮಣ ಹೆಗಡೆ ಅವರು? ಹೌದು. ಅವರು ಇಲ್ಲಿ ಬಂದು ಇಲ್ಲಿಯ ವಹಿವಾಟುಗಳನ್ನೆಲ್ಲ ನೋಡ್ಕೊಳ್ಳಿಕ್ಕೆ ಶುರು ಮಾಡಿದರು. ನಾನು ಎಲ್ಲರಂತೆ ಕನ್ನಡ ಶಾಲೆಗೆ ಹೋದೆ, ಹೈಸ್ಕೂಲಿಗೆ ಹೋಗೋ ಒಂದು ಸಂದರ್ಭಗಳಲ್ಲಿ ಏನಾಯ್ತು ಅಂದರೆ, ಇಲ್ಲಿ ನಮ್ಮಲ್ಲಿ ಹಿರಿಯರೆಲ್ಲ ಸೇರಿ ನಾಟಕ ಮಾಡ್ತಿದ್ರು ಆ ಕಾಲದಲ್ಲಿ. ಸೊ ನನ್ನ ಧ್ವನಿ ಭಾಳ ಚೆನ್ನಾಗಿತ್ತು. ಹೀಗಾಗಿ ಹಾಡುಗಳನ್ನು ಹಾಡಿಸ್ಬೇಕು ಅಂತಲೇ ನನಗೇನೋ ಒಂದು ಸಣ್ಣ ಪಾತ್ರ ಕೊಟ್ಟು ಹೆಚ್ಚು ಹಾಡುಗಳನ್ನು ಹಾಡಿಸಿ ಆ ನಾಟಕಗಳನ್ನು ಮಾಡ್ತಿದ್ರು. ಸೊ ನನಗೆ ಅಲ್ಲಿಂದ ನನಗೆ ಶುರುವಾಯಿತು, ಈ ಸಂಗೀತದ ಸಂಬಂಧ ಶುರುವಾಯಿತು. ಭಾಳ ಗಂಭೀರವಾದಂಥದ್ದೇನಲ್ಲ, ಕ್ಯಾಶುವಲ್ ಆಗಿ ಶುರುವಾಯಿತು. SSLC ಮುಗಿದ ಮೇಲೆ ನಾನು ಸ್ವಲ್ಪ ನನಗಿಂತ ಹೆಚ್ಚು ನಮ್ಮ ತಂದೆ ತಾಯಿ ಇವರೆಲ್ಲ ನನ್ನ ಒಬ್ಬರ ವೈದಿಕರನ್ನ ನಾವು ಮಾಡಬೇಕು ಅಥವಾ ಈ ಆಧುನಿಕ ಶಿಕ್ಷಣವನ್ನು ಕೊಡಿಸ್ಬೇಕು ಅನ್ನೋ ವಿಷಯದಲ್ಲಿ ತುಂಬ ಗೊಂದಲಕ್ಕೆ ಕೆಳಗಾದರು. ಅವಾಗ ನಾನು ಹೆದರ್ಕೋತ ಇಲ್ಲ, ನಾನು ಆಧುನಿಕ ಶಿಕ್ಷಣವನ್ನು ಕಲಿಯಲಿಕ್ಕೆ ಬಯಸ್ತೇನೆ, ಕಾಲೇಜಿಗೆ ಹೋಗ್ತೇನೆ ನಾನು ಅಂತ ಹೇಳಿ ಅವ್ರಿಗೆ ಹೇಳಿದೆ. ಇಲ್ಲಿ ಶಿರ್ಸಿಯಲ್ಲಿ ನನಗೆ ಆಗ್ಲಿಂದಾನೇ ಸ್ವಲ್ಪ ಸಂಗೀತದ ಬಗ್ಗೆ ಒಲವು ಶುರುವಾಗಿತ್ತು. ಶಿರ್ಸಿಯಲ್ಲೇ ಇಲ್ಲಿ ಹತ್ತಿರದಲ್ಲಿ ಒಂದು 20 ಕಿಲೋಮೀಟರ್ ದೂರದಲ್ಲಿ ಶಿರ್ಸಿ ಇದೆ, ಅಲ್ಲಿ ಕಾಲೇಜ್ ಇದೆ. ಅದನ್ನು ಬಿಟ್ಕೊಂಡು ನಾನು ಧಾರವಾಡವನ್ನು ಆಯ್ಕೆ ಮಾಡಿಕೊಂಡೆ. ಏಕೆಂದರೆ ಧಾರವಾಡದಲ್ಲಿ ಬೇಕಾದಷ್ಟು ಜನ ಸಂಗೀತಗಾರಿದ್ದಾರೆ, ನನಗೊಂದು ಕಲಿಕೆ ಅವಕಾಶ ಆಗ್ಬೋದು ಅನ್ನೋ ಕಾರಣಕ್ಕಾಗಿ. ಸೊ ಹೀಗಾಗಿ ಅಲ್ಲಿಂದ ಶುರುವಾಯಿತು. ನನ್ನ 14ನೇ ವಯಸ್ಸು, ನಾನು PUC ಜಾಯ್ನ್ ಆದ್ರಿಂದ ಸಂಗೀತ ಮಾಡೋದಕ್ಕೆ ಶುರುವಾಯಿತು.
ಕಾಲೇಜ್ನಲ್ಲಿ ನಾನು ಸಿತಾರ್ ತಗೊಂಡಿದ್ದೆ, ಸಿತಾರ್ನ ಅಭ್ಯಾಸ ಮಾಡ್ತಾ ಇದ್ದೆ. ಕಾಲೇಜ್ ಹೊರಗಡೆ ನಾನು ಹುಡುಕ್ತಾ ಹೋದೆ ಯಾವುದಾದ್ರು ಒಳ್ಳೆಯ ಸಂಗೀತ ಕಲಿಸುವಂಥ, ವೋಕಲ್ ಮ್ಯೂಸಿಕನ್ನು ಕಲಿಸುವಂಥ ಗುರುಗಳು ಸಿಗ್ತಾರನ್ನುವಂಥ. ನನ್ನ ಸುದೈವಕ್ಕೆ ಆ ಕಾಲದಲ್ಲಿ ಒಬ್ಬ ದಿಗ್ಗಜ ಸಂಗೀತಗಾರರಾದಂಥ ಪಂಡಿತ್ ಬಸವರಾಜ್ ರಾಜಗುರು ಅವರು ನನಗೆ ಸಿಕ್ಕರು ಗುರುವಾಗಿ, ಆಕಸ್ಮಿಕವಾಗಿ. ಅದೇನು ಅವರು ದೊಡ್ಡ ಕಲಾವಿದರು ಅಂತ ನನಗೆ ಗೊತ್ತಿರಲಿಲ್ಲ. ಕ್ಯಾಸುವಲ್ಲೇ ಹೋಗಿ ಕೇಳಿದೆ, ಅವ್ರು ನನ್ನ ಎಕ್ಸೆಪ್ಟ್ ಮಾಡಿದರು. ನಮ್ಮ ಸಂಗೀತ ಒಂದು ಈ ಪಾಠದ ಕ್ರಮ ಶುರುವಾಯಿತು. ಅವ್ರು ಹೇಳಿದರು, ನೋಡಪ್ಪ 6 ತಿಂಗಳ ನನಗೆ ಕಲಿಸ್ತೀನಿ, 6 ತಿಂಗಳಲ್ಲಿ ನೀ ಏನಾದರೂ ಪಿಕಪ್ ಮಾಡದಿದ್ದರೆ ಮತ್ತೆ ನೀವು ಮುಂದುವರ್ಸೋದು ಬೇಡ, ಯಾಕೆಂದರೆ ಇದು ಎಲ್ಲರಿಗೂ ಬರೋದಿಲ್ಲ ಈ ವಿದ್ಯೆ, ಮತ್ತು ನೀವು ಮುಂದುವರ್ಸೋದು ಅವಶ್ಯಕತೆ ಇಲ್ಲ, ಮತ್ತು ನನಗೆ ಕಾಡಬೇಡ ನೀನು ಅಂತ ಹೇಳಿ ಆ ಒಂದು ಕಂಡೀಷನ್ ಮೇಲೆ ನಮ್ಮದು ಶುರುವಾಯಿತು. 6 ತಿಂಗಳ ನಂತರ ಆ ಕಂಡೀಷನ್ ಅವ್ರಿಗೆ ಮರ್ತು ಹೋಯ್ತು. ನಾನು ಅದನ್ನು ಅವ್ರು ಹೆಂಗೆ ಹೇಳ್ತಿದ್ರು ಹಾಗೆ ಅದನ್ನು ಅನುಸರಿಸ್ತಿದ್ದೆ. ನನಗೊಂದು ಘಟನೆ ನೆನಪಿಗೆ ಬರ್ತದೆ, ಬಹುಶಃ ಉಗಾರದ ಕಾರ್ಯಕ್ರಮ ಅಂತ ಕಾಣ್ತದೆ. ಅದು ಆಮೇಲೆ ಅದು ನೀವು 6 ತಿಂಗಳ ಸರಿಗಮ ಅಲಂಕಾರ ಅಭ್ಯಾಸ ಆದ್ಮೇಲೆ ಅದಾಯ್ತು, ನಿಮ್ಮನ್ನ ಯಾವ್ದೋ ಕಾರ್ಯಕ್ರಮ ಸರಿ ಅದೆಲ್ಲ ಆಮೇಲೆ 6 ತಿಂಗಳ ನಂತರ ಅವ್ರು ಬಹಳ ಸೀರಿಯಸ್ ಆಗಿ ನನಗೆ ಹೇಳ್ಕೊಡ್ಲಿಕ್ಕೆ ಶುರು ಮಾಡಿದ್ರು. ಅವರ ಎಲ್ಲಾ ಸಂಗತಿಗಳನ್ನ ಅವ್ರು ಹೇಳ್ಕೊಟ್ಟು ಎಲ್ಲಾ ಸಂಗತಿಗಳನ್ನ ನಾನು ಫಾಲೋ ಮಾಡ್ತಿದ್ದೆ. ಅವರು ಅವರಿಗೆ ವೋಕಲ್ ಸಪೋರ್ಟ್ ಮಾಡ್ಲಿಕ್ಕೆ ಯಾರು ಸಿಕ್ಕಿರಲಿಲ್ಲ ಆ ದಿವಸ. ಅವ್ರಿಗೆ ಸೀನಿಯರ್ ವಿದ್ಯಾರ್ಥಿಗಳೆಲ್ಲ ಎಲ್ಲೋ ಬೇರೆ ಬೇರೆ ಕಡೆ ವ್ಯವಸ್ಥೆ ಆಗಿದ್ರು. ಸೊ ನನ್ನನ್ನು ಕರ್ಕೊಂಡು ಹೋದ್ರು, ಎಲ್ಲಿ ಇದೆ ಯುಗಾರ್ ಅಂತ ಹೇಳಿದೆಯಲ್ಲ ಅಲ್ಲಿ ಕರ್ಕೊಂಡು ಹೋದಾಗ ಎಷ್ಟನೇ ಇಸ್ವಿದು? 64-65 ಆಗಿರ್ಬೇಕು, 64-65 ಆಗಿರ್ಬೇಕು. ನಾನು 66ರಿಂದ ಕಾಲೇಜ್ ಜಾಯ್ನ್ ಇದೆ, ಅದೇ 2-3 ವರ್ಷ ಆಗಿರ್ಬೇಕು. ಅಲ್ಲಿ ಹೋದಾಗ ನಾನು ಗೊತ್ತಿಲ್ಲಂಗೆ ನನಗೇನಂದ್ರೆ ಪ್ಲ್ಯಾನಿಂಗ್ ಏನು ಇರಲಿಲ್ಲ. ಅವ್ರು ಹೆಂಗೆ ಹೇಳ್ತಾರಲ್ಲ ಹಾಗೆ ನಾನು ಫಾಲೋ ಮಾಡ್ತಾ ಆ ಕಾರ್ಯಕ್ರಮ ಭಾಳ ಸಕ್ಸಸ್ ಆಯಿತು. ಸೊ ಅವರು ಆವಾಗಿಂದ ನನ್ನನ್ನು ಹೊರಗಡೆನೂ ಕರ್ಕೊಂಡು ಹೋಗಿ ಶುರು ಮಾಡಿದರು. ಮನೆಯಲ್ಲಿ ಪಾಠ ಮಾಡೋದ್ರ ಜೊತೆಗೆ ವೇದಿಕೆಯ ಮೇಲೆ ಅವ್ರೇನು ಪರ್ಫಾರ್ಮ್ ಮಾಡ್ತಿದ್ರು, ಅಲ್ಲಿ ಕೂಡ ನನಗೆ ಪಾಠ ಆಗ್ತಿತ್ತು. ಅದೊಂದು ರೀತಿಯ ಪರ್ಫಾರ್ಮೆನ್ಸ್ ಹ್ಯಾಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಸಾಕಷ್ಟು ಕೂತ್ಕೊಂಡು ಪಕ್ಕದಲ್ಲಿ ಕೂತ್ಕೊಂಡು ಅವರನ್ನು ಅಬ್ಸರ್ವ್ ಮಾಡ್ತಾ ಕೇಳ್ತಾ ಒಬ್ಬ ಪರ್ಫಾರ್ಮರ್ ಆಗಿ ಹೆಂಗೆ ನಾವು ಅದನ್ನು ಉಪಯೋಗಿಸ್ಕೋಬೋದು ಮಾಡ್ಬೋದು ಎಂಬುದ್ರ ಬಗ್ಗೆ ಒಂದು ಐಡಿಯಾ ಬರೋದು ನನಗೆ ಅದು ಹೆಲ್ಪ್ ಆಯಿತು. ಹೀಗೆ ಇಷ್ಟು ವರ್ಷ, ಸುಮಾರು 25 ವರ್ಷಗಳ ಕಾಲ, 91ನೇ ಇಸ್ವಿಯಲ್ಲಿ ಅವ್ರು ತೀರ್ಕೊಂಡ್ರು. ಆಮೇಲೆ ಅವರಿಗೆ ಸ್ವಲ್ಪ ಅನಾರೋಗ್ಯ ಉಂಟಾದ್ರಿಂದ ನಾವು ಪಾಠ ಅಂತೇನು ವಿಶೇಷ ಆಗ್ತಿರ್ಲಿಲ್ಲ, ಆದರೆ ಅವ್ರ ಸಾಂಗತ್ಯ ಇತ್ತು. ಸುಮಾರು 25 ವರ್ಷಗಳ ಕಾಲ 66ನೇ ಇಸ್ವಿಯಿಂದ 91 ನಾನು ಅವ್ರ ಜೊತೆಗಿದ್ದೆ. ಸೊ ನಿಮ್ಮ ಗಾಯನ ಯಾತ್ರೆ ಹೀಗೆ ಆಕಸ್ಮಿಕವಾಗಿ ಶುರುವಾದದ್ದು. ಆಗ್ತಾ ನೀವೊಬ್ಬ ಕಲಾವಿದರಾಗಿ ರೂಪುಗೊಳ್ಳತೊಡಗಿದ್ರಿ. ಆದರೆ ಈ ಹಾಸಣಿಗೆ ಅಂತ ಹಳ್ಳಿ, ಇಲ್ಲಿಂದ ಧಾರವಾಡಕ್ಕೆ ಹೋಗೋದು ಅಂದ್ರೆ ಈಗ ಮುಂಬೈಗೆ ಹೋದಂಗೆ. ಆಗಿನ ಕಾಲಕ್ಕೆ ಬಸ್ ಇರ್ತಿರ್ಲಿಲ್ಲ, ನಡ್ಕೊಂಡು ಹೋಗ್ಬೇಕು. ನೀವೊಂದು ಹಸಿರು ಸೂಟ್ಕೇಸ್ ಇಟ್ಕೊಂಡು ಹೋಗ್ತಿದ್ರಿ, ನಂಗೆ ಇನ್ನೂ ನೆನಪಿದೆ ಸಣ್ಣವನಿರುವಾಗ. ಯಾರಾದರೂ ಹಿಂಗೆ ಹೋಗ್ತಾ ಇದ್ರೆ ನೀವೇ ಒಂದ್ಸಲ ಹೇಳಿದ ನೆನಪು, ಮಂಚಿಕೆಯಲ್ಲಿ ಹಸಿರು ಸೂಟ್ಕೇಸ್ ಇಟ್ಕೊಂಡು ಹೊಂಟ್ರೆ ಅಂತ ಮಾಡಿ ನಿಮ್ಮನ್ನ ಟಿಂಗಲ್ ಮಾಡುವಂಥವ್ರು. ಈ ಥರ ಒಂದು ಪರಿಸರ ಇತ್ತು. ಸಂಗೀತಕ್ಕೆ ಇಲ್ಲಿ ವಾತಾವರಣವೇ ಇರಲಿಲ್ಲ. ಇದನ್ನೆಲ್ಲ ಅನೇಕ ಸಲ ಕೇಳಿದ್ದೀನಿ. ಇಂತಹ ಒಂದು ವಾತಾವರಣದಲ್ಲಿ ನೀವು ಗುರುಗಳ ಜೊತೆಗೆ ಕಲಿತು ಮತ್ತೆ ವಾಪಸ್ ಇಲ್ಲಿ ಬಂದು ಇದನ್ನ ಹೇಗೆ ನೀವು ಅದನ್ನ ಇಲ್ಲಿಯ ಆ ಸಂಗೀತದ ಕನೆಕ್ಷನ್ ಅನ್ನ ಉಳಿಸ್ಕೊಳ್ಲಿಕ್ಕೆ ನೀವು ಎಷ್ಟೆಲ್ಲ ಪಾಡ್ಪಟ್ರಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳಿ. ನೋಡಿ, ನಾನು ನನ್ನ ಕಾಲೇಜಿಗೆ ಕಳಿಸ್ಬೇಕಾದ್ರೆ ಕಂಡೀಷನ್ ಏನಿತ್ತು ಅಂದರೆ, ನೀನು ಏನೇ ಕಲಿ ಏನೇ ಬಿಡು, ವಾಪಸ್ ಮನೆಗೆ ಬರಬೇಕು, ಇಲ್ಲಿಯ ಆಸ್ತಿ ವೃತ್ತಿಯ ವ್ಯವಹಾರ ನೋಡಬೇಕು ಅನ್ನೋ ಕಂಡೀಷನ್ ಹಾಕಿದ್ರು. ಹೀಗಾಗಿ ನಾನು ಆ ಕಂಡೀಷನ್ಗೆ ಬದ್ದಾಗಿ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಮನೆಗೆ ಬಂದೆ. ಆಮೇಲೆ ಅಲ್ಲಿ ಹೋಗಿ ಬಂದು ಮಾಡ್ತಿದ್ದೆ. ಈ ನಮ್ಮನ್ನು ಅದೇ ಆಗಿಲ್ಲಿ ಸಂಗೀತಕ್ಕೆ ಒಳ್ಳೆಯ ವಾತಾವರಣ ಇರಲಿಲ್ಲ. ನಾನು ನನ್ನ ಪಾಡಿಗೆ ಮನೆಯಲ್ಲಿ ಹಾಡ್ಕೋತಿರ್ತಿದ್ದೆ. ಏನೋ ಒಂದು 4 ಜನ ಹುಡುಗರು ಸಮಾನ ಅಭಿರುಚಿ ಇರುವಂಥ ಹುಡುಗರು, ಅವ್ರಿಗೂ ಹಿಂಗೆ ಗೊತ್ತಿರಲಿಲ್ಲ. ಸೊ ಅವ್ರನ್ನ ಕಟ್ಕೊಂಡು ಅವ್ರಿಗೆ ನಾನು ಪಾಠ ಮಾಡೋಕ್ಕೆ ಶುರು ಮಾಡಿದೆ. ಇರ್ತಾ ಇತ್ತು. ಇಲ್ಲಿ ಏನು ಸಣ್ಣ ಮನೆಯಲ್ಲಿ ಏನಾರು ಒಂದು ಕಾರ್ಯಕ್ರಮ ಅದು ಯಾರ್ದಾರು ಮನೆಯಲ್ಲಿ. ಸೊ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಅಲ್ಲಿ ಹೋಗಿ ನಾವಂತ ಹಾಡ್ತೀನಿ, ನಿಮ್ಗೊಂದು ಅವಕಾಶ ಕೊಡಿ ಅಂತೇಳಿ ಹೇಳ್ತಾ ನಾನು ಸಣ್ಣ ಕಾರ್ಯಕ್ರಮಗಳನ್ನು ಈ ಸುತ್ತಮುತ್ತ ಮಾಡಲಿಕ್ಕೆ ಶುರು ಮಾಡಿದೆ. ಸೊ ಅದು ಒಂದು ರೀತಿಯಲ್ಲಿ ನನಗೆ ಹೆಚ್ಚು ಸಹಾಯ ಆಯಿತು. ಅದೊಂದು ಪ್ರಾಕ್ಟೀಸು ಹೌದು, ಕಾರ್ಯಕ್ರಮ ಕೊಡುವಂಥ ಒಂದು ಅಭ್ಯಾಸನೂ ಹೌದು, ಪ್ಲಸ್ ಅವರಿಗೆ ಸಂಗೀತ ಅಂದರೆ ಏನು ಎಂಬುದನ್ನು ಪರಿಚಯ ಮಾಡಿಕೊಡುವಂಥ ಒಂದು ಅವಕಾಶನೂ ಹೌದು. ಈ ಕಾರಣಕ್ಕಾಗಿ ಅದು ಹಿಂಗೆ ಇರ್ತಾ ಕೆಲವು ವರ್ಷಗಳ ಕಾಲ ನಡೀತು. ಆಮೇಲೆ ನನ್ನ ಜೊತೆಗೆ ನನ್ನ ಹತ್ರ ಬಂದು ಸಂಗೀತ ಕಲಿಯುವಂಥವ್ರು ಹುಡುಗರ ಸಂಖ್ಯೆ ಶುರುವಾಯಿತು. ಹೀಗೆ ಆಗ್ತಾ ನಾನು ಇದ್ದಕ್ಕಿದ್ದಂಗೆ ಧಾರವಾಡದಲ್ಲಿ ರೆಹಮತ್ ಖಾನ್ ಸಾಹೇಬ್ರ ಪುಣ್ಯತಿಥಿ ಅಂತ ಆಗ್ತದೆ ಪ್ರತಿ ವರ್ಷ, ಭಾಳ ವರ್ಷಗಳಿಂದ ನಡ್ಕೊಂಡ್ಬಂದದ್ದು. ಅಲ್ಲಿ ನನಗೆ ಆ ವರ್ಷ ನನ್ನ ಹಾಡಗಳನ್ನ ಕೇಳ್ತಿದ್ರು ನನ್ನ ಸ್ನೇಹಿತರು. ಅಲ್ಲಿ ಆ ರೆಹಮತ್ ಖಾನ್ ಸಾಹೇಬ್ರ ಪುಣ್ಯತಿಥಿ ಇರುವಂಥವ್ರು ಎಲ್ಲ ನಮಗೆ ಪರಿಚಿತರು, ಸ್ನೇಹಿತರು ಆಗಿದ್ರು. ಸದಾನಂದ ಕನವಳಿ ಅಂಥವ್ರು, ಅನಂತ ಹರಿಯರ್ ಅವರು,
ಆಯಿ ಅವರು, ಬಾಲಿಕ್ ಖಾನ್ ಸಾಹೇಬ್, ಇವರೆಲ್ಲ ಏ ಗಣಪತಿ ನೀನು ಈ ಸಲ ನಮ್ಮ ರೆಹಮತ್ ಖಾನ್ರೆಲ್ಲ ಹಾಡ್ಬೇಕಪ್ಪ ಅಂತ. ನಾನು ಹೆದರ್ಕೋತ ಇದೆಂತ ಬಹಳ ದೊಡ್ಡ ಸಮ್ಮೇಳನ ಅದು. ಆ ಕಾಲದಲ್ಲಿ ಧಾರವಾಡದಲ್ಲಿ ಬಹಳ ದೊಡ್ಡ, ಸುತ್ತಮುತ್ತ ಎಲ್ಲ ಬಹಳ ಹೆಸರಾದಂಥ ಸಮ್ಮೇಳನ. ಅಲ್ಲಿ ನನಗೆ ಹಾಡುವ ಅವಕಾಶ ಸಿಕ್ಕಿದ್ದು ಬಹಳ ದೊಡ್ಡ ಚಾಲೆಂಜ್ ಆಗ್ಬಿಡ್ತು ನನಗೆ. ಅದನ್ನ ಹೆಂಗೆ ಎದುರಿಸೋದಪ್ಪ ಅನ್ನೋ ಹಂಗೆ. 1979ರಲ್ಲಿ. ಸೊ ಇದು ಸುಮಾರು 12 ವರ್ಷಗಳ ಅಷ್ಟರೊಳಗೆ ಏನಾಗಿತ್ತು ಅಂದರೆ, ನಾನು ಗುರುಗಳಿಗೆ 13ನೇ ವರ್ಷದಲ್ಲಿ 79ರಲ್ಲೇ ಸ್ವಲ್ಪ ಮೊದಲು ಅವರಿಗೆ ಗುರುದಕ್ಷಿಣೆಯನ್ನು ಕೊಟ್ಟು ಅವರಿಂದ ನಾನು ಒಂದು ಆಶೀರ್ವಾದ ತಗೊಂಡಿದ್ದೆ. ಗಂಡಾಬಂಧನ ಅಂತ ಕರೀತಾರೆ. ಅದನ್ನು ಧಾರವಾಡದಲ್ಲಿ ಒಂದು ಪಬ್ಲಿಕ್ ಫಂಕ್ಷನ್ ಮಾಡಿ ಅವರಿಗೆ ಗುರುದಕ್ಷಿಣೆ ಕೊಟ್ಟು ಅವರಿಂದ ಆಶೀರ್ವಾದ ತಗೊಂಡು ನೀನಿನ್ನು ಹಾಡ್ಬೋದು ಪಬ್ಲಿಕ್ನಲ್ಲಿ ಅಂತ ಒಂದು ಪರ್ಮಿಷನ್ ಕೊಟ್ಟ ಹಾಗೆ. ಸೊ ಅದಾದ್ಮೇಲೆ ಈ ರೆಹಮತ್ ಖಾನ್ ಸಾಹೇಬ್ರ ಪುಣ್ಯತಿಥಿಯ ಸಂದರ್ಭ ಬಂತು. ಆ ಸಮಯದಲ್ಲಿ ನನಗೊಂದು ಅವಕಾಶ ಮಾಡಿಕೊಟ್ರು. ಅದು ಭಾಳ ತುಂಬ ಯಶಸ್ವಿ ಆಯಿತು. ಸೊ ಅಲ್ಲಿಂದ ಶುರುವಾಯಿತು ನಮ್ಮದು. ಅಲ್ಲಿಂದ 79ರಲ್ಲಿ. ಹಾಗೆ ಇರ್ತಾ 81ರಲ್ಲಿ ಇಲ್ಲಿ ಕುಂದಗೋಳದಲ್ಲಿ ಸವಾಯಿ ಗಂಧರ್ವ ಪುಣ್ಯತಿಥಿ ಆಗ್ತದೆ, ಈಗಲೂ ಆಗ್ತದೆ. ಆಗಿಂದನೂ ನಡೀತಾ ಬಂದದ. ಅಲ್ಲಿ ಗಂಗೂಬಾಯಿ ಅವ್ರ ಮುಂದೆ ನಿಂತ್ಕೊಂಡು ಕುಂದಗೋಳದ ವಾಡ್ಯದಲ್ಲಿ ಶ್ರೀಮಂತ ನಾಡಿಗೆಯವ್ರ ವಾಡೆ ಅಂತಿದೆ, ಈಗಲೂ ಇದೆ, ಅಲ್ಲಿ ಅದನ್ನು ಮಾಡ್ತಿದ್ರು. ಅಲ್ಲೊಂದು ಸವಾಯಿ ಗಂಧರ್ವ ಪುತ್ಥಳಿ ಇದೆ. ಆ ಪುತ್ಥಳಿ ಎದುರಿಗೆ ಒಂದು ವೇದಿಕೆ ಮಾಡಿಕೊಂಡು ವಾಡ್ಯದೊಳಗೆ ಜನ ಎಲ್ಲ ಸೇರ್ತಿದ್ರು. ಬಹಳ ದೊಡ್ಡ ಹೆಸರಿನ ಈ ಭಾಗದಲ್ಲಿ ಸವಾಯಿ ಗಂಧರ್ವರ ಪುಣ್ಯತಿಥಿ ಕುಂದಗೋಳದಲ್ಲಿ ಅಂದರೆ ದೊಡ್ಡ ಹೆಸರು ಅದಕ್ಕೆ. ಅಲ್ಲಿ ನನಗೆ ಹಾಡ್ಲಿಕ್ಕೆ ಅವಕಾಶ ಆಯಿತು. ಹೀಗೆ ಒಂದೊಂದೇ ಅವಕಾಶಗಳು ಬರ್ತಾ ಹೋದ್ರು. ಯಾವ್ದು ಹೆಚ್ಚು ಜನಕ್ಕೆ ತಲುಪ್ತದೋ ಆ ರೀತಿಯ ಪ್ಲಾಟ್ಫಾರ್ಮ್ಸ್ ಅದೆಲ್ಲ ಯಶಸ್ವಿ ಆಯ್ತಾ ಹೋಯ್ತು. ಈಗ ನಡೀತಾ ಇದ್ದಾಗ ಜೊತೆಗೆ ನಾನು ಇಲ್ಲಿ ಊರಲ್ಲೂ ಕೆಲವು ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ತಿದ್ದೆ. ಇದ್ದಕ್ಕಿದ್ದಾಗ ನನಗೆ ಪುಣೆಯಿಂದ ಅಲ್ಲಿ ಸವಾಯಿ ಗಂಧರ್ವ ಪುಣ್ಯತಿಥಿಗೆ ಕೆಲವು ಆರ್ಟಿಸ್ಟ್ಗಳು ಬರ್ತಿದ್ರು, ಕೆಲವು ಆರ್ಗನೈಸರ್ಸ್ ಬರ್ತಿದ್ರು. ಸೊ ಅವ್ರಿಗೆ ನನಗೆ ಪರಿಚಯ ಆಯಿತು. ಅವರು ಒಂದು ವರ್ಷ, ಬಹುಶಃ ಇದು 83ರಲ್ಲಿ ಇರಬೇಕು, 83ರಲ್ಲಿ ನಾ 81ರಲ್ಲಿ ಕುಂದಗೋಳದಲ್ಲಿ ಹಾಡಿದೆ. 83ರಲ್ಲಿ ಪುಣೆಯಲ್ಲಿ ಒಂದು ಯುವಕ ಸಮ್ಮೇಳನದ ಸಂದರ್ಭದಲ್ಲಿ ನನಗೆ ಅಲ್ಲಿ ಅವಕಾಶ ಆಯಿತು. ಸೊ ಆ ಯುವಕ ಸಮ್ಮೇಳನದಲ್ಲಿ ನಾನು ಹಾಡ್ತಾ ಇರಬೇಕು ಸಂದರ್ಭದಲ್ಲಿ ಈ ಸವಾಯಿ ಗಂಧರ್ವದ ಕಮಿಟಿ ಮೆಂಬರ್ಸ್ ಅವರೆಲ್ಲ ಬಂದಿದ್ರು. ಅವ್ರು ಕೇಳಿದ್ರು, ಅಲ್ಲಿ ಅದು ಮುಗಿಸ್ಕೊಂಡು ನಾನು ಬಂದೆ. ನನಗೆ ಇದ್ದಕ್ಕಿದ್ದಂಗೆ ಆ ವರ್ಷ 85ನೇ ಇಸ್ವಿಯಲ್ಲಿ ಪುಣೆಯ ಸವಾಯಿ ಗಂಧರ್ವದಲ್ಲಿ ಹಾಡ್ಲಿಕ್ಕೆ ಅವಕಾಶ ಆಯಿತು. ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆದ 2 ಸಂಗತಿಗಳನ್ನು ನಾನು ಗಮನಿಸಿದ್ದೇನೆ. 83ನೇ ಇಸ್ವಿಯ ಯುವಕ ಸಮ್ಮೇಳನ, ಅಲ್ಲಿ ಎಲ್ಲ ದಿಗ್ಗಜ ಕಲಾವಿದರು ಆಡಿಯನ್ಸ್ ಅಲ್ಲಿ ಇದ್ರು. ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಅದೇ ಒಂದು ವಿಶೇಷ. ಅಲ್ಲಿ ಹೆಂಗಿತ್ತು ಅಂದ್ರೆ, ಅದನ್ನ ಹೆಂಗೆ ಆರ್ಗನೈಸ್ ಮಾಡಿದ್ರು ಅಂದ್ರೆ, 3 ದಿವಸದ ಸಮ್ಮೇಳನ. ಒಂದೊಂದು ದಿವಸ ಒಬ್ಬೊಬ್ಬ ದಿಗ್ಗಜ ಕಲಾವಿದರು, ಒಂದ್ ದಿವಸ ಭೀಮಸೇನ್ ಜೋಶಿ ಅವರು, ಒಂದ್ ದಿವಸ ಪಂಡಿತ್ ಜಸರಾಜ್ ಅವರು, ಒಂದ್ ದಿವಸ ವಸಂತರಾವ್ ದೇಶಪಾಂಡೆ ಅವರು, ಜಿತೇಂದ್ರ ಅಭಿಷೇಕಿ ಅವರು, ಇವರೆಲ್ಲ ಒಬ್ಬೊಬ್ರು ಒಂದೊಂದು ದಿವಸ ಚೀಫ್ ಗೆಸ್ಟ್ ಆಗಿ ಅವ್ರನ್ನ ಕರೆದು ಅವ್ರನ್ನ ಆಡಿಯನ್ಸ್ ಅಲ್ಲಿ ಕುಂಡ್ರಿಸಿ, ನಮ್ಮ ಈ ಹುಡುಗರನ್ನ ಹಾಡು ಕೇಳ್ರಿ, ನೀವು ಮತ್ತೆ ಹಾಡು ಕೇಳಿ ಅವ್ರ ಬಗ್ಗೆ ಅಭಿಪ್ರಾಯ ಹೇಳ್ರಿ, ಅವ್ರಿಗೆ ಆಶೀರ್ವಾದ ಮಾಡ್ರಿ ಅಂತ ಅವ್ರನ್ನ ಕರ್ಕೊಂಡ್ಬಂದು ಕೂರಿಸಿ 3 ದಿವಸನ ಸಮ್ಮೇಳನ ಹಂಗೆ ನಡೀತು. ನಾನು ಹಾಡಿದ ದಿವಸ ವಸಂತರಾವ್ ದೇಶಪಾಂಡೆ ಇದ್ರು ಎದುರಿಗೆ. ಆಮೇಲೆ ಮರುದಿವ್ಸ ಕುಮಾರ್ ಗಂಧರ್ವ ಇದ್ರು, ಜಸರಾಜನೂ ಇದ್ರು. ಸೊ ಜಸರಾಜ್ ಅವರು ತುಂಬಾ ಖುಷಿಯಿಂದ, ಸಂತೋಷದಿಂದ ವೇದಿಕೆ ಮೇಲೆ ಬಂದು ಸ್ಪೆಷಲ್ ಆಗಿ ನನಗೆ ನನ್ನ ಬಗ್ಗೆ ಮಾತಾಡ್ತಾರೆ. ನನ್ನ ಬಗ್ಗೆ ಅಂತಲ್ಲ, ಇವತ್ತಿನ ಯುವ ಕಲಾವಿದರು ಎಷ್ಟು ನನಗೆ ಖುಷಿಯಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಂದ್ರೆ, ನಮಗೆ ಈ ಸಂಗೀತ ಅನ್ನೋದು ಮುಂದಿನ ತಲೆಮಾರಿನಲ್ಲಿ ಹೇಗೆ ಪಾಸಾನ ಆಗಿದೆ, ಅದು ಹೆಂಗೆ ಮುಂದುವರ್ಕೊಂಡು ಹೋಗ್ತದೆ ಎಂಬ ಬಗ್ಗೆ ವಿಶ್ವಾಸ ಬಂತು. ಆವಾಗ ಇನ್ನು ನೀವು 32 ವರ್ಷ. ನಾನು 51ರಲ್ಲಿ ಹುಟ್ಟಿದವನು, 83ರಲ್ಲಿ ಇರ್ಬೇಕು. ಸೊ ಇದಕ್ಕೆ ಸಾಕ್ಷಿಯಾಗಿ ನಾನು ಗಣಪತಿ ಭಟ್ ಅವ್ರ ಹಾಡು ಕೇಳಿದೆ, ನನಗೆ ವಿಶ್ವಾಸ ಬಂತು. ಮುಂದಿನ ತಲೆಮಾರಿನಲ್ಲಿ ಕೂಡ ಇದನ್ನು ಮುಂದುವರ್ಸ್ಕೊಂಡು ಹೋಗುವಂತ ಹುಡುಗರು, ಯುವಕರು ತಯಾರಾಗಿದ್ದಾರೆ. ಇದು ಖುಷಿ ಕೊಡುವ ಸಂಗತಿ ಅಂತ ಅನ್ನೋದನ್ನ ಓಪನ್ ಆಗಿ ಹೇಳ್ದೆ. ಅದರ ಫೋಟೋಗ್ರಾಫ್ ನನ್ನ ಹತ್ರ ಇದೆ. ಜಸರಾಜ್ ಅವರು ಶಾಲ್ ಹೊತ್ಸಿ ನಿಮ್ಮನ್ನ ಒಪ್ಪಾಕೊಂಡು, ನೀವು ಅವಾಗ ಇಷ್ಟುದ್ದ ಕೂದ್ಲಿತ್ತು, ಅನಂತನಾಗ್ ತರ ಕಾಣ್ತಿದ್ರಿ. ಆ ರೀತಿಯ ಬಹಳ ಅವಿಸ್ಮರಣೀಯವಾದಂತ ಒಂದು ಫೋಟೋಗ್ರಾಫ್. ಅದು ಇನ್ನೂ ಇದೆ, ನಮ್ಮ ಕಲೆಕ್ಷನ್ ಅಲ್ಲಿ ಇದೆ. ಅದೇ ಆಮೇಲೆ ಸೊ ಅದಾದ್ಮೇಲೆ 85ನೇ ಇಸ್ವಿಯಲ್ಲಿ ನನಗೆ ಈ ಭೀಮಸೇನ್ ಜೋಶಿ ಅವರು ಏನು ಪ್ರಾರಂಭ ಮಾಡಿದ ಸವಾಯಿ ಗಂಧರ್ವ ಉತ್ಸವ ಅದಲ್ಲ, ಅದು ಈ ದೇಶದಲ್ಲೇ ಬಹಳ ಅದ್ಭುತವಾದಂಥ ಒಂದು ಪ್ಲಾಟ್ಫಾರ್ಮ್. ಅದು ಬಹಳ ಚಾಲೆಂಜಿಂಗ್. ಎತ್ತರಕ್ಕೆ ಹೋಗಿದ್ರೆ ಎಷ್ಟು ಎತ್ತರಕ್ಕೂ ಬೇಕಾದ್ರೂ ಹೋಯ್ತದ, ಪ್ರಪಾತಕ್ಕೆ ತಳ್ಳಿದ್ರೆ ಅಷ್ಟೇ ಕಂದಕ್ಕೆ ದೂಡ್ತದೆ. ಆ ರೀತಿ ಒಂದು ರಿಸ್ಕಿ ಪ್ಲಾಟ್ಫಾರ್ಮ್. ಸೊ ಅಲ್ಲಿ 85ನೇ ಇಸ್ವಿಯಲ್ಲಿ ನನಗೆ ಅವಕಾಶ ಆಯಿತು. ಹೆದರ್ತಾನೆ ಹೋಗಿ ಹಾಡಿದೆ. ನನಗೆ ನೆನಪಿದೆ, ರಾಗ ಮಧುಮೋಸ್ ಹಾಡಿದೆ, ಆಮೇಲೆ ಭಾಗ್ಯಶ್ರೀ ಹಾಡಿದೆ.
ಸುಮಾರು ಒಂದು ಕಾಲು ತಾಸು ನಾನು ಹಾಡಿದ ಮೇಲೆ ನಾನು ಮುಗಿಸಿ ಹೇಳೋನಿದ್ದೆ. ನನಗೆ ಗೊತ್ತಿಲ್ಲ ಏನು ಪರಿಣಾಮ ಆಯಿತು ಆಡಿಯನ್ಸಲ್ಲಿ. ಮಧ್ಯದಲ್ಲಿ 2-3 ಸಲ ಇದು ಬಂತು, ಕ್ಲಾಪ್ಸ್ ಬಂತು, ಎಲ್ಲ ಬಂತು. ನಾನು ಹೇಳೋನಿದ್ದೆ, ಆಯ್ತಲ್ಲ ನನ್ನ ಕೊಟ್ಟ ಅವಧಿ ಮುಗೀತು. ಅವು ಎಲ್ಲ ಕಡೆಯಿಂದ ನಾನು ಒನ್ ಮೋರ್ ಅಂತ ಹಿಂಗೆ ನನಗೆ ಇದು ಬಂದ್ಬಿಡ್ತು, ದಾದ್ ಬಂತು. ಸೊ ಆಮೇಲೆ ನನಗೆ ನಮ್ಮ ಗುರುಗಳು ಮರಾಠಿ ನಾಟ್ಯ ಗೀತ ಹಾಡ್ತಿದ್ರು. ನನಗೆ ಅದನ್ನು ಕೇಳಿ ರೂಢಿ ಆಗಿತ್ತು. ನಾನು ಒಂದು ಇರಲಿ ಅಂತ ಹೇಳಿ ಆ ಜನರ ಒಂದು ಮನಸ್ಸನ್ನು ಗೆಲ್ಲಲಿಕ್ಕೆ ಮಾಡಲಿಕ್ಕೆ ಇನ್ನೂ ಹೆಚ್ಚು ಮಾಡಲಿಕ್ಕೆ ಒಂದು ನಾಟ್ಯ ಗೀತ ಹಾಡಿದೆ. ಆ ನಾಟ್ಯ ಗೀತ ಹಾಡಿದ್ದೆ. ಸೊ ಅಲ್ಲಿಗೆ ಅದು ಭಾಳ ಅದ್ಭುತವಾದಂಥ ಯಶಸ್ವಿಯಾದ ನನ್ನ ಕಾರ್ಯಕ್ರಮ. ನನಗೆ ಭಾಳ ಕ್ವಿಕ್ ಆಗಿ ನನಗೆ ಬ್ರೇಕ್ ಕೊಟ್ಟಂತಹ ಒಂದು ಕಾರ್ಯಕ್ರಮ. ಅದೇ ಅದು ಗಣಪತಿ ಭಟ್ಯನ ಯಶೋತ್ರನ ಜಿಂಕ್ಲೆ ಅಂತ ಹೆಡ್ಲೈನ್ ಬರೆದು ಎಲ್ಲ ಪೇಪರ್ಗಳ ಹೆಡ್ಲೈನ್ ಫೋಟೋಸ್, ಫೋಟೋಗ್ರಾಫ್ಸ್. ಇದನ್ನು ನಿಮ್ಮ ಪೇಜ್ ಅಲ್ಲಿ ಗಣಪತಿ ಭಟ್ ಫ್ರೆಂಡ್ಸ್ ಅಂಡ್ ಫ್ಯಾನ್ಸ್ ಪೇಜ್ ಅಲ್ಲಿ ನಿಮ್ಮ ಬಗ್ಗೆ ನಾನು ಒಂದು 42 ಕಂತುಗಳಲ್ಲಿ ಮ್ಯೂಸಿಕಲ್ ಸಾಗ್ ಆಫ್ ಪಂಡಿತ್ ಗಣಪತಿ ಭಟ್ ಅಂತ ಬರದೆ. ಅದರಲ್ಲಿ ಇದೆಲ್ಲ ಡಾಕ್ಯುಮೆಂಟ್ಸ್ ಇದೆ, ಈ ಫೋಟೋಗ್ರಾಫ್ಸ್ ಎಲ್ಲ. ಸೊ ಇದೆಲ್ಲ ಆದ್ಮೇಲೆ ನಾನು ವೆರಿ ನೆಕ್ಸ್ಟ್ ಡೇ ಮಹಾರಾಷ್ಟ್ರದ ನನ್ನ ಹೆಸರಾಗ್ಬಿಡ್ತು. ಯಾಕೆಂದ್ರೆ ಆ ಸಮ್ಮೇಳನ ಅಂಥದ್ದು. ನಾನು 85ರಿಂದ ನಂತರ ಎಲ್ಲ ಮಹಾರಾಷ್ಟ್ರದ ಎಲ್ಲ ಸೆಂಟರ್ಗಳಲ್ಲಿ ಹಾಡ್ತಾ ಹೋದೆ. ಮನೆಗೆ ಬರ್ತಿದ್ದೆ, ಧಾರವಾಡಕ್ಕೆ ಬರ್ತಿದ್ದೆ, ಪುಣಕ್ಕೆ ಹೋಗ್ತಿದ್ದೆ, ಮುಂಬೈಗೆ ಹೋಗ್ತಿದ್ದೆ. ಹೀಗೆಲ್ಲ ಎಲ್ಲ ಕಡೆ ಪ್ರೋಗ್ರಾಮ್ಸ್ ಎಲ್ಲ ಅಡ್ಡಾಡೋ ಸಂದರ್ಭ ಬಂತು. ಹಾಸನಗಿಯನ್ನ ಕೇಂದ್ರವಾಗಿ ಇಟ್ಕೊಂಡು ನೀವು ಇಡೀ ಊರನ್ನ ಸುತ್ತಿದ್ರಿ. ಆದ್ರೆ ಇಲ್ಲಿ ಒಂದು ಬಹಳ ಮುಖ್ಯವಾದ ಅಂಶವನ್ನ ಗಮನಿಸಬೇಕಾಗ್ತದೆ. ಆ ಕಾಲದ ಹಾಸನಗಿ ಹೆಂಗಿತ್ತು? ಕಮ್ಯುನಿಕೇಶನ್ ವಾಯ್ಸ್ ಬರೇ ಪತ್ರಗಳ ಮೂಲಕ, ಬರೇ ಪತ್ರ ವ್ಯವಹಾರ, ಟೆಲಿಗ್ರಾಮು ಎಲ್ಲೋ. ಆಮೇಲೆ ಸ್ವಲ್ಪ ಇದ್ರ ಫೋನ್ ಬಂತು. ನನಗ್ ಗೊತ್ತಿದ್ದಂಗೆ ಬಹುಶಃ ನಮ್ಮಲ್ಲಿ ಫೋನ್ ಬಂದಿದ್ದು 90ಲಿ ಇರ್ಬೋದು. ಅದಕ್ಕಿಂತ ಮುಂಚೆ ಟೆಲಿಗ್ರಾಮ್ಸು, ಪತ್ರಗಳು, ಪತ್ರ ವ್ಯವಹಾರ ಅಷ್ಟೇ, ಬೇರೆ ಕಮ್ಯುನಿಕೇಶನ್ ಮಾಧ್ಯಮ ಇರಲಿಲ್ಲ. ಸೊ ಹಂಗೆ ಒಂದು. ಆಮೇಲೆ ನಾನು ಇಲ್ಲಿಂದ ಧಾರವಾಡಕ್ಕೆ ಹೋಗ್ಬೇಕು ಅಂತಾದ್ರೆ ಇಲ್ಲಿಂದ ಮಂಚಿಕೇರಿ ತನಕ ನಡ್ಕೊಂಡು ಹೋಗ್ಬೇಕು. ಮಂಚಿಕೇರಿ ಇಲ್ಲಿಂದ 1 ಕಿಲೋಮೀಟರ್ ಆಗ್ತದೆ. ಅಲ್ಲಿಂದ ಒಂದು ಬಸ್ ಹಿಡ್ಕೊಂಡು ಯಲ್ಲಾಪುರಕ್ಕೆ ಹೋಗ್ಬೇಕು. ಯಲ್ಲಾಪುರದ ಒಂದು ಬಸ್ ಹಿಡ್ಕೊಂಡು ಹುಬ್ಬಳ್ಳಿಗೆ ಹೋಗ್ಬೇಕು. ಹುಬ್ಬಳ್ಳಿಯಿಂದ ಧಾರವಾಡಕ್ಕೂ ಹಿಂಗೆ 3-4 ಬಸ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಆ ಕಾಲದಲ್ಲಿ. ಬೆಳಗ್ಗೆ ಹೊರಟ್ರೆ ಸಾಯಂಕಾಲ ಆಲ್ಮೋಸ್ಟ್ 2-3 ಗಂಟೆಗೆ ಮುಟ್ತಿದ್ದೆ. ಸೊ ಆದರೂ ಅದನ್ನೆಲ್ಲ ಅವಾಗ ಅನಿವಾರ್ಯ ಆಗಿತ್ತು, ಮಾಡಬೇಕಾಯ್ತು. ಪುಣೆ ಮುಂಬೈಗೆ ಹೋಗೋದಾದ್ರೂ ಅಷ್ಟೇ, ಹುಬ್ಬಳ್ಳಿಗೆ ಹೋಗಿ ಟ್ರೈನ್ ಹತ್ತಬೇಕು, ಪುಣಾದಲ್ಲಿ ಚೇಂಜ್ ಮಾಡಬೇಕು. ಅಥವಾ ಆವಾಗ ಒಂದು ಬಸ್ ಇರ್ತಿತ್ತು ಇಲ್ಲೆಲ್ಲ, ಕಾರವಾರ ಟು ಮುಂಬೈ. ಆ ಬಸ್ನಲ್ಲಿ ಇಲ್ಲಿಂದ ಮುಂಜಾನೆ 1 ಗಂಟೆಗೆ ಯಲ್ಲಾಪುರದಲ್ಲಿ ಕೂತ್ರೆ ರಾತ್ರಿ 1 ಗಂಟೆಗೆ ಹೋಗುದು ಪುಣಕ್ಕೆ. ಆ ರಾತ್ರಿ 1 ಗಂಟೆಯಲ್ಲಿ ನಾನು ಪುಣದಲ್ಲಿ ಇಳ್ಕೊಂಡು ನಮ್ಮ ಸ್ನೇಹಿತರು ಅವ್ರು ತಿರ್ಕೊಂಡಿದ್ದಾರೆ ಪಾಪ, ಈಗಿಲ್ಲ. ಶೇಖರ್ ಸರೋದೆ ಅಂತ ಒಬ್ರು ತಬಲಾವಾದಕರಿದ್ರು. ರಾತ್ರಿ ಎಷ್ಟೊತ್ತಿಗೆ ಹೋದ್ರು. ನಾನು ಸುಮಾರು 1 ಗಂಟೆ ರಾತ್ರಿಯಲ್ಲಿ ಹೋದ್ರೆ ಅವ್ರ ಮನೆ ಹೋಗೋ ತನಕ 1:30-2 ಆಗ್ತಿತ್ತು. ಅಷ್ಟೊತ್ತಿಗೆ ಅವ್ರು ಎದ್ದು ಅವ್ರ ಮನೆಯವರು ನನಗೊಂದು ಸ್ವಲ್ಪ ಮೊಸರನ್ನಾರು ತಿನ್ನು ಮಲ್ಕೊಡ್ರಿ ಅಂತ ಹೇಳಿ ನನಗೆ ಕೊಡ್ತಿದ್ರು. ನನಗೆ ಇದೆಲ್ಲ ನೆನಪು ಬರ್ತದೆ ಈಗ. ಸೊ ಹಂಗೆ ಉಪವಾಸ ಮಾಡ್ಕೊಳ್ಳಿಕ್ಕೆ ಕೊಡ್ತಿರ್ಲಿಲ್ಲ. ಸೊ ಈ ರೀತಿ ಹಂಗೆ ನಡ್ಕೋತ ಬಂತು ಅಂದ್ರೆ ಆ ಕಾಲಕ್ಕೆ ನೀವು ಸವಾಯಿ ಗಂಧರ್ವರ ಪುಣ್ಯತಿಥಿ ಮೊದಲನೇ ಸಲ ಹಾಡುವಾಗ ನಮ್ಮಲ್ಲಿ ಫೋನ್ ಇರಲಿಲ್ಲ. ಇಲ್ಲಿ ನಮ್ಮ ದೊಡ್ಡಪ್ಪ ಆರ್ಜಿ ಭಟ್ರ ಮನೇಲಿ ಒಂದೇ ಫೋನ್, 44. ಭೀಮಸೇನ್ ಜೋಶಿ ಅವರು ಫೋನ್ ಮಾಡಿ ನೀವು ಬಂದು ಆ ಫೋನ್ 10 ನಿಮಿಷದ ನಂತರ ನೀವು ಬಂದು ಮತ್ತೆ ಅವ್ರು ಫೋನ್ ಮಾಡಿ ಆ ಸಂದರ್ಭವನ್ನು ಸ್ವಲ್ಪ ವಿವರಿಸ್ತೀರಾ? ಅದು ಆಗಿನ ಕಾಲ ಹೆಂಗಿತ್ತು, ಆ ಸಂದರ್ಭನೇ ಹೆಂಗಿತ್ತು. ನನ್ನ ಕರ್ಕೊಂಡು ನನ್ನ ಫೋನ್ ಯಾರದೇ ಫೋನ್ ಬಂದ್ರು ನನ್ನ ಸಲುವಾಗಿ ಬಂತೋಳಾದ್ರೆ ನನ್ನನ್ನು ಹುಡ್ಕೊಂಡು ಅಲ್ಲಿ ಹೋಗಿ ಕರ್ಕೊಂಡ್ಬರೋ ತನಕ 10-15 ನಿಮಿಷನ ಆಗ್ತಿತ್ತು. ಸೊ ಅವ್ರು ಹೇಳಿರ್ಬೋದು ಬಹುಶಃ, ಇಲ್ಲ ನಾನು ಒಂದು ಕರಿಬೇಕು, ಒಂದು 15 ನಿಮಿಷ ಬಿಟ್ಟು ಮಾಡಿ ತಾವು ದಯವಿಟ್ಟು ಅಂತ ಹೇಳಿ. ಸೊ ಆ ಪ್ರಕಾರ ನನಗೆ ಅಲ್ಲಿಂದ ಬಂತು, ಅವರ ಹೇಳಿ ಕಳಿಸಿದ್ರು. ನಾವು ಮನೆ ಬಂದೆ, ವೇಟ್ ಮಾಡ್ತಾ ಕೂತಿದ್ದೆ, ಮತ್ತೆ ಫೋನ್ ಬಂತು. ಇಲ್ಲಿ ಮತ್ತೊಂದು ವಿಶೇಷ ಸಂಗತಿ ನಾ ಗಮನಿಸಿದ್ದು ಹೇಳ್ಬೇಕಿಲ್ಲಿ. ಭೀಮಸೇನ್ ಜೋಶಿ ಅಂತವರು ಸವಾಯಿ ಗಂಧರ್ವರ ಪುಣ್ಯತಿಥಿಯನ್ನ ಆರ್ಗನೈಸ್ ಮಾಡುವಂತ ಒಬ್ಬ ಬಹುದೊಡ್ಡ ಕಲಾವಿದರು. ಆಗಿನ್ನು 30-35ರ ತರುಣ ಗಣಪತಿ ಭಟ್ರಿ ಸ್ವತಃ ಫೋನ್ ಮಾಡ್ತಾರೆ, ನೀವು ಹಾಡಬೇಕು. ಅಂತಹ ದೊಡ್ಡ ಕಲಾವಿದ್ರು. ಇಲ್ಲಿ ಅದು ಟ್ರಂಕ್ ಕಾಲ್ ಬುಕ್ಕಿಂಗ್ ಇರೋ ಕಾಲ. ಅವಾಗ ಇನ್ಯಾರ್ದೋ ಮನೆಗೆ ಹೋಗಿ ಫೋನ್ ಮಾಡಿ ಆ ಭೀಮಸೇನ್ ಜೋಶಿ ಅವ್ರ ಆವಾಜ್ ಕೇಳಿದಾಗ ನಿಮ್ಗೆ ಯಾವ ತರ ಇದಾಯ್ತು? ಅಲ್ಲ, ನನಗೆ ನಿಜವಾಗಿ ಧಸ್ ಅಂತೂ ನನ್ನದೇ. ನಾನು ಭೀಮಸೇನ್ ಜೋಶಿ ಮಾತಾಡ್ತೀನಿ ಅಂತ ಅಂದ್ಕೊಳ್ಳೇನೆ ನಾನು ನರ್ವಸ್ ಆಗ್ಬಿಟ್ಟೆ. ಆಯ್ತಾ, ಏನಂತ ಉತ್ತರ ಹೇಳಿ? ನಮಸ್ಕಾರ ಗುರುಗಳೇ ಅಂತಂದೆ. ಇಲ್ಲ, ಈ ಸಲ ಸವಾಯಿ ಗಂಧರ್ವದಲ್ಲಿ ನೀನು ಹಾಡಬೇಕು ಅಂತ ತೀರ್ಮಾನ ಆಗಿದೆ, ಅದಕ್ಕೆ ಫೋನ್ ಮಾಡಿದೆ. ಇಂಥ ತಾರೀಕಿಗೆ ಇಂತಿಷ್ಟೊತ್ತಿಗೆ 4ನೇ ಐಟಮ್ ನಿನ್ ಬರ್ತದೆ, ನೀ ರೆಡಿಯಾಗಿ ಬರ್ಬೇಕು, ಒಂದ್ ದಿವ್ಸ ಮೊದ್ಲೇ ಬಾ ಅಂತೆಲ್ಲ ನನಗೆ ವಿವರವಾಗಿ. ಇದು ಸುಮಾರು ಒಂದು 5-6 ತಿಂಗಳ ಮುಂಚೆ, ಬಹುಶಃ ಏಪ್ರಿಲ್ ತಿಂಗಳಲ್ಲಿ ಅಂತ ಕಾಣ್ತದೆ. 85 ಏಪ್ರಿಲ್ ಮೇದಲ್ಲಿ ಇರಬೇಕು ಈ ಫೋನ್ ಬಂದಿದ್ದು.
ಡಿಸೆಂಬರ್ದಲ್ಲಿ ಕಾರ್ಯಕ್ರಮ ನನಗೆ ನೆನಪಿದೆ. ಇನ್ನು ನೀವು ಕಾರ್ಯಕ್ರಮ. ಚಟ್ಪಡಿಸ್ತಿದ್ ರೀತಿ ಮನೆಯಲ್ಲಿ ಇದ್ರು ಇದ್ದಂಗಿಲ್ಲ, ಇಡೀ ದಿವಸ ಹಾಡ್ತಿದ್ರಿ. ಸ್ವಲ್ಪ ಸ್ವಲ್ಪ ಒಂದ್ 2 ತಿಂಗಳ ಮೊದ್ಲು ಇರ್ಬೇಕು ಅಷ್ಟೇ, 1 ತಿಂಗಳ 2 ತಿಂಗಳ ಮೊದ್ಲು ಇರ್ಬೇಕು. ಆ ಹೊತ್ತಿಗೆ ಒಂಥರ ನಿಮ್ಮಲ್ಲಿರೋ ಆ ತಳಮಳ, ಹೆದರಿಕೆ ಇದು ನಮ್ಗೆ ಗೊತ್ತಾಗ್ತಿತ್ತು. ಹತ್ರದಲ್ಲಿರೋರಿಗೆ ಸಿಟ್ಟು ಜಾಸ್ತಿ ಬರ್ತಿತ್ತು. ಆಮೇಲೆ ಇಡೀ ದಿವಸ ಹಾಡ್ತಾ ಇರ್ತಿದ್ರಿ. ಆ ಒಂದು ಇದನ್ನ ಆ ಒಂದ್ 2-3 ತಿಂಗಳ ನೀವು ಹೆಂಗ್ ಕಳೆದ್ರಿ, ಅದನ್ನ ಹೆಂಗ್ ಫೇಸ್ ಮಾಡಿ? ದಿವಸ ಹತ್ರ ಬಂದಂಗೆ ನಮಗೆ ಟೆನ್ಷನ್ ಜಾಸ್ತಿ ಆಗೋದು. ಹೆಂಗ್ ಮಾಡ್ಲಪ್ಪ ಏನ್ ಮಾಡ್ಲಪ್ಪ ಅಂತ. ಅದು ಏನು, ನಾನು ಧಾರವಾಡಕ್ಕೆ ಹೋದೆ ಮೊದ್ಲು, 1-2 ದಿವಸ ಮೊದ್ಲು. ಆ ಸಮಯ ಶುರುವಾಗಿದ್ದು ಅದು ಡಿಸೆಂಬರ್ 13, 14, 15 ಹಿಂಗೆ ಆಯ್ತು. ನಾವು ಡಿಸೆಂಬರ್ 8ನೇ ತಾರೀಕಿಗೆ ಧಾರವಾಡಕ್ಕೆ ಹೋಗ್ಬಿಟ್ಟೆ. ಹೋಗಿ ಅಲ್ಲಿಂದ ಉಪಾಧ್ಯಾಯ ಅಂತ ನನ್ನ LIC ಒಬ್ಬ ಫ್ರೆಂಡ್ ಇದ್ದ, ಈಗಲೂ ಇದ್ದಾರೆ. ಸೊ ಅವ್ರ ಹತ್ರ ಹೇಳಿದೆ, ನಾವು ಹೋಗೋಣ ಒಟ್ಟಿಗೆ, ನನ್ನ ಜೊತೆಗೆ ಬಾ ನೀನು ಅಂತ. ಸೊ ಅವ್ರು ಬಂದರು. ನಾವು ನಂದು ಶನಿವಾರ ದಿವಸ ಐಟಮ್ ಅಂತಾದರೆ ನಾವು ಬುಧವಾರ ದಿವಸನೇ ಪುಣಕ್ಕೆ ಹೋಗ್ಬಿಟ್ವಿ. ಪುಣಕ್ಕೆ ಹೋಗಿ ಅಲ್ಲಿ ಹೋಟೆಲ್ ಶ್ರೇಯಸ್ ಅಂತಿದೆ, ಭಾಳ ತುಂಬ ಪ್ರಸಿದ್ಧವಾದ ಹೋಟೆಲು. ಅಲ್ಲಿ ನಮಗೆ ವ್ಯವಸ್ಥೆ ಮಾಡಿದ್ರು, ಅಲ್ಲಿ ಹೋಗಿ ಉಳ್ಕೊಂಡ್ವಿ. ಮೊದಲನೇ ದಿವಸ ನನ್ನ 3ನೇ ದಿವಸ ಕಾರ್ಯಕ್ರಮ, ಲಾಸ್ಟ್ ದಿವಸ. ಮೊದಲನೇ ದಿವಸ ನಾವು ಅಲ್ಲಿ ಆ ಸವಾಗಂಧರ್ವ ಪೆಂಡೋಲಿಗೆ ಹೋದ್ವಿ. ಅಲ್ಲಿ ಹೋದರೆ ಆ ಜನಸಾಗರವನ್ನು ನೋಡಿ ನಾನು ನರ್ವಸ್ ಆಗ್ಬಿಟ್ಟೆ. ಇಲ್ಲಿ ಇಷ್ಟು ಜನರು ಎದುರಿಗೆ ನಾನು ಹಾಡಿ ಹೌದು ಅನ್ಸ್ಕೊಳ್ಳೋದು ಹೌದಾ, ನನಗೆ ಸಾಧ್ಯನಾ ಇದು? ನಾನು ಅವನಿಗೆ ನಾವು ನಿಕ್ ನೇಮ್ ಚಾರ್ಲಿ ಅಂತ ಕರಿತಿದ್ವಿ. ಚಾರ್ಲಿ, ನಾವು ವಾಪಸ್ ಹೋಗೋಣ, ಇದು ನನಗೆ ಬಗೆಹರಿಯಂಥದ್ದಲ್ಲ. ನಾಳೆ ಚಲೋ ಆದರೆ ಚಲೋ, ಏನಾದ್ರು ಹೆಚ್ಚು ಕಮ್ಮಿ ಆಗಿ ಅಂದ್ರೆ ಕೆಟ್ಟರೆ ನನಗಷ್ಟೇ ಅಲ್ಲ, ನನ್ನ ಗುರುಗಳಿಗೆ ಹೆಸರು ಬರ್ತದೆ. ಇದು ಬೇಡಪ್ಪ, ನಾನು ವಾಪಸ್ ಹೋಗ್ಬಿಡ್ತೀನಿ, ಹೇಳಿದೆ ಕೇಳಿದೆ ಹೋಗ್ಬಿಡ್, ನಾವು ಇಲ್ಲಿ ಇರೋದೇ ಬೇಡ ಅಂತ ಹೇಳಿ ನಾವು ಅಂತ ಹೇಳಿದೆ. ಹುಚ್ಚ ಅಂತಂದ, ನೀ ಸುಮ್ಮನೆ ಎಲ್ಲ ಬರೋಬ್ಬರಿ ಆಗ್ತದೆ ಅಂತ ಹೇಳಿ ಮರುದಿವ್ಸ ನನಗೆ ಅಲ್ಲಿ ಹೋಗ್ಲಿಕ್ಕೆ ಕೊಡಲಿಲ್ಲ. ನಾವು ಅಲ್ಲಿ ಹೋಟೆಲ್ ರೂಮ್ನಲ್ಲೇ ಊಟ ಮಾಡ್ಕೊಂಡು ಮಲ್ಕೊಂಡ್ವಿ. ಅಲ್ಲಿ 3ನೇ ದಿವಸ 10 ಗಂಟೆಗೆ ಶುರು, 9-9:30 ಏನೋ ಶುರುವಾಗ್ತಿತ್ತು. ನಂದು ಒಂದು 10:30, 11:30, 12:30, 1 ಗಂಟೆ ಸುಮಾರಿಗೆ ನನ್ನ ಐಟಮ್, 11:30 ರಾತ್ರಿ. ಸೊ ಅವಾಗ ನಾವು 9-10 ಗಂಟೆಗೆ ಅಲ್ಲ ಗ್ರೀನ್ ರೂಮಿಗೆ ಹೋಗು ಸೆಟ್ಲ್ ಆಗಿಬಿಟ್ಟಿದ್ವಿ, ಆಯ್ತಾ. ಅಷ್ಟು ಟೆನ್ಷನ್. ಆಮೇಲೆ ಏನು ಮಾಡ್ಬೇಕಾಯ್ತು, ನನಗೆ ಒಟ್ಟು ಯಾರ ಜೊತೆ ಮಾತು ಬೇಡ, ಬೇಡ, ಹಂಗೆ ಒಂಥರ ಸಿಕ್ಕಾಪಟ್ಟೆ ಒಂದು ಧ್ಯಾನ ಸ್ಥಿತಿಯಲ್ಲಿ ಮೌನವಾಗಿ ಕೂತ್ಕೊಂಡಿದ್ದೆ. ಆಮೇಲೆ ನನ್ನ ಐಟಮು ಮೊದಲು ಅವರೊಬ್ರು ಫ್ಲೂಟ್ ಬಾರಿಸ್ತಾ ಇದ್ರು, ಅವರು ಭಾಗ್ಯಶ್ರೀ ಬಾರಿಸ್ತಾ ಇದ್ರು. ಅಂದ್ರೆ ನೀವು ಏನಾದ್ರು ಪ್ಲಾನ್ ಮಾಡ್ಕೊಂಡು ಹೋಗಿದ್ರು ಅಥವಾ ಅಲ್ಲೇ ಪ್ಲಾನ್ ಮಾಡಿಲ್ಲ? ಆ ಹೋಗಿ ಬಾರಿಸ್ತಾ ಇದ್ರು. ಯಾಕೆಂದ್ರೆ ಇಲ್ಲಿ ಪ್ಲಾನ್ ಮಾಡ್ಲಿಕ್ಕೆ ಆಗುದಿಲ್ಲ. ಇಂಥ ಕಾನ್ಫರೆನ್ಸ್ಗಳಲ್ಲಿ ಮೊದಲನವ್ರು ಏನು ಹಾಡಿರ್ತಾರೆ ಅದನ್ನು ಬಿಟ್ಟು ಬೇರೆ ರಾಗ ಹಾಡ್ಬೇಕಾಗ್ತದೆ. ಈ ಅಕಸ್ಮಾತ್ ನಾವು ಪ್ಲಾನ್ ಮಾಡ್ಕೊಂಡು ಹೋದ್ರಾಗ ಅವ್ರು ಬಾರಿಸ್ಬಿಟ್ರು ಹಾಡ್ಬಿಟ್ರು ಅಂತಂದ್ರೆ ನಾವು ಚೇಂಜ್ ಮಾಡ್ಲೇಬೇಕಾಗ್ತದೆ. ಸೊ ಅಲ್ಲಿ ಏನೇನು ಆಯ್ತು, ಯಾರ್ಯಾರು ಏನೇನು ಮಾಡಿದ್ರು ಹಾಡಿದ್ರು ಕೇಳ್ಕೊಂಡು ನಾವು ನಮ್ಮ ಚೂಸ್ 1-4 ರಾಗಗಳಿರ್ತಾವೆ, ಯಾವ್ದಾರ ಒಂದು ಚಾಯ್ಸ್ ಅದಂತ ಆರಿಸ್ಕೊಂಡು ಮಾಡ್ಬೇಕಾಗ್ತದೆ, ಅದನ್ನು ಮಾಡ್ತೀವಿ. ಅಲ್ಲಿ ಅವತ್ತು ಅವನು ಆಬೋಗಿ ಬಾರಿಸ್ತಾ ಇದ್ದ ಫ್ಲೂಟ್ನಲ್ಲಿ. ಸೊ ನನಗೆ ಭಾಗ್ಯಶ್ರೀ ಅಂತೂ ಆಮೇಲೆ ನೋಡಂತ ಮಧ್ಯೆ ಈಗ ಭಾಗ್ಯಶ್ರೀ ಹಾಡೋಣ. ನಾನು ಅದೇ ತಂಬೂರಿ ಕೂಡ್ಸ್ಕೊಂಡು ಅಲ್ಲೇ ಪುಣಾದೇ ಸಾಥಿದಾರರು ಅರವಿಂದ್ ಥತ್ತೆ ಅಂತಿದ್ರು, ಈಗಲೂ ಇದ್ದಾರೆ. ಆಮೇಲೆ ಮೋಹನ್ ಸಬ್ನೀಸ್ ಅಂತಿದ್ರು, ಅವ್ರು ಭೀಮಸೇನ್ ಜೋಶಿ ಅವ್ರು ಕಾಯಂ ಸಾಥಿದಾರರು. ಸೊ ಅವ್ರು ತಬಲಾಕಿದ್ರು, ಅವ್ರು ಈಗಿಲ್ಲ, ತೀರ್ಕೊಂಡಿದ್ದಾರೆ. ಸೊ ತಂಬೂರಿ ಗಿಂಬೂರಿ ಎಲ್ಲ ಕೂಡ್ಸ್ಕೊಂಡು ನಾವು ಸುಮ್ಮನೆ ಹಿಂಗೆ ಜಸ್ಟ್ ಸ್ವರ ಹಚ್ಕೊಂಡು ಸಣ್ಣ ಪ್ರಮಾಣದಲ್ಲಿ ರಿಯಾಜ್ ಒಂದು ತಯಾರಿ ಮಾಡ್ತಾ ಕೂತಿದ್ದೆ. ಅಷ್ಟೊತ್ತಿಗೆ ಭೀಮಸೇನ್ ಜೋಶಿ ಬಂದರು. ಇದನ್ನು ಇನ್ನೂ ಕಣ್ಣಿಗೆ ಕಟ್ತದವರು. ಬಂದ ಕೂಡಲೇ ನಾವೆಲ್ಲ ಸ್ಟಾಪ್ ಮಾಡಿ ಎದ್ದು ನಿಂತ್ಕೊಂಡು ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿದ್ವಿ. ಏನು ಹಾಡ್ತೀರಿ ಕೇಳಿದ್ರು. ಮತ್ತೆ ಹಿಂಗೆ ನಾನು ಅವಾಗ ಮಧುಕಂಸ್ ಅಂತ ಆಯ್ಕೆ ಮಾಡ್ಕೊಂಡಿದ್ದೆ, ಮಧುಕಂಸ್ ಹಾಡ್ಬೇಕು ಅಂತ ಮಾಡಿ. ಯಾಕೆ ಭಾಗ್ಯಶ್ರೀ ಹಾಡಬೇಕು ಅಂತಂದ್ರು. ಇಲ್ಲ, ಅವರು ಅವಾಗಿ ಬರ್ಸ್ತಾ ಇದ್ದಾರೆ, ಮತ್ತೆ ಭಾಗ್ಯಶ್ರೀಗೆ ಅದಕ್ಕೆ ಹತ್ತಿರ ಆಗ್ಬಿಡ್ತದೆ, ಮಧುಕಂಸೇ ಚಲೋ, ಬೇರೆ ಒಂದು ಇದು ಹೊಳತದದು, ಬೇರೆ ಸ್ವರಗಳಿಂದ ಬರ್ತಾವದ್ರಲ್ಲ, ಹಿಂಗಾಗಿ ಏನಾರ ಹಾಡ್ರಿ, ಚಲೋ ಹಾಡ್ರಿ ಅಂತಂದ್ರು. ನನಗದು ಭಾಳ ಸಪೋರ್ಟ್ ಆಗಿಬಿಡ್ತು, ಭಾಳ ಅಂದ್ರೆ ಭಾಳ ಸಪೋರ್ಟ್ ಆಯ್ತು. ಅಂತೂ ನನ್ನ ಐಟಮ್ ಬಂತು, ನಾನೊಂದು ಹೋದೆ, ಕೂತೆ, ನೋಡಿದೆ, ಎಲ್ಲ ಇಡೀ ಎಲ್ಲಿ ನೋಡಿದ್ವಿ ಜನಸಾಗರ. ಹಾಡಿದ್ದು ಶುರು ಮಾಡಿದ್ದನು ಗೊತ್ತು ನನಗೆ. ಮಧುಕಂಸ್ ಮುಗೀತು. ಮಧುಕಂಸ್ ಮುಗಿಯೋದ್ರೊಳಗೆ ಒಂದು 2 ಸಲ ಕ್ಲಾಪ್ಸ್ ಬಂದು. ಸೊ ಮಧುಕಂಸ್ ಮುಗಿದ್ಮೇಲೆ ನಾನು ಭಾಗ್ಯಶ್ರೀ ಹಾಡಬೇಕು ಅಂತ ಪ್ಲಾನ್ ಮಾಡಿದೆ. ಗುರುಗಳು ಹೇಳಿದಾರ ಒಂದು ಹಾಡ್ಬೋಣ ಅಂತ. ಮಧ್ಯಲ್ಲೇ ತ್ರಿತಾಲ ಮತ್ತೊಂದು ಧೃತ್ತೊಂದು ಮೋಷನ್ ನೀವೇ ಮಾಡಿದ್ದ ಚೀಸ್ ಅದು. ಆಮೇಲೆ ಮಧ್ಯಲ್ಲೇ ತ್ರಿತಾಲಿದ್ದು ನಾ ಮಾಡಿದ್ದಲ್ಲ, ಇನ್ನೊಂದು ಧೃತ್ತಲ್ಲಿ ಏನು ಹಾಡಿದ್ನಲ್ಲ ಅದು ನಾನೇ ಮಾಡಿದ್ದು. ಸೊ 2 ಬಂದಿಷ್ಗಳಿಂದ ಹಾಡಿದ ಮೇಲೆ ನಾನು ಆಯ್ತು, ನಂದು ಅವಧಿ ಮುಗೀತು ಅಂತ ಹೇಳಿ 7ಕ್ಕೆ ಪ್ರಯತ್ನ ಮಾಡಿದೆ, ನಮಸ್ಕಾರ ಮಾಡಿದೆ. ಎಲ್ಲಾ ಕಡೆಯಿಂದನೂ
ಡಾಟ್ ಇಸ್ ಬಂದ್ಬಿಡ್ತು, ಇಲ್ಲ ಒನ್ ಮೋರ್ ಅಂತ. ಸೊ ವಾಯುಗಂಧರ್ವ ಸಮ್ಮೇಳನದ ಹಂತದಲ್ಲಿ ಒನ್ಸ್ ಮೋರ್ ತಗೊಂಡು ಹಾಡಿದ ಕಲಾವಿದರ ಪೈಕಿ ನಾನು ಬಹಳ ಅಪರೂಪದ ಕಲಾವಿದ ಕಾಣಿಸ್ತು, ಎಲ್ಲರಿಗೂ ಬರೋದಿಲ್ಲ. ಸೊ ಇಲ್ಲ, ಇದ್ರ ಬಗ್ಗೆ ಹರಿಮಾವ ಹೇಳ್ತಿದ್ರು. ಹರಿಮಾವ, ಆಯಿ ಅಂಕಲ್ಲು, ಪಾಂಡೆ ಅಂಕಲ್ಲು, ನಿಮ್ಮ ಅಸೋಸಿಯೇಟ್ಸ್ ಎಲ್ಲ ಅಲ್ಲಿ ಅವತ್ತಿದ್ರು. ಹೌದೌದು, ಸುಮಾರು ಒಂದು 15-20 ಸಾವಿರ ಜನ ಇದ್ರು. ಚಪ್ಪಾಳೆ ಹೊಡೆದ್ರೆ ಒಂದು ಸಮುದ್ರದ ಅಲೆ ಬಂದಂಗೆ ಆಗ್ತಿತ್ತು. ನಮ್ಗೆಲ್ಲ ರೋಮಾಂಚನ ಆಗಿತ್ತು ಅಂತ ಹರಿಮಾವ ಕತೆ ಹೇಳ್ತಿದ್ರು ಒಂದ್ ದಿವಸ. ಇದು ನನ್ನ ಬದುಕಿನಲ್ಲಿ, ನನ್ನ ಒಬ್ಬ ಕಲಾವಿದನ ಬದುಕಿನಲ್ಲಿ ಆದ ಒಂದು ಅದ್ಭುತವಾದಂತಹ ಒಂದು ಅನುಭವ. ಎಲ್ಲ ಕಲಾವಿದರಿಗೂ ಆಗ್ತಿರ್ತದೆ. ಮೊದಲು ಶುರು ಮಾಡಬೇಕಾದ್ರೆ ಇದೊಂದು ರೀತಿಯ ನಮಗೆ ಗರ್ಭಸ್ಥ ಸ್ತ್ರೀ ಡೆಲಿವರಿ ಟೈಮ್ ಮೇಲೆ ಆಗೋ ಟೆನ್ಷನ್ ಏನಿರ್ತದೆ. ಸೊ ಆ ರೀತಿಯ ಒಂದು ಅನುಭವ, ನೋವಿನೊಂದು ದೈಹಿಕವಾಗಿ ಅಂತಲ್ಲ, ಮಾನಸಿಕವಾಗಿ ಅದು ಆ ಅನುಭವ ನನಗೆ ಆಯ್ತು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದು ಒಂದು ಬ್ರೇಕ್ ನಿಮ್ಗೆ, ನಿಮ್ಮ ಕಲಾ ಜೀವನದಲ್ಲಿ ಬಹಳ ದೊಡ್ಡ ಅವಕಾಶ ಕ್ರಿಯೇಟ್ ಆಯ್ತು. ಮರುದಿವಸದಿಂದ ನಿಮ್ಗೆ ಇಡೀ ಮಹಾರಾಷ್ಟ್ರದ ಯಾತ್ರೆ ಶುರುವಾಯಿತು. ಸುಮಾರು ನನಗೆ ನೆನಪಿದೆ, 85ರಿಂದ 88 ತನಕ ನೀವು ನನಗೆ ಸಿಗ್ತಾನೆ ಇರಲಿಲ್ಲ. ನಾನು ಚಿಕ್ಕವನಿರುವಾಗ ನಮ್ಮ ಅಪ್ಪನ ನೋಡಿದ್ದು ಬಹಳ ಕಡಿಮೆ ಮನೆಯಲ್ಲಿ. ಅವ್ರು ಹೆಂಗೆ ನನ್ನ ನೆನಪು ಅಂದರೆ, ತೀರಾ ಚಿಕ್ಕವನಿರುವಾಗ ಒಂದು ಚಾಕ್ಲೇಟ್ ಬಾಕ್ಸ್ ಇಟ್ಕೊಂಡ್ಬರ್ತಿದ್ರು ಯಾವಾಗಲೂ. ಇಲ್ಲ ಅಂದರೆ ಒಂದು ಬಾಕ್ಸ್ ಆ್ಯಪಲ್ ತರೋರು. ಅಪ್ಪ ಬಂದರು ಅಂದರೆ ನನಗೆ ಆ್ಯಪಲ್ಲು ಚಾಕ್ಲೇಟು ಇಷ್ಟೇ ನನ್ನ ಪಾಡಿಗೆ. ಅಪ್ಪ ಅಂದರೆ ಆ್ಯಪಲ್ ತಂದು ಕೊಡೋರು, ಚಾಕ್ಲೇಟ್ ತಂದು ಕೊಡೋರು. ಆಮೇಲೆ ಅವರು 85ರಿಂದ 88 ತನಕ, ನಾನಿನ್ನೂ ಆಗ ಹೈಸ್ಕೂಲಿಗೆ ಹೋಗಲಿಲ್ಲ. 85 ನಂದು 6ನೇ ಕ್ಲಾಸ್ ಅಂತ ಕಾಣ್ತಿದೆ, 5-6ನೇ ಕ್ಲಾಸು. ಆ ಪೀರಿಯಡಲ್ಲಿ ಇಡೀ ಮಹಾರಾಷ್ಟ್ರದಾದ್ಯಂತ ತಿಂಗಳಲ್ಲಿ ಕನಿಷ್ಠ ಅಂದ್ರೆ ಒಂದು 3-4 ಕಾರ್ಯಕ್ರಮಗಳು ಇರ್ತಿದ್ವು, ಪ್ರತಿ ವಾರ ಇರ್ತಿದ್ವು. ಆಗ ಅವರು ಹೆಚ್ಚಾಗಿ ಪುಣೆ, ಮುಂಬೈಯಲ್ಲಿ ಉಳಿಯುವಂಥ ಪ್ರಸಂಗ ಬಂತು. ಆ 3 ವರ್ಷಗಳ ಕಾಲ ನೀವು ಮಹಾರಾಷ್ಟ್ರದಲ್ಲಿ ಹೋಗದೆ ಹೋದಂತಹ ಜಾಗಗಳೇ ಇಲ್ಲವೇನೋ ಬಹುಶಃ. ಸಾಮಾನ್ಯ ಎಲ್ಲ ಸೆಂಟರ್ನಲ್ಲೂ ಹೋಗಿದ್ದೀನಿ. ಹಳ್ಳಿಯಲ್ಲೂ ನಿಮ್ಮ ಅಭಿಮಾನಿಗಳಿದ್ರು. ನನಗೆ ಇನ್ನೂ ನೆನಪಿದೆ, ಪ್ರಕಾಶ್ ಸಾವರ್ಕರ್ ಅಂತ ಒಬ್ರು ಅನೌನ್ಸರ್ ಇದ್ರು ಸವಾಯಿಗಂಧರ್ವದಲ್ಲಿ. ಅವ್ರದ್ದೆಲ್ಲ ಫೋಟೋ ಇದೆ. ಎಷ್ಟು ಪ್ರೀತಿ ಮಾಡ್ತಿದ್ರು ನಾನು ನೆಕ್ಸ್ಟ್ ಟೈಮ್ ಹೋದಾಗ ಅವರೆಲ್ಲ ನನ್ನ ಹತ್ರ ಮಾತಾಡ್ತಿದ್ರು. ಆ ಕಾಲದಲ್ಲಿ ನೋಟಿನ ಹಾರ ಹಾಕೋರು, ಬಟ್ಟೆ ತಂದು ಕೊಡೋರು, ಮನೆ ಕರ್ಕೊಂಡೋಗಿ ಊಟ ಹಾಕೋರು, ಒಂಥರ ಅದ್ಭುತವಾದ ಬೇರೆ ಲೋಕದಲ್ಲೇ ಇರ್ತಿದ್ರಿ ನೀವು ಅಲ್ಲಿ ಹೋದಾಗ. ಇಡೀ ಮಹಾರಾಷ್ಟ್ರದಾದ್ಯಂತ ನಿಮ್ಗೆ ತುಂಬಾ ಹೆಸರಾಯ್ತು, ಬಹಳ ಸರ್ಕಲ್ ಬೆಳೀತು. ಕಲಾವಿದ ಮತ್ತೆ ಶ್ರೋತೃಗಳ ಸಂಬಂಧಕ್ಕಿಂತ ಹೆಚ್ಚಾಗಿ ಇವ್ರದ್ದು ಒಂದು ವಿಶೇಷ ಗುಣ ಅಂದ್ರೆ, ಇವ್ರು ಹೋದಲ್ಲೆಲ್ಲ ಜನಪ್ರಿಯತೆಯನ್ನ ಗಳಿಸೋದ್ರೊಷ್ಟಿಗೆ ಜನರ ಆತ್ಮೀಯತೆಯನ್ನು ಗಳಿಸ್ತಾರೆ. ಆ ರೀತಿಯ ಒಂದು ವ್ಯಕ್ತಿತ್ವದವರು. ತುಂಬಾ ಪ್ರೀತಿ ಮಾಡ್ತಾರೆ ಜನ. ಹೋದಲ್ಲೆಲ್ಲ ಮನೆಯಲ್ಲೇ ಕರೀತಾರೆ, ಊಟ ಹಾಕ್ತಾರೆ. ಅದೊಂಥರ ಆ ರೀತಿಯ ಒಂದು ಗೌರವ, ಪ್ರೀತಿ, ಆದರ ಇದು ಸಿಕ್ಕೋದು ಎಲ್ಲ ಕಲಾವಿದರಿಗೂ ಸಿಕ್ಕೋದು ಇಲ್ಲ ಬಹುಶಃ. ಯಾಕಂದ್ರೆ ನಾನು ತಂದೆಯವರ ಸಹವಾಸದಲ್ಲಿ ನಾನು ತುಂಬಾ ಓಡಾಡಿದ್ದೇನೆ ದೇಶದಾದ್ಯಂತ. ದೊಡ್ಡ ಕಲಾವಿದರದ ಒಂದು ಉದಾಹರಣೆ ಹೇಳ್ತೇನೆ. ನಮಗೆ ಆಗ ನಾವು ರೇಡಿಯೋ ಆಡಿಷನ್ ಆಯ್ತು, ಅದು 19ನೇ ಇಸಲಾಯ್ತು. ಅವಾಗ ನಾನು ಬಿಹಾರ್ ಗ್ರೇಡ್ನಲ್ಲಿ ಹಾಡ್ತಿದ್ದೆ. ಅವಾಗ ಒಂದು ಚೈನ್ ಬುಕಿಂಗ್ ಪ್ರೋಗ್ರಾಮ್ಸ್ ಅಂತ ಬರ್ತಿತ್ತು. ಒಬ್ಬ ಆರ್ಟಿಸ್ಟನ್ನು ಬೇರೆ ಊರಿನಲ್ಲಿ ಆ ರೇಡಿಯೋ ಸ್ಟೇಷನ್ಗೆ ಕಳಿಸಿ ಅಲ್ಲಿ ಅವ್ರನ್ನ ರೆಕಾರ್ಡಿಂಗ್ ಮಾಡಿ ಒಂದು ಕಾನ್ಸರ್ಟ್ ಮಾಡಿ ಎಲ್ಲ ಮಾಡುವಂಥ ಒಂದು ಸಿಸ್ಟಮ್ ಇತ್ತು. ಆಗ ಅಪ್ಕಮಿಂಗ್ ಆರ್ಟಿಸ್ಟಿಗೆ ಭಾಳ ಒಳ್ಳೆಯ ಅನುಕೂಲ ಆಗ್ತಿತ್ತು. ಅಂಥ ಒಂದು ಸಂದರ್ಭದಲ್ಲಿ ನನಗೆ ಪುಣೆ, ನಾಗ್ಪುರ್, ಔರಂಗಾಬಾದ್ ಹೀಗೆ ಒಂದು 3-4 ಸ್ಟೇಷನ್ ಸೇರಿಸ್ಕೊಂಡು ಒಂದು ಚೈನ್ ಮಾಡಿದ್ರು. ನಾನು ಅದಕ್ಕಿಂತ ಮೊದಲು ನಾನು ನಾಗ್ಪುರದಲ್ಲಿ ಹೋಗಿ ನಾವು ಒಂದು ರೂಮಲ್ಲಿ ಉಳ್ಕೊಂಡಿದ್ವಿ. ನನ್ನ ರೆಕಾರ್ಡಿಂಗ್ ಇದೆ. ಅಲ್ಲಿ ಮನೋಹರ್ ಬರ್ವೆ ಅಂತ ಒಬ್ಬರು ಹಳೆ ವಯಸ್ಸಾದ ಕಲಾವಿದರು, ಅವ್ರ ಮಗಳು ಕಲ್ಯಾಣಿ ದೇಶಮುಖ್ ಅಂತ ಹಾಡ್ತಿದ್ಲು. ಮನೋಹರ್ ಬರ್ವೆ ಅಂತ ಅವ್ರ ಭೇಟಿ ನನಗೆ ಕುಂದಗೋಳದಲ್ಲಾಗಿತ್ತು, ಅವ್ರ ಪರಿಚಯ ಆಗಿತ್ತು. ನಾವು ಹೋಟೆಲಲ್ಲಿ ಇದ್ದಿದ್ವಿ. ಅವ್ರಿಗೆ ಒಂದು ಫೋನ್ ಮಾಡಿದೆ, ನಾನು ಹಿಂಗೆ ನಾಗ್ಪುರಕ್ಕೆ ಬಂದೇನ್ರಿ ಗುರುಜಿ, ಮತ್ತೆ ನನಗೆ ರೇಡಿಯೋ ರೆಕಾರ್ಡಿಂಗ್ ಅದ, ಕಾನ್ಸರ್ಟ್ ಅದ. ಯು ಶುಡ್ ಹ್ಯಾವ್ ಸ್ಪೋಕನ್ ಇನ್ ಹಿಂದಿ ಆರ್ ಇಂಗ್ಲಿಷ್. ಅವ್ರು ಕನ್ನಡದಲ್ಲಿ ಬರ್ತಿತ್ತು. ಇಲ್ಲ, ನಾವು ಸಾಂಗ್ಸ್ ಮರಾಠಿ ಹೊಡಿತಿದ್ದೆ ಅವಾಗ. ಆಯ್ತಾ, ಎಲ್ಲ ಮರಾಠಿಯವರು. ಸೊ ಅವ್ರು ಕೂಡಲೇ ಬಂದರು ನಾವಿದ್ದು ಹೋಟೆಲಿಗೆ. ಎಲ್ಲಿ ಇದ್ಕೊಂಡು, ಹೇ ಗಣಪತಿ ಇथे येऊन इथे ಹೋಟೆಲ್मध्ये काय ಜರಿ ಚಲ ಗರಿ ಚಲ ಅಂತ ನನ್ನ ಇಲ್ಲಿಂದ ಅವ್ರನ್ನ ಎಬ್ಸೇಬಿಟ್ರು. ಅಲ್ಲಿಂದ ಎಬ್ಸಿ ಕೂಡಲೇ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಇಟ್ಕೊಂಡು, ನನ್ನ ಈ ಕಾರ್ಯಕ್ರಮ ಮುಗಿದ್ಮೇಲೆ ನನಗೆ ಗ್ಯಾಪ್ ಇತ್ತು. ಎಲ್ಲಿಗೆ ಅಲ್ಲಿಂದ ಇದಕ್ಕೆ ಹೋಗ್ಲಿಕ್ಕೆ, ಮುಂಬೈ ಹೋಗ್ಲಿಕ್ಕೆ, ರತ್ನಗಿರಿಗೆ ಹೋಗ್ಬೇಕಾಗಿತ್ತು. ಸೊ ಒಂದು 4 ದಿವಸ ಅವ್ರ ಮನೆಯಲ್ಲಿ ಹಿಂಗಿಂಥ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರು. ನನಗೆ ಮನಸ್ಸು ತುಂಬ ಬಂದ್ಬಿಡ್ತು, ಈ ಥರ ಎಲ್ಲಿ ಸಿಗ್ತಾರೆ ಈ ಕಾಲದಲ್ಲಿ ಅಂತ. ಹೌದು. ಇನ್ನೊಬ್ರು ವಿಶೇಷ ವ್ಯಕ್ತಿಗಳು ಅಂದ್ರೆ ಮುಂಬೈನ ಸುಧೀರ್ ನಿರ್ಗುಡ್ಕರ್ ಅಂಕಲ್. ಸುಧೀರ್ ನಿರ್ಗುಡ್ಕರ್ ಅಂತೂ ನಾನು ಭಾಳ ಹಚ್ಕೊಂಡ್ರು.
ಅವರು ನನ್ನ ಎಲ್ಲ ಚಟುವಟಿಕೆಗಳಿಗೆ ಸಪೋರ್ಟ್ ಮಾಡಿದರು. ಅದಾದ್ಮೇಲೆ ಎಂತಾಯ್ತು, ಹೀಗೆ ಮಾಡಿದ್ಮೇಲೆ 91ನೇ ಇಸ್ವಿಯಲ್ಲಿ ನಮ್ಮ ರಾಜಗುರುಗಳು ದೈವಾಧೀನರಾದರು. 92ನೇ ಇಸ್ವಿಯಲ್ಲಿ ನಾನು ಇಲ್ಲಿ ಹಾಸನಗಿಲ್ಲಿ ಮಂಚಿಕೇರಿ ಅಂತ ಊರಿನಲ್ಲಿ ರಾಜಗುರು ಸಂಗೀತ ಪ್ರತಿಷ್ಠಾನ ಅಂತ ಒಂದು ಸಂಸ್ಥೆ ಹುಟ್ಟಾಕಿ ಅವರ ಮೊದಲ ಒಂದು ಸ್ಮರಣೆಗೆ ಕಾರ್ಯಕ್ರಮ ಮಾಡಿದೆ. ಅದರಲ್ಲಿ ನಾನು ಬೊಂಬೆ ಹೋದಾಗ ಈ ಸುಧೀರ್ ನಿರೂಡ್ಕರ್ ನನ್ನ ಕಾರ್ಯಕ್ರಮ ಕೇಳಿ ಫ್ಯಾನ್ ಆದವರು. ಪುಣೆಯವರು ಮೂಲ, ಅವರು ಬಾಂಬೆಲಿ ಹೋಗಿ ಸೆಟ್ಲ್ ಆಗಿದ್ರು. ನಾನು ಅವ್ರ ಹತ್ರ ಹೇಳಿದೆ, ಹೀಗೆ ಒಂದು ಸಂಸ್ಥೆ ಮಾಡಿದ್ದೇನೆ, ಸ್ವಲ್ಪ ಫಂಡ್ ಬೇಕಾಗಿತ್ತು ನನಗೆ, ನೀವು ಯಾರಾದರೂ ನಿಮ್ಗೆ ಗೊತ್ತಿದ್ರೆ ಮಾಡಿದ್ರೆ ಸ್ವಲ್ಪ ಡೊನೇಟ್ ಮಾಡುವಂಥವ್ರು ಅಂತ ಹೇಳಿದ್ರು. ನನಗೆ ಸದ್ಯಕ್ಕೆ 1 ಲಕ್ಷ ರೂಪಾಯಿ ಬೇಕಾಗಿತ್ತು. ಅವ್ರನ್ನೇ ಯಾಕೆ ಕೇಳ್ತಿ, ನಾನೇ ಕೊಡ್ತೀನಿ ತಗೋ ಅಂತ ಹೇಳಿ ಅವರು ನನಗೆ 1 ಲಕ್ಷ ರೂಪಾಯಿ ಕೂಡಲೇ ಆಯ್ತಾ. 91ನೇ ಇಸ್ವಿಲಿ 92 ಇಯರ್ಸಲ್ಲಿ ನಾವೇನು ಕಾರ್ಯಕ್ರಮ ಶುರು ಮಾಡಿದ್ವಿ. 1 ಲಕ್ಷ ರೂಪಾಯಿ ಕೊಟ್ಬಿಟ್ರು. ನಾನು ಒಬ್ಬನೇ ಕೊಡ್ತೀನಿ, ಮತ್ತೆ ಯಾರನ್ನ ಕೇಳೋ ಅವಶ್ಯಕತೆ ಇಲ್ಲ, ನಾನು ಕೊಡ್ತೀನಿ ಅಂತ. ಅವರು ಅಲ್ಲಿ ಬಿಲ್ಡರ್ ಆಗಿದ್ರು, ಅವರು ಬಿಸ್ನೆಸ್ ಇತ್ತು ದೊಡ್ಡದು. ಇದೆ ನಿರ್ಗುಡ್ಕರ್ ಫೌಂಡೇಶನ್ ಇದೆ, ನಿರ್ಗುಡ್ಕರ್ ಫಾರ್ಮ್ಸ್ ಇದೆ, ಫಾರ್ಮ್ಸ್ ಎಲ್ಲ ಇದೆ, ತುಂಬಾ ಕೆಲಸ ಮಾಡ್ತಾರೆ. ಹೌದು. ಸೊ ನನಗೆ ಆಶ್ಚರ್ಯ ಆಗ್ಬಿಡ್ತು, ನನಗೆ ಇಂಥವೆಲ್ಲ ಹೆಂಗ್ ಘಟಿಸ್ತಾವಪ್ಪ, ನಮ್ಗೆ ಇದು ವಿಚಾರ ಪ್ಲಾನೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹಿಂಗೆ ಒದಗಿ ಬರ್ತಾವಲ್ಲಪ್ಪ ಅಂತೇಳಿ ನಾನು ಅನ್ಕೊಂಡು ಬಂದು ಆಮೇಲೆ ಆ ವರ್ಷ ಇಲ್ಲಿ KV ಸುಬ್ಬಣ್ಣನ ಕರೆದೆ, ಗಂಗೂಬಾಯಿ ಅವ್ರನ್ನ ಕರೆದೆ, ಮತ್ತೆ ಈ ನಿರ್ಗುಡ್ಕರ್ ಅವ್ರನ್ನ ಕರೆದೆ. ಇವ್ರನ್ನೆಲ್ಲ ಕರೆದು ಆ ಸಂಸ್ಥೆಯನ್ನು ಇನಾಗ್ರೇಟ್ ಮಾಡಿ ಆ ವರ್ಷ ರಾತ್ರಿ ಬೆಳತನಕ ಇಲ್ಲೇ ಹಾಸನಿಯ ಶಾಲೆಯ ಆವಾರದಲ್ಲಿ ಆ ಕಾರ್ಯಕ್ರಮ ಇಡೀ ರಾತ್ರಿ ಆಯ್ತು. ಅದೊಂದು ಅದ್ಭುತವಾದಂತಹ ಅನುಭವ. ಇಲ್ಲಿ ಮತ್ತೆ ನಾವು ಹಿಂದೆ ಹೋಗೋಣ. ಸುಧೀರ್ ನಿರೂಡ್ಕರ್ ಅವರ ಭೇಟಿ ನಿಮ್ಗೆ ಹೆಂಗಾಯ್ತು? ಪುಣಾದ ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ಅನಿಲ್ ಮತ್ತೆ ಸುಧೀರ್ ಬಂದಿದ್ರು. ಸುಧೀರ್ ನಿರೂಡ್ಕರ್ ಭೇಟಿ ಹೆಂಗಾಯ್ತು ಅಂದ್ರೆ, ಪುಣಾದಲ್ಲಿ ಅವ್ರ ಬ್ರದರ್ ಇರ್ತಿದ್ರು ಅನಿಲ್ ನಿರೂಡ್ಕರ್ ಅಂತ. ಸೊ ನನಗೆ ಅವ್ರು ಮೊದಲು ಪರಿಚಯ ಆದ್ರು. ಅವ್ರ ಪರಿಚಯ ಆದ್ಮೇಲೆ ಅವ್ರು ನನ್ನ ಮುಂಬೈಗೆ ಕರ್ಕೊಂಡು ಹೋದ್ರು. ಮುಂಬೈಲಿ ಒಂದು ಕಾರ್ಯಕ್ರಮ ಇತ್ತು, ಚೇತನ ಕಾಲೇಜ್ ಅಂತ ಇದೆ. ಸೊ ಅಲ್ಲಿ ಆಡಿಟೋರಿಯಂನಲ್ಲಿ ಕಾನ್ಸರ್ಟ್ ಇತ್ತು. ಆ ಕಾರ್ಯಕ್ರಮಕ್ಕೆ ಇವರೆಲ್ಲ ಬಂದಿದ್ರು, ಯಾರು ಸುಧೀರ್ ನಿರೂಡ್ಕರ್, ಅವ್ರ ಹೆಂಡತಿ, ತಾಯಿ ಎಲ್ಲರೂ. ಆ ಕಾರ್ಯಕ್ರಮಕ್ಕೆ ಕೇಳಿ ಅವರಿಗೆ ಏನೋ ಒಂಥರ ಖುಷಿ. ಅಲ್ಲಿ ಅವ್ರ ಮನೆ ಹೋದ್ಕೊಳ್ಳೆ ಮಾಡಿದ್ಮೇಲೆ ಅದು ಹಾಗೆ ನಮ್ದು ಸಂಬಂಧ ಬೆಳ್ಕೋತ ಹೋಯ್ತು. ಅಲ್ಲಿ ಇರ್ತಾ ನೀವು ಅವ್ರ ಮನುಷ್ಯನೇ ಆಗ್ಬಿಟ್ಟಿದ್ದೆ. ಹೌದು. ತಾಯಿ ನಿಮಗೆ ಎಲ್ಲೇ ಹೊರಗಿಂದ ಬಂದ್ರು ಹಾನ ಬಳದು ಒಳಗ್ ಕರ್ಕೊಳ್ಳೋದು ಎಲ್ಲ ಮಾಡ್ತಿದ್ರು. ರಾಜಬಾಬು ಇಲ್ಲಿ ಹಾಸನಿಗೆ ಮನೆಗೂ 2-3 ಸಲ ಬಂದು ಹೋಗಿದ್ದಾರೆ, ಇಡೀ ಕುಟುಂಬ ಬಂದು ಹೋಗಿದ್ದಾರೆ. ರಾಜಬಾಬು ನಿರೂಡ್ಕರ್ ಅವರು ನಿಮ್ಮನ್ನ ತುಂಬಾ ಪ್ರೀತಿಯಿಂದ ಗಡಿಗೆ ಮೊಸರು ತರ್ತಿದ್ರು. ನನಗೆ ಮೊಸರು ಅಂದ್ರೆ ಪ್ರೀತಿ. ಅವ್ರು ಆಮೇಲೆ ಮೊಮ್ಮಕ್ಳಿಗೆ ಹೇಳ್ತಿದ್ರು, ಹಾತ್ ಲವನಕ ಗಣಪತಿ ಕಾಕನ್ಸಟಿ ಅಣ್ಲೆಲ್ಲ ಬರಕಾಯ ಅಂತಿದ್ರು. ಆಯ್ತಾ. ಅಲ್ಲ, ಇದು ಒಂದು ಕಲೆ ಅನ್ನೋ ಒಂದು ಮಾಧ್ಯಮ ಹೇಗೆ ಜನರನ್ನ ಬೆಸೀತದೆ, ಯಾರೋ ಸಂಬಂಧ ಇಲ್ಲ ಸೂತ್ರ ಹಂಗೇಳಿ ನಾ ಯಾರನ್ನೋ ಒಂದು ಅವರ ಪರಿಸ್ಥಿತಿಯನ್ನಾಗ್ಲಿ, ಆರ್ಥಿಕ ಸ್ಥಿತಿಯನ್ನಾಗ್ಲಿ, ಅವರ ಬೇರೆ ಸಾಮಾಜಿಕ ಒಂದು ಸ್ಥಿತಿಗತಿಗಳನ್ನಾಗ್ಲಿ ಎಕ್ಸ್ಪ್ಲಾಯ್ಟ್ ಮಾಡ್ಲಿಕ್ಕೆ ಅಂತ ಹೋಗ್ಲಿಲ್ಲ. ನನಗೆ ಅದು ಬೇಕಾಗಿರ್ಲಿಲ್ಲ. ನಾನು ಅವರ ಆ ಒಂದು ಸಂಬಂಧದ ಪ್ರೀತಿಯನ್ನ, ಸಂಬಂಧದ ಒಂದು ಆ ಸ್ಥಿತಿಯನ್ನು ಅನುಭವಿಸದೆ ಬಿಟ್ರೆ, ನನಗೆ ಇವ್ರು ದೊಡ್ಡ ಮನುಷ್ಯರು, ದುಡ್ಡಿದ್ದವರು, ಇವ್ರು ದುಡ್ಡು ಹೆಂಗಾರ ತಗೋಬೇಕು ಅಂತದೆಲ್ಲ ವಿಚಾರ ಇರಲಿಲ್ಲ. ಈ ಮೊನ್ನೆ ಅವರು ಫೋನ್ ಮಾಡಿದಾಗ ಹೇಳಿದ್ರಲ್ಲ, ಅದನ್ನ ಸ್ವಲ್ಪ ವಿವರಿಸಿ. ಏನದು? ಇಷ್ಟು ವರ್ಷ ಬರೀ ಕಾರ್ಯಕ್ರಮ ಇದ್ರೆ ಬರೋದಲ್ಲ ಮುಂಬೈಗೆ. ಮೊನ್ನೆ ಫೋನ್ ಮಾಡಿದ್ರು, ಈ ಅವಾರ್ಡ್ ಬಂದ್ಮೇಲೆ, ಈ ತಾನ್ಸೇನ್ ಅವಾರ್ಡ್ ಬಂದ್ಮೇಲೆ ಅವ್ರಿಗೆಲ್ಲ ಗೊತ್ತಾಯ್ತು ಎಲ್ಲರಿಗೂ. ಒಂದು ವಿಶ್ ಮಾಡಿದ್ರು. ವಿಶ್ ಮಾಡ್ಕೊಂಡು, ಏನು ಈಗ ಬರೀ ಕಾರ್ಯಕ್ರಮ ಇದ್ದೇ ಮುಂಬೈ ಬರ್ಬೇಕು ಅಂತಿಲ್ಲ, ಹಂಗೆ ಬರ್ರಿ, 1-2 ದಿವಸ ಇದ್ಕೊಂಡು ಹೋಗ್ರಿ ನಮ್ಮ ಮನೇಲಿ, ಗಂಡ ಹೆಂಡತಿ ಇಬ್ರು ಬರ್ರಿ ಅಂತ ಹೇಳಿ ಆಮಂತ್ರಣ ಮಾಡಿದ್ರು. ಅಂದ್ರೆ ಈ ಸಂಗೀತಕ್ಕೆ ಅಂತ ಅದ್ಭುತ ಶಕ್ತಿ ಇದೆ ನೋಡಿ, ಯಾರ್ಯಾರನ್ನೆಲ್ಲ ಒಂದುಗೂಡಿಸ್ತದೆ. ಎಲ್ಲಿಯ ನಿರ್ಗುಡ್ಕರು, ಎಲ್ಲಿಯ ಗಣಪತಿ ಭಟ್ರು, ಎಲ್ಲಿ ಹಾಸಣಿಗಿ, ಎಲ್ಲಿ ತಾನ್ಸೇನ್ ಪ್ರಶಸ್ತಿ, ಇವೆಲ್ಲ ಒಂದಕ್ಕೊಂದಕ್ಕೆ ಆಮೇಲೆ ಬರೋದು. ಮುಂಬೈ ಪುಣಾದಲ್ಲಿ ಎಲ್ಲೇ ಪ್ರೋಗ್ರಾಮ್ ಆಗಲಿ ನಿರೂಡ್ಕರ್ ಫ್ಯಾಮಿಲಿ ಇದ್ದೇ ಇರ್ತಿತ್ತು, ಅವ್ರು ಇರೋದೇ. ನಂತರ ಏನಾಯ್ತು ಅಂದ್ರೆ, ನನಗೆ ರಾಜಗುರುಗಳು ತೀರ್ಕೊಂಡ್ಮೇಲೆ ನಾವು ಸ್ವಲ್ಪ ಅನಾಥ ಪ್ರಜ್ಞೆ ಬಂದ್ಬಿಡ್ತು. ಗುರುಗಳು ತೀರ್ಕೊಂಡ್ಬಿಟ್ರಲ್ಲ, ನನಗೆ ಮುಂದೆ ಗತಿ ಯಾರು ಅಂತೇಳಿ. ಯಾಕೆಂದ್ರೆ ಈ ಗುರು ಶಿಷ್ಯ ಪರಂಪರೆಯಲ್ಲಿ ಗುರು ಅನ್ನೋದು ಒಂದು ದೊಡ್ಡ ಆಧಾರ ಆಗ್ಬಿಡ್ತದೆ. ಸೊ ಆ ಆಧಾರ ಕಳಿಸಿದ್ರೆ ಶಿಷ್ಯನಿಗೆ ಕೆಲವು ಕಾಲ ಅದನ್ನ ಸಹಿಸ್ಕೊಳ್ಳೋದಾಗ್ಲಿ ಅಥವಾ ಧಾರಿಸಿಕೊಳ್ಳೋದಾಗ್ಲಿ ಸ್ವಲ್ಪ ಸಮಯ ತಗೊಳ್ತದೆ. ಅದು ಮನೆಯ ತಂದೆ ತಾಯಿ ತೀರ್ಕೊಂಡಾಗುವಂತಹ ಒಂದು ಅನುಭವನೇ ಅಲ್ಲೂ ಆಗ್ತದೆ. ಸೊ ಅವ್ರು ತೀರ್ಕೊಂಡ ನಂತರ ನಾನು ಅಲ್ಲಿ ಮುಂಬೈಗೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ನನ್ನ ಕಾರ್ಯಕ್ರಮ ಅಲ್ಲಿ ಅದೇ ನಾ ಹೇಳಿದೆ, ಮೋಹನ್ ನಾಡ್ಕರ್ಣಿ ಅಂತ ತುಂಬಾ ಸಂಗೀತ ವಿಮರ್ಶಕರು, ತುಂಬಾ ದೊಡ್ಡ ಹೆಸರು ಮೋಹನ್ ನಾಡ್ಕರ್ಣಿ ಅವ್ರದ್ದು. ಟೈಮ್ಸ್ ಆಫ್ ಇಂಡಿಯಾದಲ್ಲಿ 1000 ಗಟ್ಟಲೆ ಮ್ಯೂಸಿಕ್ ಕ್ರಿಟಿಕ್ ಇದ್ರು, ಅವರು ಬರೆದಿದ್ರು ಮಾಡಿದ್ರು. ಅವರು ಆ ದಿವಸ ನನ್ನ ಕಾರ್ಯಕ್ರಮದಲ್ಲಿ ಇದ್ರು. ಸೊ ನಾನು ಮರುದಿವಸ ಅವ್ರನ್ನ ಭೇಟಿ ಆದೆ. ಸುಮ್ಮನೆ ದೊಡ್ಡ ಮನುಷ್ಯ ಇದ್ದಾನೆ, ಸ್ವಲ್ಪ ಭೇಟಿ ಆಗೋಣ, ನನ್ನ ಹಾಡು ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಅಂತ. ಸೊ ನಿಮ್ಗೆ ಏನ್ ಅನಿಸ್ತು, ಏನಾದ್ರು ಗೈಡಿಂಗ್ ರೆಮಾರ್ಕ್ಸ್ ಇದ್ರೆ ನೀವು ಮಾಡ್ಲಿಕ್ಕೆ ಕಟ್ಟಿಲ್ಲ ಅಂತ ಹೇಳಿದೆ.
ಇಲ್ಲ ಚೆನ್ನಾಗಿದೆ, ನೀವು ಇನ್ನೂ ಸ್ವಲ್ಪ ಕಲಿಬೇಕು. ಆದರೆ ಇದು ಹಿಂದಕ್ಕೆ ಮುಗಿದ ವಿದ್ಯೆ. ಈ ನಿಮ್ಮ ಗುರುಗಳಂತೂ ತೀರ್ಕೊಂಡ್ರು, ಭಾಳ ಅದ್ಭುತವಾದ ಗಾಯಕರಾಗಿದ್ದರು. ನೀವು ಸ್ವಲ್ಪ ಇನ್ನೂ ಕಲಿಬೋದಲ್ಲ ಅಂಥದ್ದು. ಹೌದು ಕಲಿಬೋದು, ನನಗೂ ಕಲಿಬೇಕು ಅಂತಿದೆ. ನಾನು ಐ ಆಮ್ ನಾಟ್ ಸ್ಯಾಟಿಸ್ಫೈಡ್. ಕಲಿಯೋದಾದ್ರೆ ಯಾರ ಹತ್ರ ಕಲಿಬೇಕು ಅನ್ನೋ ಪ್ರಶ್ನೆ ಇದೆ. ನೀವು ಇಲ್ಲಿ ಮುಂಬೈದಲ್ಲಿ CR ವ್ಯಾಸ್ ಅಂತಿದ್ದಾರೆ, ಅವ್ರ ಕಡೆ ಹೋಗಿ ಅವ್ರನ್ನ ಕೇಳ್ರಿ, ಅವ್ರು ಕಲಿಸ್ತಾರೆ ಹಂಗೆ ಕೇಳ್ರಿ, ದೊಡ್ಡ ಪಂಡಿತರು ವಿದ್ವಾಂಸರು. ಅವ್ರು ಸಜೆಷನ್ ಮಾಡಿದ ಮೇಲೆ ನಾನು CR ವ್ಯಾಸ್ ಅವ್ರ ಹತ್ರ. ನನ್ನ ಸ್ನೇಹಿತರಿದ್ದು ಅಲ್ಲಿ ವೀರಭದ್ರ ಅಂತಿದ್ರು, ಕುಲಕರ್ಣಿ ಅಂತಿದ್ರು, ಅವರೆಲ್ಲ ನಮ್ಮನ್ನೆಲ್ಲ ಭಯಂಕರ ಅದ್ಭುತ ಆತ್ಮೀಯ ಸ್ನೇಹಿತರಾಗ್ಬಿಟ್ಟಿದ್ರು ಅಷ್ಟೊತ್ತಿಗಾಗಲೇ, ಎಲ್ಲ ಸಂಗೀತ ಆಸಕ್ತರು. ಸೊ ಅವ್ರನ್ನ ಕರ್ಕೊಂಡು ಜೊತೆಗೆ ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋದಾಗ CR ವ್ಯಾಸ್ ಅವರು ನನಗೆ ತಮಾಷೆ ಮಾಡಿದ್ರು. ಏನಪ್ಪಾ ನಿನ್ ಬಗ್ಗೆ ಹವಾ ಅದ, ನಾನು ಏನ್ मराठी मध्ये म्हणा ना. तुझ्याबद्दल एवढा हवा आहे, मी काय शिकवतो तुला ಅಂತಂದ್ರು. ಇಲ್ಲ, ನನಗೆ तुम्ही काही शिकवा, मला शिकवा, तुमच्याकडे मला शिकायचे आहे बस, एवढंच. काय शिकवायचे हे तुम्ही ठरवा ಅಂತ ನಾನು ಅವರಿಗೆ ಹೇಳಿದೆ. ठीक है ಎದ್ ಜಾ ಅಂತಂದ್ರು. ಅಲ್ಲಿಂದ ಅಲ್ಲಿ ಅವ್ರ ಜೊತೆ ಶುರುವಾಯ್ತು. ಅಲ್ಲೂ ಕೂಡ ನಮ್ಮ ಸಂಬಂಧ ಎಷ್ಟು ಚೆನ್ನಾಗಿ ಡೆವಲಪ್ ಆಯ್ತು ಅಂದ್ರೆ CR ವ್ಯಾಸ್ ಅವರಿಗೆ ನನ್ನ ಬಗ್ಗೆ ಅಷ್ಟು ಪ್ರೀತಿ ಶುರುವಾಯ್ತು. ಗಣಪತಿ ಒಂದ್ ಕೆಲವು ರೆಕಾರ್ಡಿಂಗ್ಸ್ ಇದೆ, CR ವ್ಯಾಸ್ ಅವ್ರು ಸ್ವತಃ ಮಾತಾಡಿದ್ದಿದೆ, ಆ ಥರ ಎಲ್ಲ ಇದೆ. ಸೊ ಅವ್ರು ನೀವು ಅದು ಒಂದು ನೆನ್ಪು ಮಾಡ್ತೀನಿ ನಾನು, ಒಂದು ಭಾಗ್ಯಶ್ರೀ ಹಾಡಿದ್ರಿ ನಾಡಾರೋ ರಂಗಮೋಪೆ, ಅದು ಅವರೇ ಮಾಡಿದ್ದು ಚೀಸು. ನಾಡಾರ ಆ ಕಾರ್ಯಕ್ರಮ ಮುಗಿದ್ಮೇಲೆ ಅವರು ತಡಿಲಿಕ್ಕಾಗದೆ ಎದ್ ಬಂದು ಇವತ್ತು ನಾನು ಮಾತಾಡ್ಬೇಕು ಅಂತ ಹೇಳಿ. ಅದಲ್ಲ, ಅದಕ್ಕಿಂತ ಮೊದಲು ಕೌಶಿಕ್ ರಂಜನಿ ಹಾಡಿದ್ದೆ. ಅದ್ರದ್ದು ಇದು ಮತ್ತೊಂದ್ಸಲ ಮಾತಾಡೋಣ. ಈ ಭಾಗ್ಯಶ್ರೀ ಮುಗಿಸ್ಕೊಂಡು ಅದು ಮಾತಾಡೋಣ. ಅದು ಬಹಳ ಹಿಸ್ಟಾರಿಕಲ್ ಇಂಪಾರ್ಟೆಂಟ್ ಆದಂತಹ ಒಂದು ಘಟನೆ. ಅಲ್ಲ, ಇದು ಕೂಡ ಅಷ್ಟೇ, ಇದು ಅವರದೇ ಬಂದಿಶ್ ಆಗಿತ್ತು ಕೌಶಿಕ್ ರಂಜನಿ. ಅಲ್ಲ, ಕೌಶಿಕ್ ರಂಜನಿ ಬಗ್ಗೆ ಆಮೇಲೆ ಮಾತಾಡೋಣ ನಾವು, ಅದಕ್ಕೆ ಒಂದು ಬ್ಯಾಕ್ ಗ್ರೌಂಡ್ ಇದೆ, ಅದು ನಾನು ಹೇಳ್ತೀನಿ. ಈ ಭಾಗ್ಯಶ್ರೀ ಬಗ್ಗೆ ಮೊದಲು ಹೇಳಿ ಆಮೇಲೆ ಅದಕ್ಕೆ ಹೋಗೋಣ. ಭಾಗ್ಯಶ್ರೀ ನಾಡಾರ್ ಒಡ್ಡಂಗೆ ಎದುರಿಗೆಲ್ಲ ಕೂತಿದ್ರು. ವಾಲಾವಲ್ಕರು, ಇವರು CR ವ್ಯಾಸ್ ಅವರು ಕೂತಿದ್ರು. ಆಮೇಲೆ ಮುಂಬೈಯ ಅನೇಕ ಗುರುಪೂರ್ಣಿಮಾ ಸಂದರ್ಭದಲ್ಲಿ ಆ ಕಾರ್ಯಕ್ರಮದಲ್ಲಿ ನಾನು ಭಾಗ್ಯಶ್ರೀ ಹಾಡಿದೆ, ನಾಡಾರ್ ರಂಗ ಅವ್ರದೇ ಬಂದಿಶ್ ಹಾಡಿದೆ. ಕುಣೋದ್ಬಿಟ್ರೆ ಎಲ್ಲಾರು ಆಯ್ತಾ. ಅದೇನು ನೆನಪು ಮಾಡ್ಕೊಂಡ್ರೆ ನನಗೆ ಮನಸ್ಸು ತುಂಬ ಬರ್ತದೆ. ಆಮೇಲೆ ಅವ್ರು ನನ್ನ ಇಷ್ಟು ಪ್ರೀತಿಯಿಂದ ಅದನ್ನ ವರ್ಣನೆ ಮಾಡಿದ್ರು. ಇದನ್ನ ಇದು ಗಣಪತಿಗೆ ಮಾತ್ರ ಸಾಧ್ಯ ಹಿಂಗಾಡ್ಲಿಕ್ಕೆ ಅಂತ ಒಂದು. ಸೊ ಅದೊಂದು ಘಟನೆ. ಸೊ ರಾಜಗುರುಗಳು, ನಾನು ತುಂಬಾ ಚಿಕ್ಕಂದನಿಂದನೂ ಅವ್ರು ನನ್ನ ಮೊಮ್ಮಗ ಅಂತಲೇ ನನ್ನನ್ನು ಕನ್ಸಿಡರ್ ಮಾಡ್ತಿದ್ರು. ಧಾರವಾಡಕ್ಕೆ ಹೋದ್ರೆ ಅವರು ಒಳ್ಳೆ ಅಡಿಗೆ ಮಾಡ್ತಿದ್ರು, ಬೇಸಿನ ಉಂಡಿ, ಚಕ್ಲಿ, ಇವನ್ನೆಲ್ಲ ಬಹಳ ಪ್ರೀತಿ ಅವರಿಗೆ. ಅದನ್ನೆಲ್ಲ ಮಾಡಿಟ್ಟವರು ತೊಡೆ ಮೇಲೆ ಕುಣಿಸ್ಕೊಂಡು ಒಂದೊಂದೇ ಉಂಡೆ ಕೊಡೋರು, ಚಕ್ಲಿ ಕೊಡೋರು, ಬಾ ಮೊಮ್ಮಗನೇ ಅಂತಲೇ ಕರ್ಕೊಂಡು ಭಾಳ ಪ್ರೀತಿ ಮಾಡ್ತಿದ್ರು. ಅವರು ತುಂಬ, ನೀವೇ ಇಷ್ಟೆಲ್ಲ ಹೇಳ್ತಿರಲ್ಲ ಅವ್ರ ಬಗ್ಗೆ, ಅವರ ಜೊತೆಗಾದ ಅನುಭವಗಳ ಬಗ್ಗೆ. ನಮಗೂ ನಿಮ್ಮ ಒಡನಾಟದ ಸಲುವಾಗಿ ಅವರನ್ನ, ನಾನು ಮುಂಜಿಗೆ ಬಂದಿದ್ರು ಇಲ್ಲಿ 84 ಅವ್ರು ಕೊಟ್ಟಿದ್ದ ಚೆಂಬು ತಟ್ಟೆ ಸಂಧ್ಯಾವಂದನ ಇದನ್ನು ಇನ್ನೂ ನನ್ನ ಹತ್ರ ಇದೆ, ಇಟ್ಕೊಂಡಿದ್ದೀನಿ ನಾನು. ಅವರ ಪ್ರೀತಿ, ಆ ಒಂದು ಇದು ನಿಮ್ಮ ಮೇಲೆ ಆಶೀರ್ವಾದ ರೂಪಕವಾಗಿ ಹರಿಯಲ್ಪಡ್ತು. ಆಮೇಲೆ CR ವ್ಯಾಸ್ ಅವರು ಕೂಡ ಅಷ್ಟೇ, ಬಹಳ ಸಜ್ಜನರು, ಬಹಳ ಸಂತರು ಅಂತ ಒಬ್ಬ ಮಹಾತ್ಮ. ಇಲ್ಲಿ ಬಂದಾಗ ಇಲ್ಲೊಂದು 3-4 ದಿವಸ ಅವ್ರು ಸೇವೆ ಮಾಡ್ಕೊಂಡು, ನಾವೆಲ್ಲ ಸೇವೆ ಮಾಡ್ಕೊಂಡಿದ್ವಲ್ಲ, ಆವಾಗ ಎಷ್ಟು ಆನಂದದಾಯಕವಾದಂತಹ ಒಂದು ವ್ಯಕ್ತಿತ್ವ, ಪ್ರಸನ್ನವದನ, ಹಸನ್ಮುಖಿಗಳಾಗಿರೋರು. ಈ ನಡುವೆ ಒಂದ್ಸಲ ಏನಾಯ್ತು, ನೀವು ಮುಂಬೈಗೆ ಹೋಗೋದು ಸ್ವಲ್ಪ ಕಡಿಮೆ ಮಾಡಿದ್ರಿ 91-92ದಲ್ಲೋ ಏನೋ ಇದರಲ್ಲಿ. ಇಲ್ಲಿ ಹೆಚ್ಚಿಗೆ ಬೆಂಗಳೂರು ಕಡೆ ನಿಮ್ಮ ಹೆಸರು ಜಾಸ್ತಿ ಆಗ್ತಾ ಬಂತು. ಆವಾಗ ಸುಮಾರು ವರ್ಷಗಟ್ಟಲೆ ನಿಮಗೆ ಅವರಿಗೆ ಒಂದು ಗ್ಯಾಪ್ ಆಯ್ತು. ಅವರು 1-2 ಸಲ ಹೋದಾಗ ನೀವು ಒಂದು ಹೇಳ್ತಿದ್ರಿ, ಗುರುಗಳು ಯಾಕೋ ಸಮ ಮಾತಾಡಿಸ್ಲಿಲ್ಲ ಅಂತ. ಆ ವರ್ಷ ಗುರುಪೂರ್ಣಿಮೆಯಲ್ಲಿ ನೀವು ಕೌಶಿಕ್ ರಂಜನಿ ಹಾಡಿದ್ರಿ. ಆ ಕೌಶಿಕ್ ರಂಜನಿಯ ಗುರುಪೂರ್ಣಿಮೆಯಲ್ಲ, ಒಬ್ಬರು ಮನೆಯಲ್ಲಿ ಸೋಮನ್ ಅಂತ ಒಬ್ರು ಪೊಲೀಸ್ ಆಫೀಸರ್ಸ್ ಇದ್ರು, ಅವರು ರಿಟೈರ್ಡ್ ಅಂತವ್ರು, ಬರೀ ಸಂಗೀತದಲ್ಲಿ ಆಸಕ್ತಿ. ಅವ್ರ ಮಧ್ಯೆಲ್ಲ ಒಂದು ಸಣ್ಣ ಸ್ಮಾಲ್ ಬೈಠಕ್, ಒಂದು 50 ಜನ ಕೂತ್ಕೊಂಡು ಮಾಡುವಂತ ಒಂದು ಸಂದರ್ಭದಲ್ಲಿ ಕೌಶಿಕ್ ರಂಜನಿ ಮಾಡಿದ್ರು. ಆ ಕೌಶಿಕ್ ರಂಜನಿಯ ಹಾಡಿದ ಮೇಲೆ ಅವರು ಮಾತಾಡ್ತಾರಲ್ಲ, ಜಗನ್ನಾಥ್ ಬೋವಾ ಅವರ ಜೀವನದಲ್ಲೂ ಇದೇ ತರ ಒಂದು ಸಂದರ್ಭ ಬಂದಿತ್ತು. ಗುರುಗಳು ಜಗನ್ನಾಥ್ ಬೋವಾ CR ವ್ಯಾಸರ ನಡುವೆ ಏನೋ ಒಂದು ಸಣ್ಣ ಒಂದು ಆ ಗ್ಯಾಪ್ ಇತ್ತು. ಆ ಗ್ಯಾಪ್ ನಡುವೆ ಇವರು ಅದು ಹೆಂಗೆ ಪರಿಹಾರ ಆಯ್ತು ಅಂದ್ರೆ, ಇವರು ಕೌಶಿಕ್ ರಂಜನಿ ಹಾಡಿ ಗುರುಗಳು ಖುಷಿಯಾಗಿ ಎದ್ದು ಬಂದು ಆಶೀರ್ವಾದ ಮಾಡಿ ಮಾತಾಡಿದ್ರು, ನನ್ಗೆ ಇವತ್ತು ಸಮಾಧಾನ ಆಯ್ತು ಅಂತ. ಅದೇ ತರ ಒಂದು ಘಟನೆ ಆ ಕೌಶಿಕ್ ರಂಜನಿ ಆದ್ಮೇಲೂ ನಡೀತು. ಎರಡು ಸಲ ರಿಪೀಟ್ ಆಗಿದೆ ಇದು, ಗುರುಪೂರ್ಣಿಮೆಯಲ್ಲೂ ಆಗಿದೆ, ಇನ್ನೊಂದು ವರ್ಷ. ಇಷ್ಟು ವರ್ಷ ಆ ಗುರುಗಳು ಕೌಶಿಕ್ ರಂಜನಿ ಚೀಸ್ ಏನ್ ಹೇಳ್ತಾರೆ, ನೀನು ಬಿಟ್ರೆ ನಂಗೆ ಬೇರೆ ಗೊತ್ತಿಲ್ಲ, ಯಾಕೆ ಕಾಹೆ ಮೋಸೆ ರೂಟ್, ನನ್ನ ಮೇಲೆ ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಅಂತ ಶಿಷ್ಯ ಗುರುಗಳನ್ನ ಭಾವುಕನಾಗಿ ಹೇಳುವಂತ ಒಂದು ಅರ್ಥ ಬರುವಂತ ಚೀಸ್ ಅದು. ಅದನ್ನ ನೀವು ಹಾಡು ಮುಗಿದ್ಮೇಲೆ ವ್ಯಾಸಭೋ ಅಕ್ಷರಶಃ ಹತ್ತಿದ್ದಾರೆ, ಅದು ಆ ರೆಕಾರ್ಡಿಂಗ್ ಇದೆ.
ಅವ್ರು ಬಂದು ಮಾತಾಡಿ ಹೇಳಿದ್ರಲ್ಲ, ಅದು ಅದು ಆಕ್ಚುಲಿ ಅದು ಏನ್ ಮಾತಾಡಿದ್ರು ನಿಮ್ಮ ಬಾಯಿಂದಲೇ ಕೇಳ್ಬೇಕು ಅಂತ ಆಸೆ. ಏನ್ ಮಾತಾಡಿದ್ರು ಅಂತ ಅವರು ಇದ್ದಕ್ಕಿದ್ದಂಗೆ ಎದ್ದು ಬಂದ್ರು, ನಾವೊಂದು ಎರಡು ಮಾತಾಡ್ತೀನಿ ಅಂತ. ಈಗ ನಾವು ನಮ್ಮ ಮಗಳನ್ನ ಮದುವೆ ಮಾಡ್ಕೊಡ್ತೀವಿ. ಮದುವೆ ಮಾಡಿಕೊಡ್ಬೇಕಾದ್ರೆ ತಂದೆ ತಾಯಿಗಳಿಗೆ, ಹತ್ತಿರದ ಬಂಧುಗಳಿಗೆ ಇವ್ರಿಗೆ ಗಂಡನ ಮನೆಯಲ್ಲಿ ಹೆಂಗಿರ್ತಾಳೋ ಏನೋ ಎಂತಾನೋ, ಅತ್ತೆ ಮಾವ ಹೆಂಗಿರ್ತಾರೋ, ಗಂಡ ಹೆಂಗ್ ನಡ್ಸ್ಕೊತಾನೋ, ಸೊ ಈ ಒಂದು ಸಂಶಯ ಇರ್ತದೆ ಮನಸ್ಸಿನಲ್ಲಿ. ಸೊ ಅದು ನಿವಾರಣೆ ಆಗೋ ತನಕನೂ ಅವ್ರ ಮನಸ್ಸಿನೊಳಗೆ ಏನೋ ಒಂಥರ ತಳಮಳ ಇರ್ತದೆ. ಆದ್ರೆ ಈಗ ಒಬ್ಬ ಗುರುವಿಗೆ ಶಿಷ್ಯನಿಗೆ ವಿದ್ಯೆ ಕೊಡ್ಬೇಕಾದ್ರೂ ಅದೇ ಒಂದು ಸಂದರ್ಭ ಇಲ್ಲಿ ಎದುರು ಬರ್ತದೆ. ಈ ನಾನು ಕೊಟ್ಟಂತ ವಿದ್ಯೆಗೆ ನ್ಯಾಯ ಒದಗಿಸ್ತಾನೋ ಇಲ್ಲೋ ಅಂತ ನಮ್ಮ ಸಂಶಯ ಗುರುವಿನ ಮನಸ್ಸಿನಲ್ಲಿ ಇರ್ತದೆ. ಆದ್ರೆ ಇವತ್ತು ನನಗೆ ಈ ಗಣಪತಿ ಹಾಡು ಕೇಳಿ ಆ ಸಂಶಯ ನಿವಾರಣೆ ಆಗಿದೆ. ನನಗೆ ತುಂಬಾ ಸಂತೋಷ ಆಯ್ತು ಅಂತ ಹೇಳೋ ಮಾತನ್ನು ಓಪನ್ ಆಗಿ ಹೇಳಿದೆ. ನನಗೆ ಇದನ್ನು ಹೇಳದೇ ಇರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಈಗ ನಾನು ಮುದ್ದಾಮಾಗಿ ಈ ಮಾತನ್ನು ಹೇಳಲಿಕ್ಕಂತಾನೆ ಎದ್ದು ಬಂದೆ ಅಂತ ಹೇಳಿ. ಇದು ಭಾಗ್ಯಶ್ರೀ ಕೇಳಿ ಆಗಿದ್ದು. ಬಟ್ ಗುರುಪೂರ್ಣಿಮೆಯಲ್ಲಿ ಅವ್ರು ಮಾತಾಡಿದ್ದು ನನ್ನ ಹತ್ರ ರೆಕಾರ್ಡ್ ಇದೆ. ಜಗನ್ನಾಥ್ ಬೋರ್ ಅವ್ರನ್ನ ನೆನ್ಪು ಮಾಡ್ಕೊಂಡ್ರು 30 ವರ್ಷದ ಹಿಂದೆ. ಅದೇನು ಇತ್ತಲ್ಲ ಗುರು ಶಿಷ್ಯ ನಡುವಿನ ಯಾವುದೂ ಇರಲಿ, ಆದ್ರೆ ಈ ಮಾತುಗಳು ಹೇಳಿದ್ರು ಡೆಫಿನೆಟ್ಲಿ. ಆದ್ರೆ ಇದು ಒಂದು ಪ್ರಮುಖವಾದಂತಹ ಅಂಶ ಅಂತ ನನಗನ್ನಿಸ್ತದೆ. ಯಾಕೆಂದ್ರೆ ಒಬ್ಬ ಗುರು ಬಂದೇಶ್ ಕೌಶಿಕ್ ರಂಜನಿ ಅವ್ರ ಬಂದೇಶನಲ್ಲಿ ಅದೇ ಹಾಗೆ ಇದೆ. ಕಾಹೆ ಮೋಸೆ ರೂಢ ರಹೆ ಮೇರೆ ಗುಣವಂತ ಅಂತ ಹೇಳಿ. ಸೊ ನನ್ನ ಮೇಲೆ ಯಾಕೆ ನೀನು ಬೇಸರ ಮಾಡ್ಕೊಂಡಿದ್ದೀವಿ, ಸಿಟ್ಟು ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಕೇಳುವಂತ, ಪ್ರಶ್ನೆ ಮಾಡುವಂತಹ ಒಂದು ಅದಕ್ಕೆ ನಂತರ ಆದಂತ ಘಟನೆ ಬಗ್ಗೆ ನನಗೆ ಇಂಪಾರ್ಟೆನ್ಸ್ ಅನಿಸ್ತದೆ. ಒಬ್ಬ ಕಲ್ಚರಲ್ ಸ್ಟಡಿ ಪಾಯಿಂಟ್ ಆಫ್ ವ್ಯೂ ಅದು ತುಂಬಾ ಇಂಪಾರ್ಟೆಂಟ್ ಆಗಿ ನನಗೆ ಯಾಕೆ ಕಂಡು ಬರ್ತದೆ ಅಂದ್ರೆ, ಏನೋ ಒಂದು ಗ್ಯಾಪ್, ಆ ಗ್ಯಾಪ್ ಫಿಲಪ್ ಆಗ್ಬಿಡ್ತು ಬರೇ ಒಂದು ಹಾಡಿನ ಮೂಲಕ, ಭಾವದ ಮೂಲಕ. ಆವಾಗ ಗುರು ಎದ್ದು ಬಂದು ಎಲ್ಲಾ ಮರೆತು, ಅವ್ರಿಗೇನೋ ನಿರೀಕ್ಷೆ ಇರ್ತದೆ. ಗುರು ಅಂದ್ರೆ ನಿಮಗೆ ನನ್ನಿಂದ ನಿರೀಕ್ಷೆ ಇಲ್ವಾ ಮಗ, ಸ್ವಲ್ಪ ಹಿಂಗೆ ಇರ್ಬೇಕು, ನಾನು ಏನಾದ್ರು ನಿಮ್ಮ ಆರ್ಗ್ಯುಮೆಂಟ್ ಮಾಡಿದ್ರೆ ನಿಮ್ಗೆ ಸಿಟ್ಟು ಬರ್ತದೆ, ಅದು ಸಹಜವಾದಂಥದ್ದು. ಆದ್ರೆ ಅದನ್ನ ಮರ್ತು ಎದ್ದು ಬಂದು ಹೇಳಿ ಅದನ್ನ ಖುಷಿ ಪಡೋದಿದೆಯಲ್ಲ ಅಂತ ಒಂದು ಇದು, ಆ ಸಂದರ್ಭದ ಮಹತ್ವ ಏನು ಕೇಳಿದ್ರೆ, ಆ ಗ್ಯಾಪ್ ಅನ್ನ ಅವರು ಓಪನ್ ಆಗಿ ಹೇಳ್ಬಿಟ್ರು. 1 ವರ್ಷದಿಂದ ನನಗೆ ಯಾಕೋ ಗಣಪತಿ ಬರ್ತಾ ಇಲ್ವಲ್ಲ ಅಂತ ಒಂದು ಅನುಮಾನ ಇತ್ತು. ಆದ್ರೆ ಈಗ ಅದೆಲ್ಲ ಬಗೆಹರಿತು. ಇದೇ ರೀತಿಯ ಘಟನೆ ನನ್ನ ಜೀವನದಲ್ಲೂ ಆಗಿತ್ತು 30-40 ವರ್ಷದ ಹಿಂದೆ. ಜಗನ್ನಾಥ್ ಯಾಕೋ ಯಾವುದೋ ಒಂದು ಕಾರಣಕ್ಕಾಗಿ ನಾನು ಮುನ್ಸ್ಕೊಂಡು ಮಾತನ್ನು ಕಡಿಮೆ ಮಾಡಿದ್ರು. ಹೋದ್ರು ಏನು ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ. ಆವಾಗ ಗುರು, ಅರೆ ನೀವ್ ಹೇಳಿದ್ರಲ್ಲ, ಗುರು ಅನ್ನೋದು ಆಧಾರ ಒಂದು ಸ್ವಲ್ಪ ವ್ಯತ್ಯಾಸ ಆದ್ರೂ ಶಿಷ್ಯನಿಗೆ ತಳಮಳ ಶುರುವಾಗ್ತದೆ. ಆವಾಗ ಅದನ್ನ ಇದೇ ರೀತಿಯ ಕೌಶಿಕ್ ರಂಜನ್ ಅವ್ರ ಗುರುಗಳ ಎದುರಿಗೆ ಹಾಡಿ ಅವರು ಖುಷಿ ಪಟ್ಟು ಆ ಗ್ಯಾಪ್ ಎಲ್ಲ ಮತ್ತೆ ಹೋಯ್ತು ಅನ್ನೋ ಇದನ್ನ ವ್ಯಾಸಭವ ನಿಮ್ ಜೊತೆಗೂ ಹಂಚಿಕೊಂಡ್ರು. ಓಪನ್ ಆಗಿ ಸಭೆಯಲ್ಲಿ ಹೇಳಿದ್ರಲ್ಲ, ಅದು ಬಹಳ ಇಂಪಾರ್ಟೆಂಟ್ ಅಂತ ನನಗೆ, ಒಬ್ಬ ಸಾಂಸ್ಕೃತಿಕ ದಾಖಲೀಕರಣದ ದೃಷ್ಟಿಯಿಂದ ಇದು ತುಂಬಾ ಮಹತ್ವದ್ದು ಅಂತ ನನಗೆ. ಶಿಷ್ಯರ ಸಂಬಂಧಗಳಲ್ಲಿ ಆಗಾಗ ಆಗ್ತಿರ್ತದೆ, ಏನು ಅಷ್ಟೇನಲ್ಲ, ನಡುವೆ ಏನಾದ್ರು ಒಂದು ಭಿನ್ನಾಭಿಪ್ರಾಯ ಬರ್ತದೆ. ಅನೇಕ ಉದಾಹರಣೆಗಳಿದ್ದಾವೆ, ಆಯ್ತಾ. ಸೊ ಅದು ರಿಪೇರಿನೂ ಆಗ್ತಿರ್ತದೆ. ಅದು ಕೆಲವು ಈ ಗಂಡ ನಡುವೆ ಆಗುವಂತಹ ಒಂದು ಸರಸ ವಿರಸಗಳಿದ್ದಂಗೆನೆ ಅದು. ಅದಕ್ಕೇನು ಕೆಲವು ಘಟನೆಗಳು ಆಗಿದೆ, ಬೇಕಾದಷ್ಟು ಆಗಿದೆ ಅಂತ. ಈ ಈ ಈ ಹಂತದಲ್ಲಿ ನೀವು ಇಷ್ಟೊತ್ತಿಗಾಗಲೇ 91 ಅಂದ್ರೆ ನಾನು ನಿಮ್ಮ 58 ವರ್ಷಗಳ ಕಲಾ ಜೀವನವನ್ನು ಒಂದು 4 ಭಾಗಗಳನ್ನಾಗಿ ಮಾಡಲಿಕ್ಕೆ ಅಧ್ಯಯನ ದೃಷ್ಟಿಯಿಂದ ಇಷ್ಟಪಡ್ತೇನೆ. ಮೊದಲನೇದು ಫಸ್ಟ್ 20 years 79 ಇಂದ 89 90 ತನಕ ಒಂದು ದಶಕದ ನಿಮ್ಮ ಆ ಸಂಗೀತ ರಸಯಾತ್ರೆಯಲ್ಲಿ ಏನಾಗ್ತದೆ ಅಂದ್ರೆ, ನನಗನ್ಸಿದ್ದು ತುಂಬಾ ನೀವು ಹೆಂಗಿದ್ರಿ, ಪವರ್ಫುಲ್ ಆದಂತ ತಾನುಗಳು, ಪವರ್ಫುಲ್ ಆದಂತ ಸರ್ಗಮಗಳು, ವಸಂತರಾವ್ ದೇಶಪಾಂಡೆ ಅವರ ಪ್ರಭಾವ ನಿಮ್ಮ ಮೇಲೆ ಬಹಳ ಇತ್ತು ಆಗಿನ ಹಾಡಿನಲ್ಲಿ ಅಂತ ನನ್ನ ಒಂದು ಅಬ್ಸರ್ವೇಷನ್. ಆಮೇಲೆ ಅದು ಸ್ವಲ್ಪ ಚೇಂಜ್ ಆಗ್ತಾ ಬಂತು. ನೀವು CR ವ್ಯಾಸರ ಹತ್ರ ಹೋದ ನಂತರ ನೀವು ಬಹುಶಃ 91ರಲ್ಲಿ ತಾನ್ಸೇನ್ ಸಮಾರೋಹದಲ್ಲಿ ಮೊದಲೇ ಹಾಡಿದ್ದಂತ ಕಾಣ್ತದೆ. 93ರಲ್ಲಿ ಅಲ್ಲಿ ಆ 90ರ ದಶಕದಿಂದ 2000ದ ವರೆಗಿನ ಆ 10 ವರ್ಷಗಳ ಅವಧಿಯ ನಿಮ್ಮ ಸಂಗೀತದಲ್ಲಿ ಮತ್ತೊಂದು ತರ ಈ ಸಮುದ್ರದ ಅಲೆಗಳ ಒಂದು ಮೆಟಫರ್ ಅದನ್ನ ಏನ್ ಮಾಡಿದ್ದಾರೆ ಅದಕ್ಕೆ ಗೊತ್ತಾಗ್ತದೆ. ರಭಸವಾದ ತಾನುಗಳು, ಸ್ಪೀಡು. ಅವಾಗ ನಿಮ್ದೊಂದು ಕಾರ್ ಇತ್ತು, ಫಿಯಟ್ ಕಾರು, CNE 7209 ಅಂತ, ಬ್ಲೂ ಕಲರ್. ನೀವು ಕಾರು ಹಂಗೆ ಓಡಿಸ್ತಿದ್ರಿ, ತಾನು ಹೊಡೆದಂಗೆ 110 115 ಮೀಟರ್ ನೋಡ್ಕೋತ ಓಡಿಸಿದ್ರಿ. ಯಾರಾದ್ರೂ ಬದಿ ಕೂತರು ಹೇಳ್ಬಿಟ್ರೆ, ಇಳಿಯಪ್ಪ ಕೆಳಗಿಳ್ದು ಹೋಗು, ನಾವು ಹೋಗ್ತೀನಿ ನನ್ನ ಸ್ಪೀಡಲ್ಲಿ ಅಂತ ಅಂತಿದ್ರಿ ಆ ಒಂದು ಕಾಲದಲ್ಲಿ. ಸೊ ಫಸ್ಟ್ 10 years ಒಬ್ಬ ಕಲಾವಿದನಾಗಿ ರೂಪುಗೊಳ್ಳುವ ಸಂದರ್ಭದಲ್ಲಿ ನಿಮ್ಮ ಹಾಡಿಗೂ ಆಮೇಲಿನ 10 ವರ್ಷಗಳ ಕಾಲ ಆ ಅಬ್ಬರದ ನಿಮ್ಗೆ ತುಂಬಾ ಜನಪ್ರಿಯತೆ ಇತ್ತು. ಆ ಅಬ್ಬರ, ಆ ಆವೇಶ, ಆವೇಗ ಇವೆಲ್ಲ ನಿಮ್ಮ ಹಾಡಿನಲ್ಲಿ ಕಾಣ್ತಿದ್ವು. ಹಾಗೆ ನಿಮ್ಮ ನಡವಳಿಕೆಯಲ್ಲೂ ಅದು ಕಾಣ್ತಿತ್ತು. ನಾವೆಲ್ಲ ಹಿಂಗೆ ಎದುರಿಗೆ ಬರ್ಲಿಕ್ಕೆ ಹೆದರ್ತಿದ್ವಿ. ಅವಾಗ ನನಗೆ ಇನ್ನೊಂದು ನೆನಪಿದೆ, ನಾನು
ಬಹುಶಃ 7ನೇ ದಿನ 8ನೇ ದಿನ ಮುಂಡಗೋಡಲ್ಲಿ ಒಂದು ಕಾರ್ಯಕ್ರಮ ನಿಮ್ದು. ಯಾರು ಶ್ರೀಪಾದ ಅಣ್ಣ ಬಂದಿದ್ರು, ಮತ್ತೆ ಯಾರೋ ಬಂದಿದ್ರು. ನಾನು ಬರ್ತೇನೆ ಅಂತ ಅಂದ್ಬಿಟ್ಟೆ. ನಾನು ಬರ್ತೀನಿ ಅಂತ ಅಂದ ಕ್ಷಣ ನಿಮ್ಗೆ ಬೇಡ ಅಂದ್ರಿ ಮೊದಲು. ಇಲ್ಲ ಅಂತ ನಾನು ಹಠ ಮಾಡ್ಲಿಕ್ಕೆ ಶುರು ಮಾಡಿದೆ. ನನಗೆ ಹೊಡೆದ್ರಿ ಆವತ್ತು. ನನಗೆ ಕಲ್ಪನೆ ಇಲ್ಲ ಅಪ್ಪ ಯಾಕೆ ಈ ತರ ಹೊಡೆದಂತ. ಅದ್ರ ಆ ಪ್ರೋಗ್ರಾಮಿನ ಸ್ಟ್ರೆಸ್ ಅನ್ನು ನೀವು ನನ್ನ ಮೇಲೆ ತಿರುಗ್ತದು ಹಠ ಮಾಡಿದ್ದಕ್ಕೆ. ಸೊ ಆ ರೀತಿಯ ಕಾಲದ ಒಂದು ಇದನ್ನು ನಾನು ಗಮನಿಸಿದ್ದೇನೆ. ಆಮೇಲೆ 91ರಿಂದ 2000ನೇ ಇಸ್ವಿ ಆ ರೀತಿ ಅದರದ ಆ ಪ್ರೆಸೆಂಟೇಷನ್ ಇದು ಬೇರೆ. ಅಲ್ಲಿ ಒಂದು ಮಾಗುವಿಕೆ, ಮೊದಲನೇ 10 ವರ್ಷಗಳಿಂದ 2ನೇ 10 ವರ್ಷದ ಆ ಮಾಗುವಿಕೆ. ಆಮೇಲೆ 2001ನೇ ಇಸ್ವಿ 50 ವರ್ಷ ಆಯ್ತು ನಿಮ್ಗೆ. 50 ವರ್ಷದ ನಂತರ ನಿಮ್ಮ ಹಾಡು ಮತ್ತೊಂದು ಮಜಲನ್ನ ಕಂಡುಕೊಡ್ತು. ಅಷ್ಟೊಂದು ಸ್ಪೀಡು, ಸ್ವಲ್ಪ ಆವೇಗಕ್ಕೆ ಬ್ರೇಕ್ ಹಾಕಿದ್ರಿ ನೀವು. ಅಷ್ಟೊತ್ತಿಗಾಗಲೇ ಡ್ರೈವಿಂಗು ಬಿಟ್ಟಿದ್ರಿ. ಆಮೇಲೆ ನೀವು ಒಂದಷ್ಟು ವಿರಾಮವಾಗಿ, ಒಂದು ಸ್ವಲ್ಪ ಆರಾಮವಾಗಿ ನಿಮ್ಮ ಹಾಡಿನಲ್ಲಿ ಅದು ಇದು ಕಾಣ್ತದೆ. ಆಮೇಲೆ 2014 ಅಜ್ಜ ತೀರ್ಕೊಂಡು ಆದ್ಮೇಲೆ 2000 ಅಜ್ಜ ತೀರ್ಕೊಂಡು ಆದ್ಮೇಲಿನ ಗಾಯನದ ಶೈಲಿಯೇ ವಿಶಿಷ್ಟವಾದದ್ದು, ಇನ್ನೊಂದು ಸ್ತರಕ್ಕೆ ಹೋಗಿದ್ದು. ಅಂದ್ರೆ ಈ 58 ವರ್ಷಗಳಲ್ಲಿ ನೀವು ನಿಮ್ಮ ಗ್ರಾಫ್ ಹೆಂಗ ಆಗ್ತಾ ಹೋಗ್ತಾ ಇದೆ ಅಂದ್ರೆ ಹಿಂಗೆ ಏರಿ 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 ಮಾಗಿದ ಒಂದು ಇದನ್ನು ನಾನು ಗುರುತಿಸ್ತೇನೆ. ಅದನ್ನ ಇಷ್ಟು ವರ್ಷದ ಕೇಳುವಣಿಕೆಯ ಆಧಾರದ ಮೇಲೆ ಇದೆಲ್ಲ ನೀನು ಹೇಳಿದ್ದೆಲ್ಲ ಅಂಶಗಳಿಗೆ ಸರಿ. ಆದ್ರೆ ಅದು ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಮೆಚ್ಯೂರಿಟಿ ಅಂತ ಬರ್ಬೇಕಾದ್ರೆ ಸಮಯವನ್ನು ತೆಗೆದುಕೊಳ್ತದೆ. ಮೆಚ್ಯೂರ್ಡ್ ಸ್ಟೇಟ್ ತಲುಪಬೇಕಾದ್ರೆ ಅದು ಸಮಯ, ಅದರದಾದ ಒಂದು ಸಮಯವನ್ನು ತಗೊಳ್ತದೆ. ಬಾಲ್ಯದಲ್ಲಿ ಬೇರೆ, ಯೌವನದಲ್ಲಿ ಬೇರೆ, ಸ್ವಲ್ಪ ವಾರ್ಧಕ್ಯದಲ್ಲಿ ಬೇರೆ, ವೃದ್ಧಾಪ್ಯದಲ್ಲಿ ಬೇರೆ. ಸೊ ಮನುಷ್ಯ ಬದಲಾಗ್ತಾ ಹೆಂಗೆ ಹೋಗ್ತಾನೆ. ಇದು ಒಳಗಿನ ಅಂತರಂಗವನ್ನು ಅಭಿವ್ಯಕ್ತಗೊಳಿಸುವಂಥ ಒಂದು ಭಾಷೆ ಆದ್ರಿಂದ ಸೊ ಅವನು ಹೆಂಗೆ ಚೇಂಜ್ ಆಗ್ತಾ ಹೋಗ್ತಾನಲ್ಲ, ಅವನ ಭಾಷೆನೂ ಹಂಗೆ ಚೇಂಜ್ ಆಗ್ತಾ ಹೋಗ್ತದೆ. ಸಿಟ್ಟು ಬರೋದು ಕಡಿಮೆ ಆಗ್ತದೆ. ಆಮೇಲೆ ಸ್ವಲ್ಪ ನೋಡಿ, ಜಗತ್ತನ್ನು ನೋಡಿ ನಗೆ ಆಡುವಂಥ, ಸ್ವಲ್ಪ ಹಿಂಗೆ ಒಂಥರ ಆ ರೀತಿಯ ಒಂದು ಇದು ಪ್ರಜ್ಞೆ ಬೆಳ್ಕೋತ ಬರ್ತದೆ. ನಮಗೆ ಯಾವುದಕ್ಕೆ ರಿಯಾಕ್ಟ್ ಮಾಡಬೇಕು, ಯಾವುದಕ್ಕೆ ರಿಯಾಕ್ಟ್ ಮಾಡಬಾರದು ಎಂಬ ಪ್ರಜ್ಞೆ ಬರ್ತಾ ಹೋಗ್ತದೆ. ಇವೆಲ್ಲ ನ್ಯಾಚುರಲ್ ಆಗಿ ಮನುಷ್ಯನ ಜೀವನದಲ್ಲೇ ಬರುವಂತಹ ಹಂತಗಳು ಇವೆಲ್ಲ. ಸೊ ಅದು ಸಂಗೀತದಂತಹ ಒಬ್ಬ ಒಂದು ಭಾಷೆ ಅವನ ಕೈಲಿರುವಾಗ ಆ ಭಾಷೆನೂ ಅದಕ್ಕೆ ಅನುಗುಣವಾಗಿ ಚೇಂಜ್ ಆಗ್ತಾ ಹೋಗ್ತದೆ. ಅದರಲ್ಲೇನು ವಿಶೇಷ ಇದೆ ಅಂತ ನನಗೆ ಅನಿಸೋದಿಲ್ಲ. ಆ ದೃಷ್ಟಿ ಇರಬೇಕಷ್ಟೇ. ಆ ದೃಷ್ಟಿ ಇದ್ದಾಗ ಮಾತ್ರ. ಇಲ್ಲೋದ್ರೆ ಬರೇ ಚಮತ್ಕಾರಿಕ ಅಂಶಗಳನ್ನೆಲ್ಲೇ ನಾನು ಜನರನ್ನು ಸಂತುಷ್ಟಗೊಳಿಸ್ತೇನೆ. ಮತ್ತೆ ಇದು ಬರೇ ಮನರಂಜನೆಯ ಒಂದು ವಸ್ತುವಾಗಿ, ವಿಷಯವಾಗಿ ಇರೋದಿಲ್ಲ. ಪ್ರಾಜ್ಞರ ಒಂದು ಕೈಯಲ್ಲಿ ಸಿಕ್ಕಾಗ ಅಥವಾ ಮೆಚುರಿಟಿ ಬರ್ತಾ ಹೋದಂಗೆ ಸಂಗೀತ ಅನ್ನೋದು ಬರೇ ಒಂದು ಮನರಂಜನೆಯ ವಸ್ತುವಾಗಿ ಉಳಿಯೋದಿಲ್ಲ. ಅದೊಂದು ಆಧ್ಯಾತ್ಮಿಕ ಪಥವಾಗಿ ಬೆಳಕೋತ ಹೋಗ್ತದೆ. ಇಲ್ಲಿ ನನ್ನ ಶೋಧನೆ ಶುರುವಾಗ್ತದೆ, ಸಮಾಜದ ಆಗು ಹೋಗುಗಳ ಬಗ್ಗೆ ಗಮನ ಶುರುವಾಗ್ತದೆ. ಸೊ ಎಲ್ಲ ಸಂಗತಿಗಳು ಅವನ ಒಂದು ಭಾಷೆ ಆದ್ರಿಂದ, ಅದೊಂದು ಅಭಿವ್ಯಕ್ತಿಯ ಮಾಧ್ಯಮ ಆದ್ರಿಂದ ಅದ್ರ ಮೂಲಕ ಬರ್ತಾ ಹೋಗ್ತದೆ. ಈಗ ನೀವು ಭಾಷೆ ಅಂದಿದ್ರಿಂದ ಒಂದು ಮಾತು ಕೇಳಬೇಕಾಯ್ತು. ನಿಮ್ಗೆ ಸಾಹಿತ್ಯದಲ್ಲಿ ಮುಂಚಿಂದಾನು ಇಂಟ್ರೆಸ್ಟ್, ಅದು ಹೆಂಗ್ ಬೆಳೀತು ನಿಮ್ಮಲ್ಲಿ? ಸಾಹಿತ್ಯದಲ್ಲಿ ಇಂಟ್ರೆಸ್ಟ್ ಅಂದ್ರೆ ನಾನು ಓದೋಕೆ ಶುರು ಮಾಡಿದೆ. ಮೊದಲೆಲ್ಲ ಈ ಸಣ್ಣ ಇದ್ದಾಗ ನಾವು ಈ ಚಂದಮಾಮ ಅದು ಇದು ಅಂತ ಕೆಲವು ಬರ್ತಿದ್ವಲ್ಲ, ಅವಾಗ ಬರ್ತಿದ್ವು ಸಚಿತ್ರವಾದಂಥ ಕೆಲವು ಕಥೆಗಳು, ಅದು ಇದು. ಅದನ್ನ ತಿಂಗಳಿಗೆ ಒಂದ್ಸಲ ಅದನ್ನೆಲ್ಲ ಓದ್ತಾ ಇದ್ದೆ. ಲೈಬ್ರರಿ ಇತ್ತ ಊರಲ್ಲಿ? ಲೈಬ್ರರಿ ಇಲ್ಲ, ಇಲ್ಲಿ ಬರ್ತಿತ್ತು. ಅದು ನಮ್ಮ ಮನೆಯಲ್ಲೂ ಬರ್ತಿತ್ತು ಚಂದಮಾಮ ಪತ್ರಿಕೆ. ಅಜ್ಜ ತರಿಸ್ತಿದ್ದ ಆ ಕಾಲಕ್ಕೆ. ಅಜ್ಜ ಓದಿದ್ ಬರೇ 3ನೇ ಕ್ಲಾಸು. ಅದೇ. ಸೊ ಅದ ನಂತರ ನಾನು ಹೈಸ್ಕೂಲಲ್ಲೇ ಶುರು ಮಾಡಿದೆ. ಕೆಲವು ಈ ನರಸಿಂಹಯ್ಯನ ಕಾದಂಬರಿಗಳು, ಪತ್ತೆದಾರಿ ಕಾದಂಬರಿಗಳು, ಅದು ಇದು ಇಂಟ್ರೆಸ್ಟಿಂಗ್ ಇರ್ತಿದ್ವು. ಏನೇನೋ ಘಟನೆಗಳು, ಅದ್ರ ಬಗ್ಗೆ ಡಿಟೆಕ್ಟಿವ್ಸು, ಅದು ಇದು ಸ್ವಲ್ಪ ಥ್ರಿಲ್ಲಿಂಗ್ ಇತ್ತವೆಲ್ಲ. ಸೊ ಅವನ್ನೆಲ್ಲ ಓದೋಕೆ ಶುರು ಮಾಡಿದೆ. ಪತ್ತೆದಾರಿ ಕಾದಂಬರಿಗಳಂದ್ರೆ ಯಾವ ಸಿಕ್ಕರು ಬಿಡ್ತಿರಲಿಲ್ಲ. ನರಸಿಂಹನ ಎಲ್ಲ ಕಾದಂಬರಿಗಳನ್ನು ಓದಿರ್ಬೋದು ನಾನು, ಈಗ ಒಂದು ನೆನಪಿಲ್ಲ ಮತ್ತೆ ಬೇರೆ. ಸೊ ಆ ಕಾದಂಬರಿಗಳನ್ನು ಓದ್ತಾ ನನಗೆ ಕಾರಂತರ ಕಾದಂಬರಿಗಳು ಅದನ್ನು ಓದೋ ಇದು ಶುರುವಾಯಿತು. ಶಿವರಾಮ್ ಕಾರಂತನ ಓದಿದೆ, ಒಂದಾದ್ಮೇಲೆ ಒಂದು. ಆಮೇಲೆ ಎಲ್ಲರನ್ನೂ ಓದಿದೆ. ಭೈರಪ್ಪನವರು ಎಲ್ಲ ಕಾದಂಬರಿಗಳನ್ನು ಓದಿದೆ, ಅನಂತಮೂರ್ತಿ ಓದಿದೆ, ಕಂಬಾರದ ಓದಿದೆ. ಸೊ ಹೀಗೆ ಆಮೇಲೆ ಎಂಡಮೂರಿ ವೀರೇಂದ್ರನಾಥ್ ಅಂತ ಭಾಳ ಇಂಟ್ರೆಸ್ಟಿಂಗ್ ಆಗಿ ಕಾದಂಬರಿಗಳು, ಅವ್ರನ್ನೆಲ್ಲ ಎಲ್ಲ. ನನಗೆ ಇಷ್ಟವಾದಂಥ ಪ್ರಕಾರ ಅಂದ್ರೆ ಕಾದಂಬರಿಗಳನ್ನು ಓದೋಕೆ ಶುರು ಮಾಡಿದ್ಮೇಲೆ ನನಗಲ್ಲಿ ಆ್ಯಕ್ಚುಲಿ ಜೀವನ ದರ್ಶನ ಆಗ್ತಾ ಹೋಯ್ತು. ಒಂದು ಬದುಕು, ಬೇರೆ ಬೇರೆ ಕ್ಯಾರೆಕ್ಟರ್ಸ್, ಪಾತ್ರಗಳು. ಸೊ ಅದು ಹೆಂಗೆ ಬದುಕಿದ್ರು, ಏನಾಯ್ತು, ಅದ್ಭುತವಾದಂಥ ಸನ್ನಿವೇಶಗಳು, ಚಿತ್ರೀಕರಣಗಳು, ಅಕ್ಷರಗಳ ಮೂಲಕ ಎಷ್ಟು ಬ್ಯೂಟಿಫುಲ್ ಆಗಿ ಬರ್ತದಲ್ಲ. ಇದು ಸಂಗೀತಕ್ಕೆ ಸಮಾನಾಂತರವಾಗಿರುವಂತಹ ಒಂದು ಕಲೆ, ಅದು ಸಾಹಿತ್ಯ ಕೂಡ. ಸೊ ಇದು ನನಗೆ ಆಸಕ್ತಿ ಉಂಟು ಮಾಡಿತು. ಅದರಿಂದ ನಾನು ನನಗೆ ಗೊತ್ತಿಲ್ಲದಂಗೆ ಒಳಗಿಂದೊಳಗಿನೇ ವಿಚಾರ ಮಾಡ್ಲಿಕ್ಕೆ ಶುರು ಮಾಡಿದೆ, ಗಮನಿಸ್ಲಿಕ್ಕೆ ಶುರು ಮಾಡಿದೆ. ಅದೆಲ್ಲ ಶುರುವಾಯಿತು, ಒಂದಕ್ಕೊಂದು ಒಟ್ಟಿಗೆ ಶುರುವಾಯಿತು, ಹೋಗ್ತಾ ಹೋಯ್ತು. ಸೊ ಒಬ್ಬ ಸಾಹಿತ್ಯದ ಆಸಕ್ತಿ ಇರೋ ಒಬ್ಬ ಕಲಾವಿದನಿಗೂ
ಸಾಹಿತ್ಯದ ಆಸಕ್ತಿ ಇರೋ ಕಲಾವಿದನಿಗೆ ಸಂಗೀತವನ್ನ ಸಮೃದ್ಧಗೊಳಿಸ್ಲಿಕ್ಕೆ ಅದು ತುಂಬಾ ಸಹಾಯ ಸಹಾಯಕಾರಿ. ಆಗ್ತದೆ, ಸಹಾಯ ಆಗ್ತದೆ, ಹ್ಮ್. ಇಲ್ಲ ಅಂತಿಲ್ಲ, ಖಂಡಿತ ಸಹಾಯ ಆಗ್ತದೆ. ಈಗ ನೀವು ಹೀಗೆ ನಿಮ್ಮ ಕಲಾ ಯಾತ್ರೆಯ ಅನೇಕ ಮಜಲುಗಳಲ್ಲಿ ಅನೇಕ ರೀತಿಯ ಜನಸಂಪರ್ಕ ಆಗ್ತಾ ಬಂತು ನಿಮಗೆ. ಶಿವರಾಮ್ ಕಾರಂತ ನಮ್ಮೂರಿಗೆ ಬರ್ತಿದ್ರು. ಅವ್ರು ನಿಮ್ಮನ್ನ ಆರಂಭದಿಂದಲೂ ನೋಡಿದವರು. ನೀವು ಇಲ್ಲಿ ಹಾಸನಿಗೆ ಗಣಪತಿ ಭಟ್ರು ಅಂತ ವಿದ್ವಾಂಸ ಇದ್ರಲ್ಲ, ಅವರು ಯಾವಾಗಾದ್ರೂ ಕರೆದು ತಮ್ಮ ಎಂತ ಕಲ್ತಿದ್ಯೋ ನೋಡುವ ಬಾರ ಹಾಡು ಹಾಡು ಅಂತ ಇದನ್ನ ನೀವೇ ಹೇಳಿದ್ರಿ. ಆ ಕಾಲದಿಂದ ಕಾರಂತರು ಬರ್ಲಿಕ್ಕೆ ಶುರು ಮಾಡಿದ್ರು. ಕಾರಂತರು ಬಂದಾಗಲೂ ಕರೀತಿದ್ರಂತೆ ನಿಮ್ಮನ್ನು ಹಾಡ್ಲಿಕ್ಕೆ ಅಂತ. ಹಾಗೆ ನಿಮಗೆ ಕಾರಂತರಿಗೆ ಒಂದು ಸಂಬಂಧ ಉಂಟಾಯ್ತು. ಇಲ್ಲ, ಇದೊಂದು ಘಟನೆ ಹೇಳ್ತೇನೆ. ನನಗೆ 93ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಬಂತು, ಕರ್ನಾಟಕ ರಾಜ್ಯ. ಆವಾಗ ಕಾರಂತರು ಆ ಸಮಿತಿಯ ಅಧ್ಯಕ್ಷರಾಗಿದ್ದರು. ಅದು ಅವ್ರಿಗೆ ಏನಾಯ್ತು, ನನ್ನ ಉಡುಪಿಯಲ್ಲಿ ನನ್ನೊಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಉಡುಪಿಯಲ್ಲಿ ನಾನು ಕಾರ್ಯಕ್ರಮಕ್ಕೆ ತಯಾರಾಗಿ ಸ್ಟೇಜ್ ಮೇಲೆ ಕೂತ್ಕೊಂಡು ಅಷ್ಟೊತ್ತಿಗೆ ಕಾರಂತರು ಬಂದು ಕೂತ್ಕೊಂಡ್ರು ಇದರಿಗೆ. ಕುಂದಾಪುರದಿಂದ ಅವರು ಆವಾಗ ಇಲ್ಲಿ ಅಂದರೆ ಇನ್ನೊಂದು ಊರಿದೆ. ಸೊ ಅಲ್ಲಿಂದ ಅವರು ಕಾರ್ನಲ್ಲಿ ಬಂದು ಅಲ್ಲಿ ಕೂತಿದ್ರು. ಇಡೀ ನನ್ನ ಕಾರ್ಯಕ್ರಮಕ್ಕೆ ಕೇಳಿದರು. ಕೇಳಿದ ಮೇಲೆ ವಾಪಸ್ ಹೋಗುವಾಗ ನನ್ನ ಕರೆದು, ನಾಳೆ ಊರಿಗೆ ಹೋಗ್ಬೇಕಾದ್ರೆ ನನ್ನನ್ನು ಭೇಟಿಯಾಗಿ ಹೋಗ್ರಿ ಅಂತಂದ್ರು. ಸೊ ಆಯ್ತು ಅಂತ ಹೇಳಿ ನಾವು ಮರುದಿವ್ಸ ಬರುವಾಗ ಅವ್ರ ಮನೆಯೊಳಗೆ ಹೋಗಿ, ಅವ್ರ ಮಿಸ್ಸಸ್ಸಿಗೆ ಅಷ್ಟು ಆರಾಮಿರಲಿಲ್ಲ, ಅವ್ರಿಗೆ ಅನಾರೋಗ್ಯ ಇತ್ತು, ಮಲ್ಕೊಂಡಿದ್ರು ಕಾಣ್ತದೆ. ಇವರೇ ಹೋಗಿ ಯಾರೋ ಒಂದು ಸಹಾಯ ಹೆಲ್ಪರ್ ಇದ್ರು, ಅವ್ರ ಜೊತೆಗೆ ಅವ್ರಿಗೆಲ್ಲ ಹೇಳಿ ಕಾಫಿ ಮಾಡಿಸಿ ಕುಡಿಸಿ, ಆಮೇಲೆ ನಮ್ಮ ಎದುರಿಗೇನೆ ಹಿಂಗೆ ನಿಚ್ಚಣಿಕೆ ಇದೆ ಏಣಿ, ದಡ 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 ಹೊತ್ತಿ ಹೋದ್ರು. ಅವ್ರಿಗೆ 90+ ಇದ್ರು. ಅವರು ಹೋಗಿ ಒಂದು ಶಾಲ್ ತಗೊಂಬಂದ್ರು. ಶಾಲ್ ತಗೊಂಬಂದು ನಾನು ಹೊರಿಸಿದ್ರು. ಆಯ್ತಾ, ತುಂಬಾ ಚೆನ್ನಾಗಾಯ್ತು ನಿನ್ನೆ ಕಾರ್ಯಕ್ರಮ ಅಂದ್ರು. ಇಷ್ಟೇ ಹೇಳಲಿಕ್ಕೆ ಅವ್ರು ನಮ್ಮನ್ನು ಕರೆದಿದ್ದು. ನನಗೇನು ಅನಿಸ್ತು ಅಂದ್ರೆ, ಬಹುಶಃ ಇದು ನಾನು ರಾಜ್ಯೋತ್ಸವ ಪ್ರಶಸ್ತಿ ಅಂತ ಪ್ರಶಸ್ತಿ ಕೊಟ್ಬಿಟ್ಟೆ, ಅದಕ್ಕೆ ಯೋಗ್ಯ ಇದ್ದಾನೋ ಇಲ್ಲ ಇವನು ಅಂತ ಅನ್ನೋ ಸಂಶಯ ಅವ್ರಿಗೆ ಬಂದಿರ್ಬೇಕು. ಸೊ ಇದೊಂದು ಬಹಳ ಅದ್ಭುತವಾದಂತ, ಅದಕ್ಕೆ ಜೋಡಿಸಿದಂತ ಇನ್ನೊಂದು ಇದನ್ನ ನಾನು ಹೇಳ್ತೀನಿ. ಕಾರಂತರು ಕೊಟ್ಟ ಶಾಲನ್ನ ನೀವ್ ಯಾವಾಗ್ಲೂ, ಅವು ದೊಡ್ಡ ಶಾಲೆ ಇತ್ತು, ಅದು ಮಚ್ಕೊಂಡು ಮಲ್ಕೊಂಡು ಎಲ್ಲಿ ಹೋಗೋದಿದ್ರು ಅದನ್ನ ತಗೊಂಡ್ ಹೋಗ್ತಿದ್ರಿ. ಟ್ರೈನಲ್ಲಿ ಮಲ್ಕೊಳ್ಲಿಕ್ಕೆ ತುಂಬಾ ಬೆಚ್ಚಗೆ ಆಗ್ತದೆ ಅಂತ. ನೀವು 93ದಲ್ಲಲ್ವಾ ತಾನ್ಸೇನ್ ಸಮಾರೋಹ ವಾಪಸ್ ಬರುವಾಗ ಅದನ್ನ ಅಲ್ಲಿ ಕೊಟ್ಟ ಫಲಹಾರ ಇವನ್ನೆಲ್ಲ, ಆ ಶಾಲು ಎಲ್ಲ ಯಾವ್ದೋ ಒಬ್ಬ ಭಿಕ್ಷುಕನಿಗೆ ರೈಲ್ವೆ ಸ್ಟೇಷನ್ ಹಾಕಿ ಬಂದಿದ್ರಿ. ಬೇರೆ ವಿಷಯ ಅಲ್ಲ, ಇದು ನನಗೆ ಯಾಕೆ ಬಹಳ ಮಹತ್ವದ್ದು ಅನಿಸ್ತಂದ್ರೆ, ಒಬ್ಬ ಸಂವೇದನಾಶೀಲ ಕಲಾವಿದನಿಗೆ ಟ್ರೈನಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಭಿಕ್ಷುಕನಿಗೆ ಕಾರಂತರ ಕೊಟ್ಟ ಶಾಲು ಇದು ಒಂದು, ಅದನ್ನು ನೀವು ನೋಡಿದೆ, ಅವನು ನಡಕ್ತಾ ಇದ್ದಾನೆ ಅಂತ ಆ ಶಾಲು ಓದಿಸಿ ಬಂದ್ರಲ್ಲ, ಅದು ನಂಗೆ ಶಾಲೆ ಇರ್ಲಿಲ್ಲ ಅವಾಗ, ಅದನ್ನೇ ಹೊದ್ಕೊಂಡು ಹೋಗಿದ್ದೆ. ಅಫ್ಕೋರ್ಸ್ ಬಟ್ ಅದನ್ನ ಕೊಡೋ ಒಂದು ಇದಿದೆಯಲ್ಲ, ಆ ಮಿಡಿಯೋದು, ಅವ್ನು ನಡಕ್ತಾ ಇದ್ದಾನೆ ಭಿಕ್ಷುಕ, ಅವನಿಗೆ ನೀವು ಹೊದಿಸಿ ಬಂದ್ರಿ. ಹೀಗಾಗಿ ನನಗಿದು ತುಂಬಾ ನಿಮ್ಮ ವ್ಯಕ್ತಿತ್ವದ ವಿಶೇಷ ಅಂಶಗಳಲ್ಲಿ ಇದು ಮೆನ್ಷನ್ ಮಾಡುವಂತಹದ್ದು ಅಂತ ನನಗೆ ಅನ್ನಿಸ್ತದೆ. ಒಬ್ಬ ಬರೇ ಸಂಗೀತಗಾರ ಅಷ್ಟೇ ಅಲ್ಲ, ನೀವು ಒಬ್ಬ ತತ್ವಜ್ಞಾನಿಯೂ ಹೌದು, ಒಬ್ಬ ಒಳ್ಳೆಯ, ಬಹುಶಃ ನೀವೇನಾದ್ರೂ ಸಂಗೀತ ಹಾಡ್ದಿದ್ರೆ ಒಳ್ಳೆ ರೈಟರ್ ಆಗ್ತಿದ್ರೇನೋ, ಆ ರೀತಿಯ ಒಂದು ಭಾಷೆ ಇದೆ. ಒಳ್ಳೆ ಸಂವಹನಗಾರರು ನೀವು, ಜೊತೆಗೆ ಒಳ್ಳೆ ಸ್ವೀಟ್ ಹಾರ್ಟೆಡ್, ಕೈಂಡ್ ಹಾರ್ಟೆಡ್ ಪರ್ಸನ್. ನಿಮ್ ಜೊತೆಗೆ ಇರ್ಲಿಕ್ಕೆ ಸುಮ್ಮನೆ ಇದ್ರು ಸಾಕು, ನಾವು ಏನೇನೆಲ್ಲ ಕಲಿತೀವಿ. ಇಷ್ಟು ವರ್ಷದಲ್ಲಿ ನನ್ನ ಜೀವನದಲ್ಲಿ ನನ್ನ ಅಪ್ಪನ ಜೊತೆ ಒಡನಾಟದಿಂದ ನನಗೆ ಅನೇಕ ಸಂಗತಿಗಳನ್ನ ನಾನು ಕಲ್ತಿದ್ದೇನೆ. ನನ್ನ ಪುಣ್ಯ ಅದು, ಇವ್ರ ಹೋಟೆಲ್ ಹುಟ್ಟಿದ್ದು. ಈ ಒಂದು ಕಲಾ ಯಾತ್ರೆಯ ಸಂದರ್ಭದಲ್ಲಿ ಕಾರಂತರ ಹಾಗೆ ನಿಮ್ಗೆ ಭೀಮಸೇನ್ ಜೋಶಿ ಅವರ ನಡುವಿನ, ನಿಮ್ಮ ಮತ್ತು ಅವ್ರ ನಡುವಿನ ಒಡನಾಟ. ನಾನು ಭೀಮಸೇನ್ ಜೋಶಿ ಅವ್ರನ್ನ ಒಂದು ಇಂಟರ್ವ್ಯೂ ಮಾಡಿದ್ದೆ 2001ರ ನಾದಗ್ರಾಮಕ್ಕೆ ಸಂಚಿಕೆ ಸಲುವಾಗಿ. ಆ ಹೊತ್ತಿಗೆ ಒಂದು 3-4 ಸಲ ನಿಮ್ ಜೊತೆಗೆ ಹೋದಾಗಲೂ ಅವ್ರ ಮನೆಗೆ ಹೋಗಿದ್ದೀನಿ. ನಾನು ಪೂನಾಕ್ ಹೋದಾಗಲೂ ಹೋಗಿದ್ದೇನೆ. ಅವರು ನಿಮ್ ಬಗ್ಗೆ ತುಂಬಾ ಪ್ರೀತಿಯಿಂದ ಮಾತಾಡೋರು. ಏನ್ ಮಾಡ್ತಾನೆ ನಿಮ್ಮ ಅಪ್ಪ, ನಿಮ್ಮ ಅಮ್ಮ ಏನು ಮಾಡ್ತಾಳೆ, ತೋಟ ಪಟ್ಟಿ ಎಲ್ಲ ಅಮ್ಮನ ನೋಡ್ಕೋತಾಳಲ್ಲ, ನಿಮ್ಮ ಅಪ್ಪ ಚಲೋ ಹಾಡ್ತಾನ, ಹಿಂಗಂತ ಅದು ರೆಕಾರ್ಡಿಂಗ್ ಇದೆ ನನ್ನ ಹತ್ರ. ಅವ್ರ ಒಡನಾಟ, ಅವ್ರ ಜೊತೆಗಿನ ಒಡನಾಟ ಹೆಂಗಿತ್ತು ನಿಮ್ದು ಆಮೇಲೆ ಸವಾಯಿಗಂಧರ್ವ ನಂತರ? ಅದು ಆಮೇಲೆ ಸಹಜವಾದಂತಹ ಸಂಬಂಧಗಳೊಂದು. ನಾನು ಪೂರ್ಣಕ್ಕೆ ಹೋದಾಗೆಲ್ಲ ಅವ್ರ ಮನೆ ಹೋಗ್ತಿದ್ದೆ, ಸ್ವಲ್ಪ ಹಿಂಗೆ ಹೆದರ್ಕೋತ ಜೊತೆ ಮಾಡ್ಕೊಂಡು ಬರ್ತಿದ್ದೆ ಅಷ್ಟೇ. ಅದು ನಮ್ಮ ಸಮಾಧಾನಕ್ಕಾಗಿ, ನನ್ನ ವೈಯಕ್ತಿಕ. ಯಾವ್ದಾದ್ರು ಒಂದು ಊರಿಗೆ ಹೋದ್ರೆ ಪ್ರಸಿದ್ಧವಾದ ದೇವಾಲಯಕ್ಕೆ ನಾವು ಹೆಂಗೆ ಹೋಗಿ ಬರ್ತೀವೋ ಹಂಗೆ ಅವ್ರ ಮನೆಗೆ ಹೋಗಿ ಬರ್ತಿದ್ದೆ ಅಷ್ಟೇ. ಅದಾದ್ಮೇಲೆ ನೀವು ಭೈರಪ್ಪನವ್ರ ಜೊತೆಗೆ ನಿಮ್ಮ ನಿಕಟವಾದ ಸಂಬಂಧ ಉಂಟಾಯ್ತು. ಭೈರಪ್ಪನವರು ಮಂದ್ರ ಬರೆಯುವಾಗ ಇಲ್ಲಿ ಒಂದು 21 ದಿವಸ ಇದ್ರು. ನನಗೆ ಭೈರಪ್ಪನವರು ಅಂದ್ರೆ ಅಜ್ಜರಿದ್ದಂಗೆ. ಅವ್ರು ಇಲ್ಲೆಲ್ಲೇ ಬಂದ್ರು ನಾನು ಅವ್ರ ಗಾಡಿ ಡ್ರೈವರ್ ಅಂತಾರೆ. ಅವ್ರನ್ನ ವಸಂತ ಬಂದ್ರೆ ಸುಬ್ಬಣ್ಣಂಗೆ, ಸಾಹಿತ್ಯದ ಬಂದ್ರೆ ಸುಬ್ಬಣ್ಣಂಗೆ ಹೇಳ್ತಾರೆ, ವಸಂತ ಬಂದಿದ್ದಾನೆ ಅನ್ನೋ ನನಗೇನು ತಲೆ ಬಿಸಿ ಇಲ್ಲಪ್ಪ, ಅವನು
ನನ್ನ ಎಲ್ಲಿ ಬೇಕೋ ಹಂಗೆ ಕಂಫರ್ಟೇಬಲ್ ಆಗಿ ಕರ್ಕೊಂಡು ಹೋಗ್ತಾನೆ ಅಂತ. ಅವ್ರಿಗೆ ಏನು ಬೇಕೋ ಆ ಮ್ಯೂಸಿಕ್ ಹಚ್ಕೊಂಡು ಅವ್ರು ಹೆಂಗೆ ಕೂತ್ಕೋಬೇಕು ಅದನ್ನ ಆ ರೀತಿ ಮಾಡಿಕೊಂಡು ಅವ್ರಿಗೆ ಬೇಕಾದಂಗೆ ಡ್ರೈವ್ ಮಾಡಿಕೊಂಡು ಅವ್ರ ಜೊತೆಗೆ ನಾನು ಮಾಡ್ತೇನೆ. ಬಟ್ ನಿಮ್ಮ ಜೊತೆಗೆ ನೀವು ನನ್ನ ಕಾರಲ್ಲಿ ಕೂತ್ರೆ ನೀವು ನನಗೆ ಸ್ಪೀಡ್ ಬ್ರೇಕ್ ಹಾಕ್ತೀರಿ, ಅದು ಬೇರೆ ಮಾತು. ಈ ಒಂದು ಪರಿಕ್ರಮದಲ್ಲಿ, ಈ ಒಂದು ಯಾತ್ರೆಯಲ್ಲಿ ನಿಮಗೆ ಭೈರಪ್ಪನವರ ಒಡನಾಟ ಶುರುವಾದಾಗಿಂದ? ಭೈರಪ್ಪನವರಿಗೆ ಸಂಗೀತದಲ್ಲಿ ಬಹಳ ಆಸಕ್ತಿ. ಅವರು ನಂದು ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅವರು ಮೈಸೂರಿಂದ ಅಲ್ಲಿ ಬಂದಿದ್ರು. ಹೇಗೆ ಹಾಡ್ತಾರೆ ನನ್ನ ಬಗ್ಗೆ ಅವ್ರು ಕೇಳಿದ್ರು, ಹೇಗೆ ಹಾಡ್ತಾರೆ ನೋಡೋಣ ಕೇಳ್ಕೊಂಡು ಹೋಗೋಣ ಅಂತಾನೆ ಬಂದಿದ್ರು. ಸೊ ಅದು ಮೊದಲನೇ ಸಲ ಅವ್ರನ್ನ ಭೇಟಿಯಾಗಿತ್ತು. ಆಮೇಲೆ ಇರ್ತಾ ಅದು ಹೇಗೋ ಎಂತೋ ಏನೋ ಗೊತ್ತಿಲ್ಲ, ನನಗೆ ಅವ್ರ ಜೊತೆಗೆ ಒಂದು ರೀತಿಯ ಆತ್ಮೀಯವಾದಂಥ ಒಂದು ಸಂಬಂಧ ಬೆಳೆದೋಯ್ತು. ನಾನು ಅವ್ರ ಕಾದಂಬರಿಗಳನ್ನು ಓದ್ತಿದ್ದೆ, ಮಾಡ್ತಿದ್ದೆ, ಅವ್ರ ಬಗ್ಗೆ ಮಾತಾಡ್ತಿದ್ವಿ. ಪ್ಲಸ್ ಈಗ ಮಂದಿರ ಬರೆಯುವಾಗಂತೂ ಇನ್ನೂ ಹತ್ತಿರ ಆದರು. ಅವರಿಗೆ ಕೆಲವು ಟೆಕ್ನಿಕಲ್ ಸಬ್ಜೆಕ್ಟ್ ಬಗ್ಗೆ ವಿವರಣೆ ಬೇಕಿತ್ತು, ಮಾಹಿತಿಗಳು ಬೇಕಿತ್ತು. ಅದನ್ನು ತಿಳ್ಕೊಳ್ಳೋ ಬಗ್ಗಾಗಿ ಇಲ್ಲೇ ಬಂದರು ಅವರು, ಇಲ್ಲೇ ನಮ್ಮ ಹುಡ್ಕೊಂಡು ಬಂದರು, ಇಲ್ಲೇ ಇದ್ರು. ಭಾಳ ಸರಳ ಮನುಷ್ಯ. ಅದನ್ನು ಇದ್ರೆ ಯಾವ ನಿರೀಕ್ಷೆ ನಾವು ಹೆಂಗಿತ್ತೋ ಹಾಗೆ ನಮ್ಮ ಜೊತೆಗೆ ಇದ್ಕೊಂಡು ಮಾಡಿಕೊಂಡು. ಸೊ ಈ ಎಲ್ಲ ಕಾರಣಗಳಿಗಾಗಿ ಭೈರಪ್ಪನವ್ರು ಕೂಡ ನನಗೆ ಭಾಳ ಹತ್ತಿರ ಆಗ್ಬಿಟ್ರು, ನಮ್ಮ ಸಂಬಂಧ ಬೆಳೀತು. ಹಾಗೆ ನೀವು ವಸಂತರಾವ್ ದೇಶಪಾಂಡೆ ಅವರು ಇರ್ಬೋದು, ಜಿತೇಂದ್ರ ಅಭಿಷೇಕಿ ಭುವನು ನಿಮ್ಗೆ ತುಂಬಾ ಹತ್ರ ಇತ್ತು. ಜಿತೇಂದ್ರ ಅಭಿಷೇಕಿ ನನ್ನ ಬಗ್ಗೆ ಭಾಳ ಪ್ರೀತಿ ಇತ್ತು. ಅವ್ರ ಒಡನಾಟ ತುಂಬಾ ಒಡನಾಟ ಅಂದ್ರೆ ಭಾಳ ಸೇವೆ, ಭಾಳ ಅಷ್ಟಂತ ಹಂಗೇನಿಲ್ಲ. ಆದರೆ ಅವ್ರು ಕಂಡ್ರೆ ನನ್ನ ಬಗ್ಗೆ ಭಾಳ ಪ್ರೀತಿನ ಮಾತಾಡ್ಸೋದು, ಮಾಡೋದು, ಶಬಾಸ್ ಅನ್ನೋದು ಅದೆಲ್ಲ ಇತ್ತು ಅಷ್ಟೇ. ನಾನು ತೀರಾ ಒಡನಾಟ ಏನು ಅವ್ರ ಜೊತೆಗೆ ಆಗಲಿಲ್ಲ. ಅದೇ ರೀತಿಯ ಗಂಗೂಬಾಯಿ ಅವ್ರ ಜೊತೆಗಿರ್ಲಿ, ಗಂಗೂಬಾಯಿ ಅವ್ರ ಜೊತೆ ಬೇಕಾದಷ್ಟು ಸ್ನೇಹದ ಒಡನಾಟ ಇತ್ತು. ಹುಬ್ಳಿಯಲ್ಲಿ ಇರ್ತಿದ್ರು, ನಾವು ಹೋಗ್ತಿದ್ವಿ, ಅವ್ರ ಮನೆ ಹೋಗ್ತಿದ್ವಿ, ಮಾಡ್ತಿದ್ವಿ. ಹರಟೆ ಹೊಡೆಯೋರು, ಮಾಡೋರು, ನಗಾಡೋರು. ಅವ್ರಿಗೆ ಆ ಸಮಯದ ಪ್ರಜ್ಞೆ ಸಹಿತ ಇರ್ಲಿಲ್ಲ. ಎಷ್ಟೋ ತನಕ ನಾವು ಹಿಂಗೆ ಕೂತ್ಕೊಂಡು ಹರಟೆ ಹೊಡೆದಿದ್ವಿ. ಮತ್ತೊಂದು ಮಜಾ ಅಂದ್ರೆ ರಾಮಕೃಷ್ಣ ಹೆಗಡೆ ಅವರು ಇದ್ದ ಕಾಲಕ್ಕೆ ರಾಮಕೃಷ್ಣ ಹೆಗಡೆ ಅವ್ರ ಜೊತೆಗೆ ನಿಮ್ಮ ಬಹಳ ಹತ್ತಿರದ ಒಡನಾಟ ಇತ್ತು ನಿಮಗೆ. ಅವರು ಇಲ್ಲಿ ಸಿದ್ದಾಪುರಕ್ಕೆ ಬಂದಾಗಲೆಲ್ಲ ನಿಮ್ಮನ್ನು ಕರಿತಿದ್ರು. ಹತ್ತಿರದ ಒಡನಾಟ ಅಂತೇನಿಲ್ಲ. ಗಣೇಶ ಅವ್ರ ಜೊತೆಗೆ ಅವರ ಈ ಚಿಕ್ಕಪ್ಪ ಇದ್ರಲ್ಲ, ಅವ್ರ ಜೊತೆ ತುಂಬಾ ಸಲಿಗೆ ಒಡನಾಟ. ಸೊ ಅವ್ರು ಬಂದಾಗ ಗಣೇಶ ಅವ್ರು ರಾಮಕೃಷ್ಣ ಹೆಗಡೆ ಬರ್ತಾ ಇದ್ರೆ ಗಣೇಶ ಹೆಗಡೆ ನನಗೆ ಹೇಳ್ತಿದ್ರು, ಬರ್ತಾ ಇದ್ದಾರೆ ರಾಮಕೃಷ್ಣ ಬರ್ತಾ ಇದ್ದಾರೆ, ನೀವು ಬರ್ರಿ ಅಂತೇಳಿ. ಒಂದ್ಸಲ ಏನೋ ಅವ್ರ ಎದುರಿಗೆ ಒಂದೆರಡು ಸಲ ದೇಶಪಾಂಡೆ ಅವರು ಇದ್ರು. ಅವ್ರ ಸಲುವಾಗಿ ಒಂದು ಬೈಠಕ್ ನಾವು ಅವ್ರ ಮನೇಲಿ ಮಾಡಿದ್ದು ನೆನಪು ಕಾಣಿಸ್ತದೆ. ಸೊ ಆಮೇಲೆ ಶಿವಮೊಗ್ಗ ಸುಬ್ಬಣ್ಣನ ಮನೆಯಲ್ಲಿ ಒಂದ್ಸಲ ಬೆಂಗಳೂರಲ್ಲಿ ಒಂದು ಮಾರ್ನಿಂಗ್ ಸಿಟ್ಟಿಂಗು ಅವನು ಮಾಡಿಸಿದ್ದ. ಆವಾಗ ರಾಮಕೃಷ್ಣ ಹೆಗಡೆ ಬಂದಿದ್ರು, ಹೇಳಿದ್ರು. ಚೆನ್ನಾಗಿ ಪರಿಚಯ ಇತ್ತು. ಅವ್ರು ನಾನು ಅವರು ಅಷ್ಟೇ. ಪ್ರಮೋದ್ ಹೇಳ್ತಿದ್ರು, ಅವ್ರಿಗೇನೋ ಬಲಗೈ ನೋವಾಗಿತ್ತಂತೆ. ಆ ದಿವಸ ಸಿದ್ದಾಪುರಕ್ಕೆ ಬಂದಿದ್ರು, ಅದು ಯಾವುದೋ ಒಂದು ಫಂಕ್ಷನ್ಗೆ. ನಾವು ಸ್ವಲ್ಪ ತಡೆದು ಹೋದೆ. ಅವ್ರು ಹಿಂಗೆ ಫಂಕ್ಷನ್ ಕೆಳಗಿಳಿದು ಬರುವಾಗ ನಾನು ಹಿಂಗೆ ಎದರ ಬದರ ಆದ್ವಿ. ಕೈ ಹಿಂಗೆ ಮುಂದೆ ನನಗೆ ಕೈ ಕೊಟ್ಟರು, ಕೈ ಕುಲ್ಕಿದ್ರು, ಚೆನ್ನಾಗಿದ್ದೀರಾ ಅಂತೆಲ್ಲ ಕೇಳಿದ್ರು. ಪ್ರಮೋದ್ ಬದುಕಿ ಹೇಳಿದೆ, ನಿಮ್ಗೊಬ್ಬರಿಗೆ ನೋಡ್ರಿ ಕೈ ಕೊಟ್ಟಿದ್ವಿ ಇವತ್ತು ಅಂತ. ಸೊ ಇಂಥವೆಲ್ಲ ಕೆಲವು ಇರ್ತಾವೆ. ಇದು ಕಲಾ ಜೀವನದ ಒಬ್ಬ ಕಲಾವಿದನ ಮೇಲೆ ಪ್ರಭಾವ ಬೀರಿದ ಸಂಗತಿಗಳು, ಒಡನಾಟಗಳು ಇವೆಲ್ಲ ಆಯ್ತು. ನೀವು ಅಜ್ಜ ತೀರ್ಕೊಂಡ್ರಲ್ಲ, ಅಜ್ಜನ ಬಗ್ಗೆ ಮಾತಾಡೋಣ ಸ್ವಲ್ಪ ಇವತ್ತು. ನಮ್ಮ ಇಡೀ ಫ್ಯಾಮಿಲಿ ಇವತ್ತು ನಾವು ಹೀಗಿರ್ಲಿಕ್ಕೆ ಅವರ ಒಂದು ಕೋಳಕಂಬವಾಗಿ ಅವ್ರು ನಿಂತರು. ನೀವು ಹೇಳಿದ್ರಲ್ಲ, ನೀವು ದತ್ತಕ್ ತಂದೆ ತೀರ್ಕೊಂಡ್ಬಿಟ್ರು, ಅಜ್ಜ, ಅಬ್ಬೆ ಮತ್ತೆ ಅತ್ತೆ, ನಿಮ್ಮ ಅಕ್ಕ ಪಾರ್ವತಿ, ಈ 3 ಜನರ ನೀವು ಇಲ್ಲಿ ಬಂದು ಸೆಟ್ಲ್ ಆದ್ಮೇಲೆ ಉಳಿದ ಎಲ್ಲ ಮಕ್ಕಳು ಇಲ್ಲಿ ಹುಟ್ಟು ಬೆಳೆದು ದೊಡ್ಡಾದವರು, ನಿಮ್ಮ ಸಹೋದರರು ಸಹೋದರಿಯರು ಎಲ್ಲರೂ. ಆ ಅಜ್ಜ ಎಷ್ಟು ನನಗೆ ತುಂಬಾ ಹತ್ತಿರದ ಒಡನಾಟ. ನನಗೆ ಬಾಲ್ಯದಲ್ಲಿ ನೀವು ಅಷ್ಟು ಸಿಗ್ಲಿಲ್ಲ, ಬಟ್ ನಾನು ಅಜ್ಜನ ಸಹವಾಸ ಇದ್ದಿದ್ರಿಂದ ಅಜ್ಜನ ಜೊತೆಗೆ ನನ್ನ ಕ್ಲೋಸ್ ಕಾಂಟ್ಯಾಕ್ಟು, ಒಡನಾಟ ನಮ್ದು. ನಾವು ಒಂಥರ ಫ್ರೆಂಡ್ಸ್ ಆಗಿದ್ವಿ, ಅಜ್ಜ ನಾನು ಕೂಡ. ಅವರು ಇಷ್ಟು ನಿಯತ್ತಿನ, ಇಷ್ಟು ನ್ಯಾಯನಿಷ್ಠುರ ವ್ಯಕ್ತಿ ಅಂದ್ರೆ, ಇಡೀ ಹಾಸಣಿಗೆಯ ನಮ್ಮ ಫ್ಯಾಮಿಲಿಯನ್ನ ಕಟ್ಟಿದವರು ಅವರು, ಇಡೀ ಮನೆಗೆ ಕೋಳ್ಕಂಬ ಅವರು. ಅವ್ರ ಬಗ್ಗೆ ನೀವು ಹೇಳ್ಬೇಕು ಸ್ವಲ್ಪ ಇವತ್ತು. ನನಗೂ ಅಷ್ಟೇ ವಸಂತ, ಅಪ್ಪನ ಜೊತೆಗೆ ಅಷ್ಟು ಹತ್ತಿರದ ಒಡನಾಟ ಇರಲಿಲ್ಲ. ಯಾಕೆಂದರೆ ನಾನು ಹೈಸ್ಕೂಲ್ ತನಕ ಹೈಸ್ಕೂಲ್ವರೆಗೆ ಅಷ್ಟೇ, ಎಷ್ಟೋ ಅಷ್ಟು. ಹೈಸ್ಕೂಲ್ ನಂತರ ಕಾಲೇಜಿಗೆ ಹೋದ್ಮೇಲೆ ನಾನೆಲ್ಲೋ ರಜೆ ಬರ್ತಿದ್ದೆ, ನನ್ನ ಪಾಡಿಗೆ ನಾ ಇರ್ತಿದ್ದೆ, ಅವ್ರ ಪಾಡಿಗೆ ಬರ್ತಿದ್ರು. ಅವ್ರ ಜೊತೆಗೆಲ್ಲರೂ ಹಿಂಗೆ ತೋಟ ಪಟ್ಟಿ ತಿರುಗ್ತಿದ್ದೆ. ರಜೆಯಲ್ಲಿ ಬಂದಾಗ ಅವ್ರ ಜೊತೆಗೆ ಸ್ವಲ್ಪ ಕೆಲಸಕ್ಕೂ ಹೋಗ್ತಿದ್ದೆ, ಎಲ್ಲ ಕೆಲಸನೂ ಮಾಡ್ತಿದ್ವಿ. ಬಟ್ ಅಷ್ಟು ಭಾವನಾತ್ಮಕವಾಗಿ ಇದು ಅವರು ಅಷ್ಟೆಲ್ಲ ಹಿಂಗೆ ಹಚ್ಕೊಂಡು ಮಾಡ್ಕೊಂಡು ಮಾಡಿದಂಥವ್ರಲ್ಲ. ಭಾಳ ಹಿಂಗೆ ಹೆಗಲ ಮೇಲೆ ಕುಂಡಿಸ್ಕೊಂಡು ಓಡಾಡಿ ಮಾಡಿ ಅಂಥದ್ದೆಲ್ಲ ಮಾಡಲೇ ಇಲ್ಲ ಅವರು. ಸೊ ಏನೇ ಮಿಸ್ಟೇಕ್ ಮಾಡಿದ್ರು ಮುಲಾಜಿದ ನಾವೆಲ್ಲ ಬೆಡ್ ತಿಂತಿದ್ವಿ, ಆಯ್ತಾ. ಮತ್ತೆ ಅಲ್ಲಿ ದಯಾದಾಕ್ಷಿಣ್ಯ ಇದ್ದಿರಲಿಲ್ಲ. ಸೊ ಹಿಂಗಾಗಿ ಅಪ್ಪನ ಬಗ್ಗೆ ಸ್ವಲ್ಪ ಗೌರವಕ್ಕಿಂತ ಹೆಚ್ಚಿಗೆ ಹೆದರಿಕೆನೇ ಇತ್ತು ನಮಗೆ. ಆದರೆ ಅವರು ನಮಗೆ ಒಂದು ಯೋಗ್ಯವಾದ ಒಂದು ಮಾರ್ಗದರ್ಶನ ಮಾಡಿದರು.
ಹೆಂಗಿರ್ಬೇಕು ಅನ್ನೋದನ್ನ ತಾವೇ ಬದುಕಿ ತೋರಿಸಿದ್ರು, ಒಂದು ಮಾದರಿಯಾಗಿ ನಮಗೆ ಬದುಕಿದ್ರು. ಸೊ ಹೀಗಾಗಿ ಇಡೀ ಇಡೀ ಊರು, ಇಡೀ ಗ್ರಾಮ ಅವ್ರನ್ನ ಬಹಳ ಗೌರವಿಸ್ತಿತ್ತು. ಹೌದು ಹೌದು, ಅದ್ರ ಬಗ್ಗೆ ಎಲ್ಲ ಪ್ರಶ್ನೆನೇ ಇಲ್ಲ. ಎಲ್ಲ ದೃಷ್ಟಿಯಿಂದ ವಿಚಾರ ಮಾಡಿದ್ರು ಅವರೊಂಥರ ಅದ್ಭುತ ಆದರ್ಶವಾದಂತಹ ಒಂದು ವ್ಯಕ್ತಿತ್ವನ ಉಟ್ಕೊಂಡು ಬೆಳ್ಕೊಂಡು. ಅದು ಎಷ್ಟು ದೊಡ್ಡ ಶಕ್ತಿ ಅಂದ್ರೆ ನೋಡಪ್ಪ, ಇಡೀ ಅವನ ಇಡೀ ಜೀವನ ಕಟ್ಟೋದ್ರಲ್ಲಿ ಹೊತ್ತು ಯಾವುದೇ ರೀತಿಯ ನಾನು ಮಾಡಿ ಅದು ನಾನು ಅನುಭವಿಸ್ಬೇಕು ಅನ್ನೋ ಒಂದು ಯಾವ ಇದು ಫಲಾಪೇಕ್ಷೆ ಇಲ್ಲದೆ ಹಾಸನಗಿ ಫ್ಯಾಮಿಲಿಯನ್ನು ಕಟ್ಟಿದ್ದಲ್ಲದೆ ಮತ್ತೆ ಮೂಲ ಮನೆಗೆ 84ರಲ್ಲಿ ಹೋಗಿ ಅಲ್ಲೇ ಎಲ್ಲ ಅವರು ಡಿವೈಡ್ ಆದ್ಮೇಲೆ ಹೊಂಕಣಿಕೆರೆಯಲ್ಲಿ ಹೋಗಿ ಮನೆ ಕಟ್ಟಿ ಮತ್ತೊಂದು 4 ಎಕರೆ ತೋಟ ಮಾಡಿ ಇವತ್ತು ಅದರ ಫಲ ನಾವು ಉಣ್ತಾ ಇದ್ದೇವೆ. ಇಡೀ ನಮ್ಮ ಫ್ಯಾಮಿಲಿ ಫೈನಾನ್ಷಿಯಲಿ ಇವತ್ತು ಇಂಡಿಪೆಂಡೆಂಟ್ ಕಾರಣ ಆಗಿದ್ದ ಅಜ್ಜ. ಆ ಕಾಲಕ್ಕೆ ನೀವು ಒಂದ್ಸಲ ಹೇಳ್ತಿದ್ರಿ, ಯಾವಾಗ ನಿಮ್ಮ ಮಧ್ಯ ಘಟ್ಟದಲ್ಲಿ 91ರಿಂದ 2001 ನಿಮ್ಗೊಂದು ಆಫರ್ ಬಂದಿತ್ತು ಮುಂಬೈಗೆ ಬಂದು ಸೆಟ್ಲ್ ಆಗಿ ಅಂತ, ಮುಂಬೈ ಅಥವಾ ಪುಣಾಕ್ ಬನ್ನಿ ಮಹಾರಾಷ್ಟ್ರೀಯನ್ ಆಗಿ ಅಂತ. ನೀವು ಆ ಕಾಲದಲ್ಲಿ ಗೊಂದಲದಲ್ಲಿ ಇದ್ರಿ ಅಂತ ಕಾಣ್ತದೆ. ಆವಾಗ ಅಜ್ಜನ್ ನಾನು ರಾತ್ರಿ 12 ಗಂಟೆಗೆ ಹೋಗಿ ಎಬ್ಸಿ ಅವ್ರ ಕಾಲು ಹಿಡಿದು ನನ್ನ ದತ್ತಕ್ಕೆ ಯಾಕೆ ಕೊಟ್ರಿ ಅಂತಲೂ ನೀವು ಅವ್ರನ್ನ ಪ್ರಶ್ನೆ ಮಾಡಿದ್ದು ಒಂದು ಸಂದರ್ಭ ಉಂಟು. ಆ ಸಂದರ್ಭಗಳಲ್ಲಿ ಬಹುಶಃ ನನಗನ್ನಿಸ್ತದೆ ಅವರಷ್ಟು ಡಿಪ್ಲೊಮ್ಯಾಟಿಕ್ ಆಗಿ ಬಹಳ ವ್ಯಾವಹಾರಿಕವಾಗಿ ವಿಚಾರ ಮಾಡದೇ ಇದೆ. ಯಾಕಂದ್ರೆ ಅಜ್ಜನ ಮನೆ ಸ್ವತಃ ಅಜ್ಜನ ಬೇರೆ ಯಾವ್ದಕ್ಕೂ ದತ್ತಕ್ಕೆ ಕೊಟ್ಟಿದ್ದಲ್ಲ ನಿಂದು, ಇದು ಪಿತಾರ್ಜಿತ ಆಸ್ತಿ. ಆ ಆಸ್ತಿಯ ರಕ್ಷಣೆ ಆಗ್ತದೆ, ಅದು ನಮ್ಮವರಿಗೆ ಹೋಗ್ತದೆ ಹೇಳಿ ಆ ಕಾಲದಲ್ಲಿ ಗಣಪತಿ ಭಟ್ರಂತವ್ರು ಇವರೆಲ್ಲ ಹಿರಿಯರು ತೀರ್ಮಾನ ಮಾಡಿದ್ದು ನಿಮ್ಗೆ ದತ್ತಕ್ಕೆ ಕೊಟ್ಟಿದ್ದು ಒಂದು ಇದರಿಂದ ನಿಮ್ಮ ಆಕಸ್ಮಿಕವೇ ಆದ್ರೂ ಅದು ನಿಮ್ಮ ಇಡೀ ಜೀವನಕ್ಕೆ ಒಂದು ಆಧಾರವಾಗಿ ನಿಂತ್ಕೊಂತಲ್ಲ. ಅಲ್ಲ, ಅದರಿಂದ ನನಗೇನು ಕೆಳಕೇನಾಗ್ಲಿಲ್ಲ, ನನಗೊಂದು ಆಧಾರವಾಗಿ ನಿಂತ್ಕೊಂತು. ನೀವು ಹೇಳ್ದಂಗೆ ನಾ ಇದರ ಆಧಾರದ ಮೇಲೆ ಎಲ್ಲದನ್ನು ಮಾಡ್ತಾ ಹೋದೆ. ಜೀವನೋಪಾಯಕ್ಕಾಗಿ ಏನು ಮಾಡಲಿ ಏನು ಬಿಡಲಿ ಅನ್ನೋ ಸಮಸ್ಯೆ ನನಗೆ ಬರಲೇ ಇಲ್ಲ. ನೌಕರಿ ಮಾಡೋದಾಗಲಿ, ಮತ್ತೊಂದು ಮಾಡೋದಾಗಲಿ, ಇನ್ನೇನೋ ಮಾಡೋದಾಗಲಿ, ಅಥವಾ ಭಾಳ ಬಡತನ ಅಂಥದ್ದು ಸಮಸ್ಯೆ ಬರಲಿಲ್ಲ. ಇದೊಂದು ಆಧಾರವಾಗಿ ಇಟ್ಕೊಂಡು ನಾನು ಏನು ಮಾಡ್ಬೇಕು ಅದನ್ನು ಮಾಡಿದೆ. ಅಂದ್ರೆ ನೀವೆಷ್ಟು ಲಕ್ಕಿ ಅಲ್ಲ ನಿಜವಾಗಿ. ಯಾಕಂದ್ರೆ ಇಡೀ ನಿಮ್ಮ ಆಧಾರ ಸ್ತಂಭ ನಾನು ಎಲ್ಲಾ ರೀತಿಯಲ್ಲೂ ಲಕ್ಕಿ. ಮನೆಯಿಂದ ಈ ಮನೆ ಹಾಸನಿಗೆ ಒಂದು ಬದುಕು ಅದೊಂದು ಸರಿ, ಈಗ ನಾನು ಅದನ್ನೇ ಬದುಕ್ತೇನೆ. ಆಮೇಲೆ ಗುರುಗಳು ಸಿಕ್ಕೋದು, ಆ ಥರ ಗುರುಗಳು ಸಿಕ್ಕಿರೋದು ಮಾಡೋದು, ಅದು ನನ್ನ ಒಂದು ಸುದೈವ ಅಂತ ಹೇಳ್ತೀನಿ. ಎಲ್ಲದು ನಾನು ಬಹಳ ಲಕ್ಕಿ ಫೆಲ್ಲೋ ನಾನು. ಏನೋ ಹೇಳ್ತಾರಲ್ಲ, ಈಗ ಸಿಲ್ವರ್ ಸ್ಪೂನ್ ಬಾಯಲ್ಲಿ ಇಟ್ಕೊಂಡು ಹುಟ್ಟಿದವನು, ಆ ಥರ ಮನುಷ್ಯ ನಾನು. ಅಲ್ಲ, ಈಗ ನಾವು ಮತ್ತೆ ಅಜ್ಜನ ಬಗ್ಗೆನೇ ನಾವು ನೆನ್ಪು ಮಾಡ್ಕೋಬೇಕು. ಯಾಕಂದ್ರೆ ಇವತ್ತು ನಾವು ತಿಂತಾ ಇರೋ ಪ್ರತಿ ಅನ್ನದಲ್ಲೂ ಅವರ ಹೆಸರಿದೆ. ಖಂಡಿತ. ಆ ಒಂದು ಮನುಷ್ಯ ಎಷ್ಟು ನಿಸ್ವಾರ್ಥವಾಗಿ ಇಡೀ ಒಂದು ಕುಟುಂಬವನ್ನು ಕಟ್ತಾನೆ ಅಂತಂದ್ರೆ, ಇಲ್ಲಿ ಕಟ್ಟಿ ಬೆಳೆಸಿ ಆದ್ಮೇಲೆ ಆ ವಯಸ್ಸಿನಲ್ಲಿ 80ನೇ ವರ್ಷದ ನಂತರ ತೋಟ ಹಾಕಿದ್ದು ಹೊಂಕಣಕೆರೆದು ಕಂಬರ್ ಕಟ್ಟಿಂದು, ಅದು ಇವತ್ತು ಫಲ ಬಂದು ಅದ್ಭುತವಾದ ಫಸಲು ಕೊಡ್ತಾ ಇದೆ. ಅದು ನೋಡ್ಲಿಕ್ಕೆ ಇಲ್ಲ ಪಾಪ. ಇವತ್ತು ಇದ್ರೆ ತುಂಬಾ ಖುಷಿ ಪಡ್ತಿದ್ದ. ಇಲ್ಲ, ಬಟ್ ಅವನ ಸಂಬಂಧ ಹೆಂಗಿತ್ತು ಅಂದ್ರೆ, ವಿ ವರ್ ಫ್ರೆಂಡ್ಸ್. ಯಾಕಂದ್ರೆ ನಾನು 8ನೇತಿಲ್ಲ ಅವನ ಜೊತೆಗಿದ್ದೆ, 10ನೇತಿಲಿದ್ದೆ, ಅವ್ನು ಬೆಂತಿಕವನ ಆಗಿದ್ದೆ. ಅವನು ಏನೇ ಇದ್ರು ವಸಂತ ಬಾರ ಇಲ್ಲಿ ಅಂತ ಅವನು ನಿಮ್ಮ ಮಕ್ಕಳ ಹತ್ರ ಯಾರ ಹತ್ರ ಹೇಳಲಾರ್ದಂಥದ್ದನ್ನೆಲ್ಲ ನನ್ನ ಹತ್ರ ಹೇಳ್ತಿದ್ದ. ಅವನು ನಮ್ಮ ನಡುವೆ ಒಂದು ಬಾಂಧವ್ಯ ಇತ್ತು. ಮತ್ತೆ ಅವನು ಬೇರೆ ಏನು, ಕರ್ಮಯೋಗಿ. ಡೈಲಿ ಸಾಯಂಕಾಲ ಕೈಕಾಲು ತೊಳ್ಕೊಂಡ್ಬಂದ್ಕೊಂಡು ಪಾರಾಯಣ ಮಾಡ್ತಿದ್ದ. ಅವನು 18ನೇ 20ನೇ ವರ್ಷದಿಂದ ಶುರು ಮಾಡಿದ್ದಂತೆ ಅದು. ನಾನು ಒಂದ್ ದಿವಸ ಹೇಳ್ತಿದ್ದ, ನಾನು ಅವ್ನು ಪಾರಾಯಣ ಮಾಡುವಾಗ ಅವ್ನು ಬೆನ್ ತಿಕ್ಕೋದು, ಅವ್ನು ಕಾಲು ತಿಕ್ಕೋದು, ಅವನ ಜೊತೆಗೆ ಆ ಒಡನಾಟದಲ್ಲಿ ಏನೇನೋ ಸುದ್ದಿಗಳು ಬರ್ತಾ ಇದ್ವು, ಹಳೆ ಕಾಲದ್ದು, ಹೆಂಗೆ ನಮ್ಮ ಬದುಕು ಬಂತು. ಆ ಮನುಷ್ಯ ಬರೇ ಕಟ್ಟಿ ಒಂದು ಇಡೀ ಇದನ್ನ ಒಂದು ಮುಂದಿನ ತಲೆಮಾರುಗಳವರೆಗೆ ಅವ್ನು ನೆನೆಸ್ಬೇಕು ನಾವು. ಆ ರೀತಿ ಒಂದು ಶ್ರಮ ಮನೆ ಕಟ್ಟಲಿಕ್ಕೆ, ಮನೆ ಅಂದ್ರೆ ಬದುಕನ್ನು ಕಟ್ಟಲಿಕ್ಕೆ ಒಂದು ಇತ್ತು. ಮತ್ತೆ ತುಂಬಾ ಆ ಲಲಿತಾ ಸಹಸ್ರನಾಮ ಅವನು ಬಾಯಿಗೆ ಬರ್ತಿತ್ತು, ದಿವಸ ಹೇಳ್ತಿದ್ದ. ಅದು ಒಂಥರ ಎಷ್ಟು ವೈಬ್ರೇಷನ್ ಇರ್ತಿತ್ತು ಅಂದ್ರೆ ಒಂದು ದಿವಸನೂ ತಪ್ಪಿಸ್ತಿರ್ಲಿಲ್ಲ ನಾವು. ಆತ ಸತ್ತ ವರ್ಷದಿಂದ ನೀವು ಶುರು ಮಾಡಿದ್ರಿ ಅದನ್ನು ಆ ಪಾರಾಯಣ ಮಾಡ್ಲಿಕ್ಕೆ. ಅದು ಹೆಂಗೆ ಇದು ಶುರುವಾಯ್ತು ನಿಮ್ಗೆ? ಹೆಂಗ್ ಶುರುವಾಯ್ತು ಏನೋ ಗೊತ್ತಿಲ್ಲ, ಬಟ್ ಅದೊಂದು ನಮ್ಮ ಪರಂಪರೆ. ನಮ್ಮ ಮನೆಯಲ್ಲಿ ಲಲಿತಾ ಕಲ್ಟು ಭಾಳ ಮೊದಲಿಂದ ನೋಡ್ಕೊಂಡ್ ಬಂದಿದೆ. ನಮ್ಮ ತಂದೆಯವ್ರ ತಲೆಮಾರಿನಲ್ಲಿ ಅವ್ರ ಅಣ್ಣ ಮಹಾಬಲೇಶ್ವರ ಹೆಗಡೆ ಅಂತಿದ್ರು, ಅವರು ಲಲಿತಾ ಸಹಸ್ರನಾಮ ಮಾಡ್ತಿದ್ರು, ಪ್ರತಿ ದಿವಸ ಮಾಡ್ತಿದ್ರು. ಈಗ ಈ ವಿಘ್ನೇಶ್ವರ ಹೆಗಡೆ ಅಂತಿದ್ದಾರೆ, ನಮ್ಮ ದೊಡ್ಡಪ್ಪನ ಮಗ, ಅವ್ರದ್ದು ಲಲಿತಾ ಸಹಸ್ರನಾಮ ಮಾಡ್ತಾರೆ. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಮಾಡ್ತಿದ್ದ. ಸೊ ಇದು ಏನೋ ಮೊದಲಿಂದನೂ ಆ ಸಂಸ್ಕಾರ ನಮ್ಮನೊಳಗಿದೆ. ಅವ್ರ ನಂತರ ನಮ್ಮ ಮನೆಯಲ್ಲಿ ನಮ್ಮ ಸೆಕ್ಷನ್ನಲ್ಲಿ ಅದನ್ನ ಮಾಡೋರು ಯಾರು ಇಲ್ಲ ಅಂತವ್ರು. ಆ ಸಂದರ್ಭದಲ್ಲಿ ಅದನ್ನ ಹಂಗೆ ಹೋಗ್ಬಿಡಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಅದನ್ನ ಹಿಡ್ಕೊಂಡೆ. ಈಗ ನಾನು ಪ್ರತಿ ದಿವಸ ಲಲಿತಾ ಸಹಸ್ರನಾಮ ಮಾಡ್ತೇನೆ, ಲಲಿತಾ ಸಹಸ್ರನಾಮ ಮಾಡ್ತೇನೆ, ಲಲಿತಾ ತ್ರಿಶತಿ ಮಾಡ್ತೇನೆ. ಆಮೇಲೆ ಬೇರೆ ಬೇರೆ ಲಲಿತಾ ಕಲ್ಟಿಗೆ ಸಂಬಂಧಪಟ್ಟಂತಹ, ಶ್ರೀವಿದ್ಯಾಕ್ಕೆ ಸಂಬಂಧಪಟ್ಟಂತಹ ಅನೇಕ ಸಂಗತಿಗಳನ್ನ ತಿಳ್ಕೊಂಡಿದ್ದೀನಿ, ಮಾಡಿದ್ದೀನಿ. ಸೊ ಅದು ನಡ್ಕೋತಿದೆ ಅಷ್ಟೇ. ಅದೊಂದು ಪರಂಪರೆಯ ಮುಂದುವರೆದಿದೆ. ನಾನು ನನ್ನ ನಂತರ ನೀ ಮಾಡ್ತಾ ಹೋಗ್ಬೇಕು ಅದನ್ನ.
ನಾನು ಮಾಡ್ತಾ ಇದ್ದೇನೆ, ನೀವು ಹೇಳ್ದಂಗೆ 2000 ಇಸ್ವಿಯಿಂದ ನಾನು ಗಾಯತ್ರಿಯನ್ನ 24,000 ಗಾಯತ್ರಿಯನ್ನು ಒಂದು ವರ್ಷಕ್ಕೆ ಮಾಡೋದೊಂದು ಕೋರ್ಸ್ ಅನ್ನು ಮಾಡ್ತಾ ಇದ್ದೀನಿ. ಇತ್ತೀಚೆಗಷ್ಟೇ ರುದ್ರ ಕಲ್ತ್ಕೊಂಡೆ. ನನ್ನ ಹಿಮಾಲಯನ್ ಟ್ರಾವೆಲಿಂಗ್ ಅಲ್ಲಿ ಈ ತರ ಎಲ್ಲ ಅನುಭವಗಳು ನಾನು ಚಿಕ್ಕದು ಬಿಡಿ, ನಿಮ್ದು ನೀವು ದೊಡ್ಡವರು, ಆ ವಿಷಯಕ್ಕೆ ನಾನು ಮಾತಾಡ್ಲಿಕ್ಕೆ ಅರ್ಹತೆ ನನಗಿಲ್ಲ. ಅದು ಒಂಥರ ಸಂಸ್ಕಾರ, ಆ ಇಂಟ್ರೆಸ್ಟ್ ಬರಬೇಕು, ಆ ಟೈಮಿಗೆ ಬರ್ತದೆ. ನೀವು ಹೇಳ್ದಂಗೆ ಆಯಾ ಟೈಮಿಗೆ ಅದು ನಮಗೆ ಹೊಳ್ಕೋತ ಹೋಗ್ತದೆ, ನಮ್ಮನ್ನೆಲ್ಲೋ ಕರ್ಕೊಂಡು ಹೋಗ್ತದೆ. ನನಗೆ ಇಲ್ಲಿ ಇಂಪಾರ್ಟೆಂಟ್ ಅಂತ ಅನ್ಸೋದೇನು ಕೇಳಿದ್ರೆ, ನೀವು ಆ ಲಲಿತಾ ಸಹಸ್ರನಾಮ ಲಲಿತಾ ಉಪಾಸನೆ ಮಾಡಲಿಕ್ಕೆ ಶುರು ಮಾಡಿದ್ಮೇಲೆ ನಾನು ಗಮನಿಸಿದ್ದು, ಬಹುಶಃ ನೀವು ಅಹಿರ್ ಬೈ ಅವ್ರದ್ದೊಂದು ಹಾಡ್ತಾ ಇದ್ರಿ, ಅವತ್ತು ನಾನು ವಿಡಿಯೋ ಮಾಡಿದ್ದೆ, ಬೈದ್ರಿ ನೀವು ನನಗೆ, ಮೇರು ಮನಮೋಹನ. ಆ ಇದು ಕೇಳಿದ 2-3 ವರ್ಷ ಆಗಿತ್ತು, ನೀವು ಆಗ್ಲೇ ಈ ಶ್ರೀವಿದ್ಯೆಗೆ ನಿಮ್ಮ ಲಕ್ಷ್ಯ ಹರಿದು 2-3 ವರ್ಷ ಆಗಿತ್ತು. ಅದನ್ನು ಕೇಳಿದಾಗ ನನಗೆ ರೋಮಾಂಚನ ಆಯ್ತು. ಬೇರೆ ಒಂದು ಮಜಲಿನ ಒಂದು ತುಂಬಾ ತುಂಬಾ ಈ ಜಗ ಸೂನಾ ನೀನು ಬಿಟ್ರೆ ಈ ಜಗತ್ ಬೇರೆ ಇಲ್ಲ, ಶೂನ್ಯ ಅಂತ. ಅದು ಎಷ್ಟೊಂದು ಪವರ್ಫುಲ್ ಆದಂತ ವೈಬ್ರೇಷನ್ ಇತ್ತು ಅವತ್ತು. ಅಂದ್ರೆ ನನ್ಗೆ ತಡಿಲಿಕ್ಕಾಗದೆ ನಾನು ರೆಕಾರ್ಡಿಂಗ್ ಮಾಡ್ಕೊಂಡೆ ಅದನ್ನ. ನೀವು ಆಮೇಲೆ ಬೈದ್ಬಿಟ್ರೆ ನನಗೆ. ಆ ನಂತರ ನಾನು ಗಮನಿಸ್ತಾ ಇದ್ದೀನಿ ನಿಮ್ಮ ಹಾಡನ್ನ. ಯಾಕಂದ್ರೆ ನಾನು ನಿಮ್ಮ ಸಣ್ಣಿಂದಾನು ಹುಟ್ಟದಾಗಿಂದಾನು ನನ್ನ ಸ್ಟಡಿ ರೂಮ್ ಪಕ್ಕನೇ ನಿಮ್ಮ ರೂಮ್ ಇತ್ತು, ನೀವು ಹಾಡ್ತಾ ಇರ್ತಿದ್ರಿ, ನಾನು ಅಭ್ಯಾಸ ಮಾಡ್ಕೋತಿರ್ತಿದ್ದೆ SSLC ತನಕ. ಕೇಳಿ ಅದಂತ ಏನೋ ಒಂದು ಸಂಸ್ಕಾರ ಆಗಿದೆ ನನಗೆ. ನೀವೇ ಹೇಳ್ತೀರಿ ಎಷ್ಟೋ ಸಲ, ಇವು ನನ್ನ ವಿಮರ್ಶಕ, ಇವ ನನ್ನ ಹಾಡಿನ ನನ್ನ ಲೈಕ್ ಆಗ್ಲಿಲ್ಲ ಅಂದ್ರೆ ನಾನು ಲೈಕ್ ಆಗ್ಲಿಲ್ಲ ಅಂತ ಹೇಳ್ಬಿಡ್ತೀನಿ ಮಾತ್ರ. ಸೊ ಈ ಒಂದು ಇದೆಯಲ್ಲ ಚೇಂಜ್, ಮಧ್ಯಘಟ್ಟದಲ್ಲಿ ನಿಮಗೆ ಸಾಹಿತ್ಯದ ಪ್ರಭಾವ ಜಾಸ್ತಿ ಇತ್ತು ನಿಮ್ಮ ಮಧ್ಯಘಟ್ಟದ ರಸಯಾತ್ರೆಯಲ್ಲಿ. ಆಮೇಲೆ ಈ ಘಟ್ಟದಲ್ಲಿ ಇಲ್ಲೊಂಥರ ಅಧ್ಯಾತ್ಮದ ಛಾಯೆ, ಆ ಒಂದು ಇದು ತುಂಬಾ ಕಾಣ್ತದೆ. ಸಂಗೀತದ ಅಲ್ಟಿಮೇಟ್ ಗುರಿಯೇ ಅದು, ಅಧ್ಯಾತ್ಮ ಲೆವೆಲ್ಗೆ ಹೋಗ್ಬೇಕು. ಅದು ಅದೇ ಈ ಸೋಹಂಭಾವ, ನಾನೇ ಅವನು ಅನ್ನುವಂಥದ್ದು. ಆಮೇಲೆ ಇನ್ನು ಮುಂದೆ ಸಂಗೀತ ಸಂದರ್ಭದಲ್ಲಿ ನಾನು ನನ್ನ ಮೊದಲ ಶ್ರೋತೃ ಅನ್ನುವಂಥದ್ದು. ಸೊ ಇವೆಲ್ಲ ಕಲ್ಪನೆಗಳು ನಾನು ಯಾವಾಗಲೂ ಸ್ವಲ್ಪ ಕೆಲಸ ಹೇಳ್ತೇನೆ. ನಾನು ನನ್ನ ಮೊದಲ ಶ್ರೋತೃ, ನನ್ನ ಶ್ರೋತೃ ತೃಪ್ತ ಆಗ್ಬೇಕು, ಅಂದ್ರೆ ನೀವು ತೃಪ್ತ ಆಗ್ತೀರಿ ಅಂತ. ಸೊ ಇವೆಲ್ಲ ಆಧ್ಯಾತ್ಮದ ಲೆವೆಲ್ಗಳು. ಸೊ ಅದು ಅಲ್ಟಿಮೇಟ್ಲಿ ಕೊನೆಗೆ ಅದ ಗುರಿ ಅದೇ, ಎಲ್ಲರ ಗುರಿನೂ ಅದೇ. ಆ ಗುರಿಯನ್ನು ತಲುಪಿದಾಗ ಒಂದು ರೀತಿಯ ಸಾರ್ಥಕದ ಭಾವದ ಬರ್ತದೆ. ಇಲ್ಲಾಂದ್ರೆ ಬರೀ ಗಿಮಿಕ್ಸ್ ಆಗಿಬಿಡ್ತದೆ ಕೈಯಲ್ಲಿ. ಈ ಸಂಗೀತ ಅನ್ನೋದು ಇತ್ತೀಚೆಗೆ ಈ ಒಂದು ಪ್ರದರ್ಶನ ಕಲೆಯಲ್ಲಿ ಇಷ್ಟೆಲ್ಲ ವೈಡ್ ಪಬ್ಲಿಸಿಟಿ ಬಂತು ಬಿಟ್ರೆ, ಮುಂಚೆ ಎಲ್ಲ ಎಷ್ಟೆಲ್ಲ ಕಲಾವಿದರಿದ್ರು ನಮ್ಮಲ್ಲಿ, ಎಷ್ಟೆಲ್ಲ ಅದ್ಭುತ ಕಲಾವಿದ್ರು, ಯಾರಿಗೂ ಗೊತ್ತಿಲ್ಲದೇನೆ ಹೋದಂತ ಸಂದರ್ಭಗಳಿವೆಯಲ್ಲ. ಅವರೆಲ್ಲ ಎಷ್ಟು ದೊಡ್ಡ ಮತ್ತೊಂದು ಇದು ಅಂದ್ರೆ ಅಧ್ಯಾತ್ಮದ ಬೆನ್ನು ಹತ್ತಿ ಹೋದಂತಹ ಕಲಾವಿದರ ಪ್ರೆಸೆಂಟೇಷನ್. ನಾವು ಇವತ್ತು ತಾನ್ಸೇನ್ ಸಮಾರೋಹ, ತಾನ್ಸೇನ್ ಅವಾರ್ಡ್ ಬಂತಲ್ಲ, ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ಕತೆ ಇದೆ. ಸ್ವಾಮಿ ಹರಿದಾಸ್ ಅಂತವರು ಅಕ್ಬರನ್ ದರ್ಬಾರಲ್ಲಿ ಹೋಗಿ ಕರೆ ಕೊಟ್ರೆ ಹೋಗ್ಲಿಕ್ಕೆ ತಯಾರಾಗಲಿಲ್ಲ. ಇಲ್ಲ ನಾನು ಬರೋದಿಲ್ಲ ಅಂತ ಹೇಳಿದ್ರು. ಮಹಾರಾಜ ಅವ, ಆಯ್ತಾ. ಆಮೇಲೆ ಈ ತಾನ್ಸೇನಿಗೆ ಹೇಳಿ, ನಿಮ್ಮ ಗುರುಗಳನ್ನ ಕೇಳ್ಬೇಕಲ್ಲ, ಹೆಂಗ್ ಮಾಡ್ಲಿ ಅಂತ ಕೇಳಿದಾಗ, ನನ್ನ ತಂಬೂರು ಹಿಡ್ಕೊಂಬರ್ರಿ, ನೀವು ನನ್ನ ಶಿಷ್ಯ ಅಂತ ಹೇಳ್ತೀನಿ, ನಾವೆಲ್ಲ ಗುರುಗಳ ಹತ್ರ ಪಾಠ ಮಾಡುವಾಗ ಕೇಳ್ರಿ ಅಂತ ಹೇಳಿ ಕರ್ಕೊಂಬಂದಿದ್ದಂತ ಕತೆ ಇದೆ. ಸೊ ಇದು ಬರೀ ಆವಾಗ ಅಂದ್ರೆ ರಾಜರ ಖುಷಿಗಾಗ್ಲಿ ಅಥವಾ ಇನ್ನೊಂದು ಆಡಳಿತದ ಖುಷಿಗಾಗ್ಲಿ ಈ ಥರಕ್ಕೆ ಇರಲೇ ಇಲ್ಲ. ಅದಕ್ಕೆ ಖಂಡಿತವಾಗಿ ಸಂಗೀತ ಇರೋದೇ ಒಂದು ಇದ್ರ ಭಾಷೆ, ದೈವ ಭಾಷೆ ಅಂತ, ದೇವ ಭಾಷೆ. ಅದು ಹಂಗೆ ಕಲ್ಪನೆ ಮಾಡಿದಂಥ ಒಂದು ರೂಟ್ ಲೆವೆಲಲ್ಲಿ ಅದು ಹಂಗಿದ್ದೆ ಹಂಗೆ. ಅದು ಬದಲಾಗ್ತಾ ಈಗ ಅದೊಂದು ಕಮರ್ಷಿಯಲ್ ಆಗಿದೆ. ಆ ವಿಷಯ ಬೇರೆನೇ ಅಧ್ಯಾಯ. ಸೊ ಈ ರೀತಿಯ ನಮಗೆ ಅದರ ಅವಶ್ಯಕತೆ ಇಲ್ಲ. ಈಗ ಅದರಿಂದ ದುಡ್ಡು ಗಳಿಸ್ಬೇಕು ಎಂಬಂತಹ ಒಂದು ಸಂದರ್ಭ ಏನು ಇಲ್ಲ ಇದ್ದ ಕಾರಣಕ್ಕೆ ನಾವು ಅದನ್ನ ನಮ್ಮ ಖುಷಿಗಾಗಿ, ನಮ್ಮ ಖುಷಿ ಹೆಂಗ್ ಸಿಗ್ತದಪ್ಪ ಅನ್ನೋದನ್ನ ಶೋಧ, ಅದ್ರ ರೀತಿಯ ಒಂದು ಶೋಧನೆ. ಅದು ಕೊನೆ ತನಕ ಶೋಧವಾಗಿ ಉಳಿತದೆ. ಅದು ನಮ್ಗೆ ಸಿಕ್ಕೇ ಬಿಡ್ತಂತಲ್ಲ, ಆ ಪ್ರಯತ್ನ ಅಂತೂ ಮಾಡ್ಬೇಕು. ಸ್ವರಗಳ ಮೂಲಕ ನಾವು ಆ ಲೆವೆಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ, ಅಲ್ಲಿ ತಾದಾತ್ಮ್ಯತೆ ಉಂಟಾಗ್ತದ, ಅಲ್ಲಿ ಮತ್ತೆ ಅದ್ವೈತದ ಒಂದು ಅನುಭವ ಆಗ್ತದ, ಈ ತರ ಎಲ್ಲ ಪ್ರಶ್ನೆಗಳನ್ನು ಮಾಡ್ಕೋತಾ ಪ್ರಯೋಗಶೀಲವಾಗಿ ಅಲ್ಲಿದ್ರೆ ಅದು ನಮಗೆ ದಕ್ತಾ ಹೋಗ್ತದೆ ಸ್ವಲ್ಪ. ಇಲ್ಲಿ ಇನ್ನೊಂದು ಸ್ವಲ್ಪ ಹೊರಟು ಪ್ರಶ್ನೆ ಕೇಳ್ತೇನೆ ನಾನು. ನಮ್ಮ ದೇವಡವರ ಕಾದಂಬರಿಯಲ್ಲಿ ಬರ್ತದೆ, ಮಹಾಕ್ಷತ್ರಿಯ ಮಹಾಬ್ರಾಹ್ಮಣ, ಇದರಲ್ಲಿ ಬರ್ತದೆ ಈ ಲಲಿತ ಕಲೆಗಳನ್ನ ಅಭ್ಯಾಸ ಮಾಡ್ಲಿಕ್ಕಿಲ್ಲ, ಮಾಡಿದ್ರೆ ಅದು ನಿಮ್ಮ ಇದನ್ನ ಇಂಟಿಗ್ರಿಟಿಯನ್ನ ಇದು ಮಾಡ್ತಾ ಹೋಗ್ತದೆ. ಇಂಟಿಗ್ರೇಟೆಡ್ ಆಗಿ ನೀವು ಫೋಕಸ್ಡ್ ಆಗಿ ಇರೋದಿಲ್ಲ. ಈ ಅಧ್ಯಾತ್ಮ ಅಂದ್ರೆ ಫೋಕಸ್ಡ್ ಆಗಿರ್ಬೇಕು. ಅವನು ಉಪನಿಷತ್ಕಾರ, ನನ್ಗೆ ಹೆಸರು ಮರ್ತೋಯ್ತು ಈಗ, ಅವನಿಗೆ ವೀಣೆ ಬಾರಿಸೋದ್ರಲ್ಲಿ ಇಂಟ್ರೆಸ್ಟ್, ವೀಣೆ ಕಲಿಬೇಕು ಅಂತ ಇತ್ತು, ಅವನಿಗೆ ಕೊಡ್ಲಿಲ್ಲ ಅನ್ನೋ ಆ ರೀತಿಯ ಕಲೆಗಳನ್ನ, ಲಲಿತ ಕಲೆಗಳನ್ನ ಅಭ್ಯಾಸ ಮಾಡಬಾರ್ದು, ನೀನು ಬಂದಿರೋದು ಬೇರೆ ಒಂದು ಕೆಲಸಕ್ಕೆ, ಉಪನಿಷತ್ತುಗಳನ್ನ ರಚನೆ ಮಾಡಬೇಕು ನೀನು, ಆ ಕಾರಣಕ್ಕಾಗಿ ಅದು ಸಲ್ದು ಅಂತ ಬ್ಯಾನ್ ಮಾಡ್ತಾರೆ. ಬಟ್ ನನಗೆ, ನಾನು
ಕುತೂಹಲಕ್ಕೆ ಕೇಳ್ತೀನಿ ಈ ಪ್ರಶ್ನೆ ನಿಮಗೆ. ಈ ರೀತಿಯ ಒಂದು ಅಧ್ಯಾತ್ಮ ಅಂತ ನಾವು ಹೇಳ್ತೇವೆ, ಅದು ಬೇರೆಯದೇ ಭಾಷೆ ಅಂತ ಹೇಳ್ತೇವೆ ಅಲ್ಲ, ಆ ಕ್ಷಣಕ್ಕೆ ಮಾತ್ರ. ಬಟ್ ಒಬ್ಬ ಕಲಾವಿದನ ಪ್ರೆಸೆಂಟೇಷನ್ ಮುಗಿದ್ಮೇಲೆ ಆ ಸ್ತರದಲ್ಲಿ ಇರ್ಲಿಕ್ಕೆ ಯಾಕೆ ಆಗೋದಿಲ್ಲ? ಯಾಕಾಗೋದಿಲ್ಲ ಅಂದ್ರೆ ಅದು ಅದು ಮುದ್ದಾಮ ಅದೊಂಥರ ವ್ಯವಸಾಯ ಆಗ್ಬಿಟ್ಟಿದೆ ಈಗ. ಈ ವ್ಯವಸಾಯ ಆದ ಕಾರಣಕ್ಕಾಗಿ ಜನರನ್ನ ಆ ಲೆವೆಲಿಗೆ ಕರ್ಕೊಂಡು ಹೋಗೋ ಶಕ್ತಿ ಆ ಕಲಾವಿದರಿಗೆ ಇದ್ರೆ ಮಾತ್ರ. ಇಲ್ಲ ಅಂದ್ರೆ ಅವ್ರ ಲೆವೆಲಿಗೆ ಅವ್ನು ಇಳಿಬೇಕಾಗ್ತದೆ. ಅವ್ರನ್ನ ಪ್ಲೀಸ್ ಮಾಡೋದೇ ಅವನ ಉದ್ದೇಶ ತತ್ಕಾಲಕ್ಕೆ. ಆಯ್ತಾ, ಮನೇಲಿ ಕೂತ್ಕೊಂಡಾಗ ಏನೂ ಮಾಡ್ಬೋದು. ಅದೊಂದು ವೇದಿಕೆ ಮೇಲೆ ಕೂತ್ಕೊಂಡಾಗ ಪರ್ಪಸ್ ಎಲ್ಲಿ ಸರ್ವ್ ಆಗ್ತಂದ್ರೆ ಜನರು ಕೇಳುಗರು ಸಂತೃಪ್ತಿ ಪಡಿಸ್ಬೇಕು ಅನ್ನೋದೇ ಉದ್ದೇಶ ಆಗಿರ್ತದೆ. ಆ ಸಮಯದಲ್ಲಿ ಆ ಶ್ರೋತೃಗಳನ್ನ ಲೆವೆಲ್ ನೋಡ್ಕೊಂಡು ಅವ್ನು ಹಾಡ್ಬೇಕಾಗ್ತದೆ. ಎಲ್ಲರೂ ಅದನ್ನ ಬಹಳ ಆ ಲೆವೆಲ್ ಮಟ್ಟಿಗೆ ಬಂದ್ಬಿಡ್ತಾರೆ ಅಂತ ಹೇಳಿಕ್ ಬರೋದಿಲ್ಲ. ಅಮೀರ್ ಖಾನ್ ಸಾಹೇಬ್ರು ಫೇಲ್ ಆಗಿದ್ದು ಉದಾಹರಣೆ ಇದೆ. ಆಯ್ತಾ, ಅವರು ಆ ಒಂದು ತನ್ನ ಇದನ್ನು ಇಟ್ಕೊಂಡು ಕೆಳಗೆ ಬರಲೇ ಇಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಈಗ ಅನ್ನಪೂರ್ಣಾದೇವಿ ಇಡೀ ಆಯುಷ್ಯವನ್ನ ಆ ಇದ್ರೊಳಗೆ ಕಳೆದು ಹೊರಗೆ ಬರೋದೇನೆ. ಇದಕ್ಕೇನಂತೀಯ? ಇದ್ದಾರೆ, ಇಲ್ಲ ಅಂತಲ್ಲ, ಈಗಲೂ ಇದ್ದಾರೆ. ಒಬ್ಬೊಬ್ಬರು ಮನೋಧರ್ಮದ ಮೇಲೆ ಹೋಗ್ತದೆ. ಪಾಪ್ಯುಲಾರಿಟಿ ಬಂದಂಗೆ, ಸ್ಟಾರ್ಡಮ್ ಬಂದಂಗೆ. ಸ್ಟಾರ್ಡಮ್ ಅದು ಬೇರೆ, ಆ ಅಧ್ಯಾಯವೇ ಬೇರೆ, ಈ ಅಧ್ಯಾಯನೇ ಬೇರೆ. ಅದೊಂದು ಬೇರೆ ಚಾಪ್ಟರ್ ಅದು. ಬಟ್ ಹೆಸರಾಗೋದು, ಆಮೇಲೆ ಮಾನ ಗೌರವ, ಅದು ಇದೆಲ್ಲ ಆ ಅಧ್ಯಾಯ ಬೇರೆ, ಸಾಧನೆಯ ಅಧ್ಯಾಯ ಬೇರೆ. ಅಲ್ಲ, ನನಗೆ ನಿಮ್ ಬಗ್ಗೆ ಇರೋ ಕುತೂಹಲ ಏನು ಅಂದ್ರೆ, ನೀವು ಇಷ್ಟೆಲ್ಲಾ ದೊಡ್ಡ ಸ್ಟಾರ್ ಆಗಿ ಇಷ್ಟೆಲ್ಲಾ ಪ್ರಸಿದ್ಧಿ ಎಲ್ಲ ಪಡ್ಕೊಂಡ್ರು ನೀವು ಕಾರ್ಯಕ್ರಮಗಳ ನಡುವೆ ಗ್ಯಾಪ್ ಅನ್ನ ಬಯಸ್ತೀರಾ. ಒಂದು ಕಾರ್ಯಕ್ರಮ ಆದ್ಮೇಲೆ ತಕ್ಷಣಕ್ಕೆ ಇನ್ನೊಂದು ಕಾರ್ಯಕ್ರಮ ಒಪ್ಕೊಳ್ಳೋದಿಲ್ಲ. ಅದಕ್ಕೆ ಯಾಕೆ ಅಂತ ನಾನು ಕೇಳಿದಾಗ ನೀವು ಹೇಳಿದ್ರಿ, ಅದೊಂದು ಆ ಕ್ರಿಯೇಟಿವ್ ಪ್ರೊಸೆಸ್ ನ ಒಂದು ಸ್ಟಕಪ್ ಮಾಡ್ತದೆ. ಅದು ಹೊಸದೇನೋ ಕ್ರಿಯೇಟ್ ಆಗೋದಿಲ್ಲ. ಇವತ್ತು ಯಮನ್ ಹಾಡಿದ್ರೆ ಇನ್ನೊಂದು 15 ದಿವಸ ಬಿಟ್ಟು ಯಮನ್ ಹಾಡಿದ್ರೆ ಬೇರೆನೆ ಆಗ್ಬೇಕು ಅದು ಅಂತ ನಿಮ್ಮ ಒಂದು ಇದಲ್ವಾ? ಹೌದು, ಅದೆಲ್ಲ ಹೌದು. ಆದ್ರೆ ಅದನ್ನೇ ಹೇಳಿದ್ದ ನಾನು. ಸೊ ಇಲ್ಲಿ ಎಲ್ಲಾ ಕಲಾವಿದರು ಒಂದೇ ತರ ಇರೋದಿಲ್ಲ. ಹೆಸರು ಬಂದಿದೆ ಮಾಡಿದೆ, ನಾವೇನು ನೀನು ಹೇಳಿದ ಹಂಗೆ ದೊಡ್ಡ ಸ್ಟಾರ್ಗೆ ಅಲ್ಲ. ನೀವು ಅನ್ಕೊಂಡಿದ್ರಿ, ನೀವು ಅದಕ್ಕೆ ನೀವು ಎಷ್ಟು ಸರಳ ಇದ್ದೀರಿ. ಅದೇನಾದ್ರೂ ನಿಮ್ ತಲೆಗೆ ಏರ್ಬಿಟ್ಟಿದ್ರೆ ಬೇರೆ ನನ್ನ ಇರ್ತಿತ್ತು. ಹಂಗೇನಿಲ್ಲ, ನಾವು ನನ್ನ ಮಿತಿಯಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ಮಾಡ್ತಾ ಹೋಗಿದ್ದೀನಿ ಅಷ್ಟೇ. ನನಗೆ ದೈವದತ್ವ ಅಂತ ಒಂದು ಆಕರ್ಷಕವಾದ ಕಂಠ ಇದೆ, ಅದು ಗಿಫ್ಟೆಡ್. ಅದನ್ನು ಮಾಡ್ಕೊಳ್ಲಿಕ್ಕೆ ಬರೋದಿಲ್ಲ. ಕಲಾವಿದರಿಗೆ ಏನೇನು ಇರಬೇಕು, ವೋಕಲಿಸ್ಟಿಗೆ, ಒಬ್ಬ ಗಾಯಕನಿಗೆ ದೈವದತ್ವವಾಗಿ ಪ್ರಾಕೃತಿಕವಾಗಿ ಒಳ್ಳೆ ಆವಾಜ್ ಇರಬೇಕು. ಆಮೇಲೆ ಅದಕ್ಕೆ ಅನುಗುಣವಾಗಿ ವಿದ್ಯೆ ಇರಬೇಕು. ಪ್ಲಸ್ ಜನರ ನಾಡಿ ಮಿಡಿಸದ ಅರಿವಿರಬೇಕು. ಏನು ಮಾಡಿದ್ರೆ ಏನಾಗ್ತದೆ ಅನುಭವದಿಂದ ಆಧಾರದ ಮೇಲೆ ಅದನ್ನು ತಿಳ್ಕೊಂಡು ಮಾಡುವಂಥದ್ದು ಇರಬೇಕು. ಇವೆಲ್ಲ ಇದ್ರೆ ಮಾತ್ರ ಒಬ್ಬ ಸಕ್ಸಸ್ಫುಲ್ ಪರ್ಫಾರ್ಮರ್ ಆಗ್ತಾರೆ, ಇಲ್ಲರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಸರಿ, ಇದನ್ನೆಲ್ಲ ಒಪ್ಕೋತೀನಿ ನಾನು. ಈ ಈ ನಮ್ಮ ಸಂಭಾಷಣೆ ಇನ್ನೊಂದು ಮಜಲಿಗೆ ಹೋಗೋಣ ನಾವು. ನೀವು ಒಬ್ಬ ಕಲಾವಿದರಾದ್ರಿ, ಅಷ್ಟೇ ಯಶಸ್ವಿ ಗುರುವು ಕೂಡ ಆದ್ರಿ. ಯಾಕಂದ್ರೆ ನಾವೆಲ್ಲ ಚಿಕ್ಕವರು ಇರುವಾಗ ನಮ್ಮ ಮನೇಲಿ ಹುಡುಗರು ಇರ್ತಿದ್ರು. ಅವರು ಎಲ್ಲೆಲ್ಲಿಂದ ಬಂದರು, ಯಾವ್ಯಾವುದೋ ಸಂಸ್ಕಾರದಿಂದ ಬಂದಿರುವಂತಾಗಿರ್ತಿದ್ರು. ನೀವು ಆವಾಗ ತುಂಬಾ ಒಂದೊಂದ್ಸಲ ಅವರನ್ನ ಮೆಚ್ಚಲಿಕ್ಕೋ ಏನೋ, ಶಿಷ್ಯಂದ್ರು ಅಂದ್ರೆ 2 ಕಣ್ಣಿದ್ದಂಗೆ ನಮ್ಮ ಎದುರಿಗೆ ಹೇಳ್ತಿದ್ರು. ನಮ್ಗೆ ತುಂಬಾ ಬೇಜಾರಾಗ್ತಿತ್ತು ಅವಾಗಾರೆ. ನಮ್ಮ ಮನೇಲಿ ನಾವೇ ಅನಾಥರಾಗೆ, ಬೇರೆಯವರೆಲ್ಲೋ ಏಲಿಯನ್ ಇದ್ದಂಗೆ ಅವ್ರ ಜಾಗ ಅದೇ ತರ ವರ್ತನೆ ಇತ್ತು ಅವ್ರದ್ದು. ಕೋಲುಗಳು ಕೊಟ್ಟರೆ ಕುದುರೆ ಕುಣಿತಾರಲ್ಲ, ಆ ಥರ ಕೆಲವು ಎಕ್ಸ್ಪೀರಿಯನ್ಸ್ಗಳು ನಮಗಾಗಿದ್ದಾವೆ. ಅದು ನಿಮ್ಗೆ ಆವಾಗ ನೀವು ಅದನ್ನು ಲಕ್ಷ್ಯ ವಹಿಸ್ಲಿಕ್ಕೆ ಇಲ್ಲ, ಅಥವಾ ನಿಮ್ಗೆ ಗಮನಕ್ಕೆ ಬಂದಿರ್ಲಿಕ್ಕಿಲ್ಲ. ಅದನ್ನು ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ಅಷ್ಟು ಡೆಡಿಕೇಟೆಡ್ ಆಗಿ ನಿಮ್ಮ ಹತ್ರ ಕಲ್ತು ಹೋದಂತ ಸ್ಟೂಡೆಂಟ್ಸ್ ಎಲ್ಲೋ ಒಂದು ಹಂತಕ್ಕೆ ಬಂದು ನಿಂತ್ಬಿಟ್ರಲ್ಲ, ಮುಂದೆ ಯಾಕೆ ಬೆಳಿಲಿಲ್ಲ ಅವರು? ಅದು ನನ್ನ ಸಮಸ್ಯೆ ಅಲ್ಲ. ಆ ಸಹವಾಸದಿಂದ ಸಂಸ್ಕಾರ ಉಂಟಾಗ್ತದೆ ಅಂತ ಈ ಒಂದು ಸಂಭಾಷಣೆ ಪ್ರಸ್ತುತ ಅಲ್ಲಲ್ಲ, ಅದು ಕೂಡ ಒಂದು ನಿಮ್ಮ ಈ ಪ್ರಾಸೆಸ್ ನ ಒಂದು ದಾಖಲೀಕರಣ. ಅದೇನಾಗುತ್ತೆ, ನನ್ನ ಜವಾಬ್ದಾರಿನೂ ಅಲ್ಲ, ನನ್ನ ಸಮಸ್ಯೆ ಅಲ್ಲ, ನನ್ನ ಜವಾಬ್ದಾರಿ ಅಲ್ಲ. ಒಂದು ಹೇಳಿಕೆ ಇದೆಯಲ್ಲ, ಈ ಸಹವಾಸದಿಂದ ಸಂಸ್ಕಾರ ಉಂಟಾಗ್ತದೆ ಅನ್ನೋದು, ಅದೆಲ್ಲ ಸುಳ್ಳು. ಸಹವಾಸದಿಂದ ಸಂಸ್ಕಾರ ಉಂಟಾಗುತ್ತೆ ಎಂಬುದೆಲ್ಲ ಸುಳ್ಳು. ಓಕೆ, ಸೊ ಈ ನಮ್ಮ ಮನೆಯಲ್ಲೂ ಕೂಡ ಗುರು ಶಿಷ್ಯ ಪರಂಪರೆ ಪ್ರಕಾರ ಟ್ರೆಡಿಷನ್ ಇಲ್ಲಿ ತನಕ ಬಂತು. ಅದಕ್ಕೆ ಮುಖ್ಯ ಕಾರಣ ಅಮ್ಮ. ಪಾಪ ಅವಳು ಹಗಲು ರಾತ್ರಿ ಅನ್ನೋದು ಎಷ್ಟು ಜನಕ್ಕೆ ಊಟ ಹಾಕಿದ್ದಾಳೆ. ಇದರಲ್ಲಿ ನಾನು ಇವತ್ತೇನಾಗಿದ್ದೇನೋ ಅದು ಆಗೋ ಸಾಧ್ಯತೆಯಲ್ಲಿ ಅಮ್ಮನ ಪಾತ್ರ ಬಹಳ ದೊಡ್ಡದಿದೆ. ನಾನು ಯಾವಾಗಲೂ ಹೇಳ್ತಿರ್ತೇನೆ ಅದನ್ನ. ಅಷ್ಟು ಅವಳೆದುರಿಗೆ ವ್ಯಕ್ತಗೊಳಿಸಲಿಕ್ಕಿಲ್ಲ, ಆದ್ರೆ ನಾನು ಮನಸ್ಸಿನಿಂದ ಹೇಳುವಂಥ ಮಾತು, ಅವಳು ಬಹಳ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾಳೆ. ಅಲ್ಲ, ಇಲ್ಲಿ ನಿನಗೆ ಮತ್ತೆ ನಿನ್ನ ಇಡೀ ಕಲಾವಿದನ ಲೈಫಿಗೆ ಒಂದು ಅಜ್ಜ ಕೋಳ್ಕಂಬ, ಈ ಮೇಟಿಕಂಬ ಅಂತಾರಲ್ಲ, ಅದು ಅಮ್ಮ. ಈ ಎರಡು ಈಗ ನೀನೇ ಈಗ ಪ್ರಸ್ತುತ ಸಂದರ್ಭದಲ್ಲಿ, ಆಮೇಲೆ 3ನೇ ಹಂತದಲ್ಲಿ ಮಗ. ಆಯ್ತಾ, ಅದು ಪಂಪ್ ಹೊಡಿತಾ ಇದ್ದೆ. ಪಂಪಲ್ಲ, ನೀನ್ ನೋಡಿ ಹಿಂಗೆ ಹಿಂಗೆ ಉಲ್ಟಾ ಹೊಡಿತೀಯ. ಓಕೆ, ಆನ್ ಎ ಲೈಟರ್ ನೋಟ್, ಐ ಜಸ್ಟ್ ಪುಲ್ ಯುವರ್ ಲೆಗ್. ಓಕೆ, ಸೊ ಇಲ್ಲಿ ನಮ್ಮ ಮನೆಯಲ್ಲಿ
ಇಡೀ ಒಂದು ಸಾಥಿದಾರನಂಗೆ ಎಲ್ಲರೂ. ಒಬ್ಬ ನಿಮ್ಮ ಸಾಥಿದಾರಲ್ಲಿ ಒಬ್ಬ ಎಡ ಆದ್ರೂ ನಿಮ್ಮ ಪ್ರೋಗ್ರಾಮ್ ಹಳ್ಳ ಹಿಡ್ದು ಹೋಗ್ತದೆ. ತಬಲಾ ಭಾರತ ಸ್ವಲ್ಪ ಲಯ ಹಿಂದೂ ಮುಂದೆ ಮಾಡಿದ್ರು ನಿಮ್ದೇನೇನೋ ಆಗ್ಬಿಡ್ತದೆ. ಸಾಥಿದಾರನ್ನೇ ಕರ್ಕೋತೀವಿ ನಾವು. ನೀವು ಕರ್ಕೋತೀರಿ, ಹಾಗೆ ನಿಮ್ಮ ಕುಟುಂಬ ಕೂಡ. ನಾನು ಹೇಳ್ಕೋಬೇಕಂದ್ ಇವತ್ತು ಎಲ್ಲ ನಾವೆಲ್ಲ ಸಾಥಿದಾರರು. ಹೇಳಿದ ಈಗ ಉದಾಹರಣೆ ಕೊಟ್ಟೆ, ಇದೊಂದು ಕಚೇರಿ ಅಂತ ಆದ್ರೆ ನಾವೆಲ್ಲ ಸಾಥಿದಾರರು ಅಂತ. ನೀವು ಯೋಗ್ಯರಿದ್ದೀರಿ ಸಾಥಿದಾರರು. ಈಗ ನನ್ನ ಕಾರ್ಯಕ್ರಮ ಚಲೋ ಆಗ್ತಾ ಇದೆ ಅಷ್ಟೇ. ಅಲ್ಲಲ್ಲ, ಇಲ್ಲಿ ಅವ್ರಿಗೆ ಹೇಳ್ಬೇಕು ಪಾಪ. ಅಮ್ಮಂಗೆ ಅಮ್ಮ ಇಷ್ಟು ವರ್ಷ ನಾನು ಅವಳನ್ನ ಬೇಕಾಸ್ ನನ್ನ ವೇದಿಕೆ ಮೇಲೆ ಕರ್ಕೊಂಡು ಹೋಗಿದ್ದೇನೆ, ಮಾಡಿದ್ದೇನೆ. ಅಮ್ಮ ಹಂಗೆ ಯಾವಳು ಅದ್ರ ಬಗ್ಗೆ ಎಲ್ಲ ಹಿಂಗೆ ಹೆಚ್ಕೊಂಡೆಲ್ಲ ಮಾಡ್ಕೊಂಡು ಅದು ಯಾವಳು ತೋರಿಸ್ಲಿಲ್ಲ ಅಷ್ಟೇ. ಇಲ್ಲ ಆತರದ್ದಲ್ಲ. ಬಟ್ ಅದನ್ನ ನಾವೇ ಒಂದು ಕಾನ್ವರ್ಸೇಷನ್ ಅಲ್ಲಿ ನಾವು ಅದನ್ನ ಯಾವಾಗ್ಲೂ ದಾಖಲೆ ಮಾಡದೇ ಇದ್ರೆ ಯಾವಾಗ್ಲೂ ನಾನು ಹೇಳ್ತಾ ಬಂದೆ. ಮತ್ತೊಂದು ನಮ್ಮ ಫ್ಯಾಮಿಲಿ ಬಗ್ಗೆ ನಾವು ಎಲ್ಲರೂ ಬುದ್ಧಿವಂತರಿಲ್ಲಿ. ನಿನ್ನಿಂದ ಅಜ್ಜನಿಂದ ಆರಂಭಗೊಂಡು ನೀನು, ಅಮ್ಮ, ನಾನು, ನನ್ನ ತಂಗಿ ಸ್ಮಿತಾ, ವಿ ಆರ್ ಆಲ್ ಕ್ಯಾಪೇಬಲ್ ಆಫ್ ಡೂಯಿಂಗ್ ಎನಿಥಿಂಗ್ ಆನ್ ಅವರ್ ಓನ್. ಇವತ್ತಿಗೂ ನಿಮ್ಮ ಹೆಸರು ಹೇಳ್ಕೊಂಡು ಗಣಪತಿ ಭಟ್ರ ಮಗ ನಾನು, ನಂಗೆ ಒಂದೊಂದು ಕೆಲಸ ಆಗ್ಬೇಕಾಗ್ತೊಳ್ಳೆ ಹೋಗೋ ದರ್ದು ಬರಲಿಲ್ಲ ನಮ್ಗೆ. ಹಂಗೆ ಬೆಳೆಸಿದ್ರಿ ನೀವು ನಮ್ಮನ್ನು. ಅದು ಒಂದಷ್ಟಿಂದ ಭಾಳ ಒಳ್ಳೇದು. ಗೀತಾ ಫಾರ್ ಎಕ್ಸಾಂಪಲ್ ಒಂಥರ ಮಕ್ಕಳು, ಯಶಸ್ವಿನಿ, ತೇಜು, ಇದೊಂಥರ ನಾನು ವೆರಿ ಹ್ಯಾಪಿ ವಸಂತ. ನನಗೆ ಎಲ್ಲದೂ ಒದಗಿ ಬಂದಿದೆ. ಆ ಕಾಲಕ್ಕೆ ಸರಿಯಾಗಿ ಯಾವ್ದು ಎಷ್ಟೊತ್ತಿಗೆ ಬೇಕಾಗಿತ್ತೋ, ಎಷ್ಟೊತ್ತಿಗೆ ಅವಶ್ಯಕತೆ ಇತ್ತೋ, ಯಾವ್ದು ಏನ್ ಬೇಕಾಗಿತ್ತೋ ಎಲ್ಲ ತಾನಾಗಿ ಒದಗಿ ಬಂದ. ನಿಮ್ಗೆ ಆಶ್ಚರ್ಯ. ನಾನು ಅದ್ರ ಬಗ್ಗೆ ಏನು ವಿಚಾರನೆ ಮಾಡ್ಲಿಲ್ಲ. ನನಗೆ ಯಾವ ಸಮಸ್ಯೆನೂ ಬರ್ಲಿಲ್ಲ ಇನ್ನೂರಿಗೆ. ಸಮಸ್ಯೆ ಬಂದಾಗೆಲ್ಲ ನಾನಿದ್ದೇನಲ್ಲ, ಬುಲೆಟ್ ಪ್ರೂಫ್ ಜಾಕೆಟ್ ತರ ನಿಮ್ ಎದುರಿಗೆ ಏನೇ ಇರಲಿ, ನನಗೆ ಆ ಸಮಸ್ಯೆ ಯಾವ್ದು ಬರ್ಲಿಲ್ಲ. ನಾನು ಸುಖವಾಗಿ ಕಳೆದಿದ್ದೇನೆ. ನಾನು ಯಾವ ಕಷ್ಟನೂ ಕಂಡಿಲ್ಲ. ಅದೊಂದು ರೀತಿಯ ನೀವು ಒಂಥರ ಗಂಧರ್ವ ಲೋಕದಿಂದ ಯಾವ್ದೋ ಶಾಪಗ್ರಸ್ತ ಆಗಿ ನಾ ಇಲ್ಲಿ ಬಂದು ನೀವೊಂದು ಜೀವನ ಅಲ್ಲಿ ಭೂಲೋಕದಲ್ಲಿ ಕಳ್ಕೊಂಬಾರಪ್ಪ ಅಂತ ಹೇಳಿ ಕಳಿಸಿದ ಮನುಷ್ಯ ನಾನು. ಅಲ್ಲ, ತಮಾಷೆ ಮಾಡ್ತಾರೆ ನನಗೆ. ನಮ್ಮ ಫ್ರೆಂಡ್ ದೇವಪತ್ತ ಹೇಳ್ತಿದ್ರು, ನಾನು ಅಣ್ಣ ನೀ ತಮ್ಮ ಅಂತ, ಇಬ್ರು ಒಟ್ಟಿಗೆ ಕೂತ್ಕೊಂಡ್ರೆ. ವಾಸ್ತವಿಕವಾಗಿ ನನ್ನ ಪ್ಲೇಸು ಹಂಗೆ ಎಲ್ಲ ಜವಾಬ್ದಾರಿ ಇದನ್ನ ಹೆಗಲ ಮೇಲೆ ತಗೊಂಡಿದ್ದಕ್ಕೆ ನನ್ನ ಕೂದಲೆಲ್ಲ ಹಣ್ಣಾಗಿದೆ. ಅದು ಸುಮ್ಮನೆ ತಮಾಷೆಗೆ ಹೇಳ್ತೀನಿ ನಾನು. ಹೌದಪ್ಪ, ನನ್ನ ಮೇಲೆ ವಜ್ಜೆ ಜಾಸ್ತಿ ಇದೆ, ಹಿಂಗಾಗಿ ನಾನು ವಯಸ್ಸಾದವ್ರ ತರ ಕಾಣ್ತೀನಿ ಅಂತ. ಅದು ಆ ಪಾರ್ಟ್. 2001ನೇ ಇಸ್ವಿಲಿ ನಿಮ್ಗೆ ನೆನಪಿದೆಯಲ್ಲ, ನಾವು ಲಕ್ನೋಕ್ ಹೋಗಿದ್ರಿ. ಹೌದು, ಕಾರ್ಯಕ್ರಮ. ಅದೊಂದು ಮೆನ್ಷನ್ ಮಾಡ್ಲೇಬೇಕು. ಹೌದು, ನವೀನ್ ತಿವಾರಿ ಸಂದರ್ಭದಲ್ಲಿ. ನವೀನ್ ತಿವಾರಿ ಹಿ ಆಲ್ಸೋ ವೆರಿ ವಿಚಿತ್ರವಾದ ರೀತಿಯಲ್ಲಿ ಫ್ರೆಂಡ್ ಆದ. ನಾನು ಮೊದಲನೇ ಸಲ ಲಕ್ನೋಕ್ ಹೋಗ್ಬೇಕಾದ್ರೆ ಏನಾಯ್ತು ಅಂದ್ರೆ, ನಮ್ಮ ಇದು ಟ್ರೈನ್ ಮಿಸ್ ಆಗ್ಬಿಡ್ತು. ಸೊ ಆಮೇಲೆ ನಾನು ಹೋಗ್ಲೇಬೇಕಾಗಿತ್ತು. ಅಲ್ಲಿ ಸುಶೀಲಾ ಮಿಶ್ರಾ ಅಂತ ಒಬ್ರು ನನ್ನ ಅಭಿಮಾನಿ, ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಿದ್ರು. ನಾನು ರೆಕಾರ್ಡಿಂಗ್ಸ್ ಎಲ್ಲ ಕೇಳಿ ನನ್ನ ಬಗ್ಗೆ ಪ್ರೀತಿ ಇಂಥವ್ರು. ಸೊ ಅವ್ರು ಮೊದಲನೇ ಸಲ ಹೋಗ್ಬೇಕಾದ್ರೆ ಈ ನವೀನ್ ತಿವಾರಿ ಅವ್ರ ತಂದೆಯವ್ರ ನೆನಪಿಗೆ ಒಂದು ಕಾರ್ಯಕ್ರಮ ಮಾಡಿಸಿದ್ರು. ಆಡಿಟೋರಿಯಂದೂ ಮಾಡಿಸಿದ್ರು, ಆಮೇಲೆ ಅವ್ರ ಮನೆಯಲ್ಲ ಮಾಡಿಸಿದ್ರು. ನನ್ನ ಜೊತೆಗೆ ಮುಂಬೈದೇ ಅದು ಇಬ್ರು ಸಾಥಿದಾರರು ಬಂದಿದ್ರು. ಸೊ ಅದ ನಂತರ ಅಲ್ಲಿ ಕೂಡ ಅಷ್ಟೇ, ಈ ಮನೋಹರ್ ಬರುವೆ ನಾಗ್ಪುರದಲ್ಲಿ ಇದ್ದಂಗೆ. ನಾನು ನೆಕ್ಸ್ಟ್ ಟೈಮ್ ಹೋದಾಗ ನಾ ಲಕ್ನೋದಲ್ಲಿ ಯಾವುದೋ ಹೋಟ್ಲಲ್ಲಿ ಉಳ್ಕೊಳ್ಳಿಲ್ಲ, ಅವ್ರ ಮನೆಯಲ್ಲೇ. ನಾನು ಒಂದ್ಸಲ ಗೋಪಣ್ಣ ನಾನು ಹೋಗಿದ್ವಿ, ಒಂದು 3-4 ದಿವಸ ಅವ್ರ ಮನೇಲೆ ಇದ್ವಿ. ನಾನು ಅಮ್ಮ ಹೋಗಿದ್ವಿ ಒಂದ್ಸಲ, ಅಲ್ಲಿದ್ವಿ. ಸೊ ಲಕ್ನೋ ನಾನು ವಿಸಿಟ್ ಇದ್ದಾಗಿಲ್ಲ, ಈಗಲೂ ಅಕಸ್ಮಾತ್ ನಾನು ಏರ್ಪೋರ್ಟಿಗೆ ಬರ್ತಾರೆ ಪಾಪ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಮಾಡ್ಲಿಕ್ಕೆ, ತಂದಲ್ಲಿ ಬಿಡ್ತಾರೆ ಎಲ್ಲ. 2001ನೇ ಇಸ್ವಿ ಅದು, ನಂಗಿನ್ನೂ ನೆನಪಿದೆ. ಆವಾಗಷ್ಟೇ ನಾನು ಗೀತಾ ಬೆಂಗಳೂರಲ್ಲಿದ್ವಿ. ನಾನು ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಅದು ತಕ್ಷಣ ನನಗೆ ಏಷ್ಯನ್ ಏಜಲ್ಲಿ ಅಪಾಯಿಂಟ್ಮೆಂಟ್ ಆಗಿತ್ತು. ಇನ್ನೇನು ಒಂದು 2 ದಿವಸದಲ್ಲಿ ನಾನು ಹೋಗಿ ಅದನ್ನ ಜಾಯ್ನ್ ಆಗಬೇಕು. ಅಷ್ಟೊತ್ತಿಗೆ ನಿಮ್ಮ ಫೋನ್ ಬಂತು. ನೆನಪಿದೇನಲ್ಲ ಗೊತ್ತಿಲ್ಲ ನನಗೆ. ನೀವು ನನಗೆ ತುಂಬ ಭಾವುಕರಾಗಿ, ಏನಪ್ಪ ತಮ್ಮ, ನೀವೊಂದು ಕಡೆ, ನಾವೊಂದು ಕಡೆ, ಅಮ್ಮ ಒಂದು ಕಡೆ, ಏನು ಫ್ಯಾಮ್ಲಿ ಸ್ವಲ್ಪ ಡಿಸಾರ್ಟೆಡ್ ಆದಂಗೆ ಕಾಣ್ತದೆ, ಬಂದ್ಬಿಡು ಊರಿಗೆ ಅಂತಂದ್ರಿ. ಗೋಪಣ್ಣನು ಅದಕ್ಕೆ ಸಾಕ್ಷಿ ಇದ್ದಾರೆ. ಆ ಒಂದು ಮಾತಿನಲ್ಲಿ ನಾನು ನೌಕರಿಯನ್ನು ಬಿಟ್ಟು ವಾಪಸ್ ಬಂದೆ 2001ಕ್ಕೆ. ಇಲ್ಲಿ ಬಂದು ಇಲ್ಲಿಯ ಇದನ್ನೆಲ್ಲ ಅಂದರೆ ಆವತ್ತಿಗೆ ನಾನು ತೀರ್ಮಾನ ಮಾಡಿದೆ, ನಿಮ್ಮ ಟ್ರೆಡಿಷನ್ ಏನಿದೆಯಲ್ಲ, ಹಾಸನಿಗೆ ಮನೆತನವನ್ನು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ, ನಾನು ಹೆಗಲು ಕೊಡ್ಲಿಕ್ಕೆ ಇದು ಸರಿಯಾದ ಸಮಯ ಬಂದಿದೆ ಅಂತ. ಯಾಕಂದ್ರೆ ನಂಗೆ ಮುಂಚಿನ ಆಸಕ್ತಿ. ನಾನು ಗೀತನ್ಗೂ ಹೇಳಿದ್ದೆ, ನನ್ನ ಬೇರಿರೋದು ಹಾಸನಿಗೆಯಲ್ಲಿ, ನಮ್ಮ ತೋಟದಲ್ಲಿ. ಅವಳ ದಾರಿ ಬೇರೆ, ಅಕಾಡೆಮಿಕ್ ಆದಂಥ ದಾರಿ, ಬಹಳ ಪರಿಶ್ರಮ ಪಟ್ಟು ಬೆಳೆದವಳು. ಅವಳಿಗೂ ಕೂಡ ಯಾವುದೇ ರೀತಿಯ ಅನ್ಯಾಯ ಆಗದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ನಾನು ಮಾತು ಕೊಟ್ಟಿದ್ದೆ ಅವಳಿಗೆ. ಆ ಪ್ರಕಾರ ಅವಳ ದಾರಿಯಲ್ಲಿ ಅವ್ರು ನಡೀಲಿಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿದ್ರಿ. ಆ ಕಮಿಟ್ಮೆಂಟನ್ನು ನಾನು ಪೂರ್ಣ ಮಾಡಿದ್ದೇನೆ ಅನ್ನೋ ಸಮಾಧಾನ ನನಗಿದೆ ಇವತ್ತಿಗೂ. ಶಿ ಈಸ್ ವೆರಿ ಆನೆಸ್ಟ್, ವೆರಿ ಪ್ರೌಡ್ ಆಫ್ ಹರ್. ಎಂಟೈರ್ ಫ್ಯಾಮಿಲಿ ಈಸ್ ವೆರಿ ಪ್ರೌಡ್ ಆಫ್ ಹರ್. ಶಿ ಹ್ಯಾಸ್ ಅಚೀವ್ಡ್ ಸಮಥಿಂಗ್ ಇನ್ ಹರ್ ಲೈಫ್. ಅದು ಕೂಡ ನಾನು ಹೇಳ್ದಲ್ಲ, ಸಾಥಿದಾರರ ಯೋಗ್ಯ ಸಾಥಿದಾರರು ಎಲ್ಲ ಇದ್ದಿದ್ದಕ್ಕೆ
ಅದು ಪರಸ್ಪರ ಆ ಗೌರವ ಆ ಪ್ರೀತಿ ಎಲ್ಲ ಇದ್ದೇ ಇದೆ. ಟೋಟಲಿ ಹೇಳ್ಬೇಕಂದ್ರೆ ನನ್ನ ಬದುಕಿನಲ್ಲಿ ಯಾವುದೇ ರೀತಿಯ ಊನವಾಗಿದ್ದಂತಹ ಒಂದು ಅಂಶ ಇದೆ ಅಂತ ಇಲ್ಲ. ಕೆಲವೊಂದ್ಸಲ ನನ್ನ ಪರಿಸ್ಥಿತಿಯನ್ನು ನಾನು ಹೇಳ್ಕೊಳ್ಬೇಕಾಗ್ತದೆ. ಈಗ ನಿಮ್ಮಂತ ದೊಡ್ಡ ಜನರ ಮಕ್ಕಳದ್ದು ಒಂದು ಚಾಲೆಂಜ್ ಇರ್ತದೆ. ಆ ಚಾಲೆಂಜನ್ನು ನಾವು ಫೇಸ್ ಮಾಡ್ಕೋತ ನಮ್ಮ ಇಂಡಿವಿಜುವಲ್ ಐಡೆಂಟಿಟಿಯನ್ನು ಹುಡ್ಕೋತ ಹೋಗ್ಬೇಕಾಗ್ತದೆ. ಎಷ್ಟೋ ಸಲ ಅದು ಫೇಲ್ ಆಗಿಬಿಡ್ತಾರೆ. ಭಾಳಷ್ಟು ದೊಡ್ಡ ದೊಡ್ಡ ಜನರ ಮಕ್ಕಳನ್ನೆಲ್ಲ ಯಾಕೆ ಅವರು ಫೇಲ್ ಆಗ್ತಾರೆ ಅಂತಂದರೆ ಅದನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಬರೋದಿಲ್ಲ ಅವರಿಗೆ ಅವರ ಬದುಕಿನಕ್ಕಿಂತ ಹೆಚ್ಚಿಗೆ ಸೋಷಿಯಲ್ ಪ್ರೆಷರ್ ಜಾಸ್ತಿ ಇರ್ತದೆ. ನಿಮ್ಮ ಮಟ್ಟಕ್ಕೆ ನಮ್ಮ ನಿರೀಕ್ಷೆ ಮಾಡ್ತಾರೆ. ಆವಾಗ ನಾವು ಬೇರೆನೇ ಇರ್ತೀವಿ. ಅದನ್ನು ಸಸ್ಟೈನ್ ಮಾಡಬಲ್ಲಂತಹ ಒಂದು ಕೆಪಾಸಿಟಿ ಇದ್ರೆ ಮಾತ್ರ ನಾವು ಅದನ್ನು ಓವರ್ಕಮ್ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಇರ್ತೀವಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದು ಕೂಡ ನನಗೆ ಆ ಒಂದು ಸ್ಟ್ರಾಂಗ್ ಆದಂತಹ ವಿಲ್ ಪವರು, ಡೆಡಿಕೇಶನ್. ನಾನು ಯಾವುದೇ ಕೆಲಸ ಮಾಡಿದ್ರೂ ಪ್ಲ್ಯಾನ್ ಮಾಡ್ತೀನಿ, ಅದು 100% ಇನ್ವಾಲ್ವ್ ಆಗ್ತೀನಿ. ಆ ಕೆಲಸವನ್ನು ಒಂದು ದಡ ಹಚ್ಚಿ ಮುಂದಿನ ಕೆಲಸ ಕೈಕೊಳ್ತೀನಿ. ಹಾಗೆ ನಾನು ತೀರ್ಮಾನ ಮಾಡಿ ನಿಮ್ಮ ಜೊತೆಗೆ ನೀವೆಲ್ಲ ಬಿಡ್ರಿ ನನ್ನ ಮೇಲೆ, ನಾನೆಲ್ಲ ಇಲ್ಲಿ ನೋಡ್ಕೋತೀನಿ, ನೀವು ಮುಂದೆ ಕಲಾವಿದರಾಗಿ ನೀವು ನಿಮ್ಮ ಹಾದಿಯಲ್ಲಿ ನೀವು ಮುಂದೆ ಹೋಗಿ ಅಂತ ನಾನು ನಿಮ್ಮ ಹತ್ರ ಹೇಳಿದೆ. ನಾನು ಬರ್ತೀನಿ ಅಂತ ಹೇಳಿ ಬಂದೆ. ಇಲ್ಲಿ ಬಂದಮೇಲೆ ಎಷ್ಟೋ ಸಲ ನನಗನ್ನಿಸ್ತಿತ್ತಾರೆ ನಾನು ತಪ್ಪು ಮಾಡಿದ್ದೆ. ಯಾಕೆಂದರೆ ನನ್ನ ಫ್ರೆಂಡ್ಸ್ ಇದ್ದಾರೆ, ಶಿವಸುಬ್ರಹ್ಮಣ್ಯ ಅವರು ಕನ್ನಡಪ್ರಭ ಎಡಿಟರ್ ಆಗಿದ್ದರು, ಭರತ್ ಕುಮಾರ್ ಅಂತ ಚೆನ್ನೈದಲ್ಲಿ ಅಮೆರಿಕನ್ ಕೌನ್ಸಿಲ್ ಇಟ್ಟಿದ್ರು. ಅವರೆಲ್ಲ ನಾವು ಆವಾಗ ಒಟ್ಟಿಗೆ ಇರ್ತಿದ್ವಲ್ಲ, ನಾನು ರಿಪೋರ್ಟರ್ ಆಗಿದ್ದಾಗ ಬೈದಿದ್ರು ನನಗೆ. ಅಯ್ಯೋ ಬಟ್ಟ, ನೀನು ಊರಿಗೆ ಹೋಗ್ಕೊಂಡು ಏನು ಮಾಡ್ತೀಯೋ, ಎಡಿಟರ್ ಮಟೀರಿಯಲ್ ನೀನು ಇಲ್ಲೇ ಇರಬೇಕು, 10 ವರ್ಷದಲ್ಲಿ ನೋಡು ನಾವೆಲ್ಲ ಎಡಿಟರ್ಸ್ ಆಗ್ತೀವಿ, ನೀನು ಆ ಲೆವೆಲಿಗೆ ಬರ್ತೀಯ ಅಂತ ಶಿವಸುಬ್ರಹ್ಮಣ್ಯ ಮಾತು ಹೇಳಿದರು. ಆವಾಗ ನಾವು ಒಂದು ಮಾತು ಹೇಳಿದ್ದೆ ಅವರಿಗೆ, ಇಲ್ಲ ಶಿವ, ನಾನು ಊರಿಗೆ ಹೋಗಬೇಕು, ಅಪ್ಪ ನಾನು ಕರೀತಾ ಇದ್ದಾರೆ. ಸೊ ನನ್ನ ಕರಿಯರ್ ಅಲ್ಲಿ ಅಜ್ಜ ಕಟ್ಟು ಬೆಳೆಸಿದ ತೋಟದನ್ನು ನೋಡಿಕೊಂಡು ಅಲ್ಲಿ ಅದನ್ನು ಆ ಕಾಂಟ್ರಿಬ್ಯೂಷನ್ ಕೊಡೋ ಜವಾಬ್ದಾರಿ ನನ್ನ ಮೇಲಿದೆ, ನಾನು ಅಲ್ಲಿ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ, ಹೋಗ್ತಾ ಇದ್ದೀನಿ ಅಂತ ಹೇಳಿ ಬಂದಿದ್ದೆ. ಇವತ್ತು ಶಿವ ಮೊನ್ನೆ ಹೇಳ್ದ ನನಗೆ, ವಸಂತ್, ಯು ಹ್ಯಾವ್ ಟೇಕನ್ ಅ ರೈಟ್ ಡಿಸಿಷನ್ ಅಂತ. ನನಗೆ 20 ವರ್ಷ ನಂತರ ಗೊತ್ತಾಗ್ತಾ ಇದೆ ಅಂತ. ಇವತ್ತು ನನ್ನ ಸಹಪಾಠಿಗಳು, ನನ್ನ ಫ್ರೆಂಡ್ಸ್ ಎಲ್ಲ ದೊಡ್ಡ ಮೀಡಿಯಾದಲ್ಲಿದ್ದಾರೆ, ಇವತ್ತು ದೊಡ್ಡ ಪೋಸ್ಟಲ್ಲಿದ್ದಾರೆ. ಅವರೆಲ್ಲ ನನ್ನನ್ನು ಎಷ್ಟು 20 ವರ್ಷದ ಹಿಂದೆ ಎಷ್ಟೆಲ್ಲ ಮುಂದಿನ ವಿಚಾರ ಮಾಡಿಯೋ ಬಟ್ ನಾವೆಲ್ಲ ಗುಳಿಗೆ ತಗೋತಾ ಇದ್ದೀವಿ ದಿವಸಕ್ಕೆ 2-3, ಅಷ್ಟು ಪ್ರೆಷರ್ ಐತಿ. ನೀ ಮಾತು ನೋಡು, ಆರಾಮ್ ಇರ್ತಿ, ಹಿಮಾಲಯ ಕೂಡಾಡ್ತಿ, ಇದು ಮಾಡ್ತಿ, ನಿಂಗೆ ಹೆಂಗೆ ಬೇಕೋ ಹಂಗೆ ಬದುಕ್ತಿ ನೋಡಪ್ಪ ಅಂತ. ಅದೇ ಕಾರಣಕ್ಕಾಗೆ ನಾನು ಇಲ್ಲಿ ಈ ಬದುಕನ್ನು ಆಯ್ಕೆ ಮಾಡ್ಕೊಂಡಿದ್ದು. ಇಲ್ಲಿ ಫ್ರೀಡಮ್ ಇದೆ, ಇಲ್ಲಿ ನನಗೇನು ಬೇಕೋ ಅದನ್ನು ನಾನು ಮಾಡ್ಕೋಬೋದು ಅನ್ನೋ ಒಂದು ಇದಿದೆ. ಇದಕ್ಕೆ ನೀವು ಅಡ್ಡ ಬರಲಿಲ್ವಲ್ಲ, ನನ್ನ ಪಾಡಿಗೆ ಬೆಳ್ಕೊಂಡು ತಗೋಲಿಕ್ಕೆ. ನಾನು ಏನೇ ಹುಚ್ಚಾಟ ಮಾಡ್ತಿರ್ತೇನೆ ಕೆಲವೊಂದ್ಸಲ. ಹಿಮಾಲಯಕ್ಕೆ ಹೋಗಿ ತಿಂಗಳಗಟ್ಟಲೆ ಇರ್ತೀನಿ ಆಫ್ ಸೀಸನಲ್ಲಿ, ಇಲ್ಲಿ ಕೆಲಸ ಮಾಡಿದ್ರೆ ಇಲ್ಲಿ 24 ಗಂಟೆ ಸೀಸನಲ್ಲಿ ದುಡಿತೇನೆ. ಅದು ನನ್ನ ಸ್ವಭಾವ. ಸೊ ಅದು ನನ್ನನ್ನು ತುಂಬ ಆ್ಯಕ್ಟಿವ್ ಆಗಿ, ತುಂಬ ಶಾಂತವಾಗಿ ಇಡಲಿಕ್ಕೆ ಈ ಪರಿಸರವೂ ಕಾರಣ, ಜೊತೆಗೆ ನಿಮ್ಮ ಸಹವಾಸವೂ ಹೌದು. ನಿಮ್ಮ ಜೊತೆಗೆ ನಾವು ಇರೋದ್ರಿಂದನೇ ನಮ್ಗೆ ಎಷ್ಟೋ ಇದು ಪಾಸ್ ಆನ್ ಆಗ್ತಾ ಇರ್ತದೆ, ನಮಗೆ ಟ್ರೆಡಿಷ್ನಲ್ ಇದು ಆ ವೈಬ್ರೇಷನ್ನಿಂದ. ಇದು ಒಂದು. ಆದ್ರೆ ಒಂದು ಮಾತ್ರ ನಿಮ್ಮ ಬಗ್ಗೆ ನನ್ನ ತಕರಾರಿದೆ, ನೀವು ನಂಗೆ ಸಂಗೀತ ಕಲಿಸಿಲ್ಲ. ಯಾಕೆ? ನನಗೆ ತುಂಬಾ ಆಸಕ್ತಿ. ಸಂಗೀತ ಕಲಿಸಿದ್ರೆ ನೀ ಹಿಂಗೆ ಇರ್ತಿರ್ಲಿಲ್ಲ. ಅದು ಸ್ವಾರ್ಥ. ಮತ್ತೆ ನಿಮ್ಗೆ ಅದು ಸ್ವಾರ್ಥವೇ ಇರ್ಬೋದು, ಆದ್ರೆ ಒಳ್ಳೆ ಸ್ವಾರ್ಥ ಅದು. ಯಾಕೆಂದ್ರೆ ಒಬ್ಬ ಸಂಗೀತಗಾರ ಆಗೋದಷ್ಟೇನು ಸುಲಭದ ಕೆಲಸ ಅಲ್ಲ. ಅದಕ್ಕೆ ಪೂರ್ವ ಜನ್ಮದ್ದು ಅದು ಇದು ಎಲ್ಲ ಸೇರ್ಕೊಂಡು ಬರ್ಬೇಕಾಗ್ತದೆ. ಅದು ನಿನಗೆ ಲಭ್ಯ ಇಲ್ಲ ಅನ್ನೋದು ಅಷ್ಟೇ. ಅದು ಅಲ್ಲ ನಾ ಇದನ್ನು ಒಪ್ಪೋದಿಲ್ಲ. ಲಭ್ಯ ಇಲ್ಲ ಅನ್ನೋದು ಇದನ್ನು ನಾನು ಇವತ್ತಿಗೂ ನಿಮ್ಗೆ ಚಾಲೆಂಜ್ ಮಾಡಿ ಹೇಳ್ತೇನೆ. ನನಗೆ ಒಬ್ಬ ಯೋಗ್ಯ ಗುರು ಸಿಕ್ಕಿದ್ರೆ 5 ವರ್ಷ ಟೈಮಲ್ಲಿ ನಾನು ಮಿನಿಮಮ್ ಆದಂತಹ ಒಂದು ಲೆವೆಲ್ ಅಲ್ಲಿ ಪ್ರೆಸೆಂಟ್ ಮಾಡುವಂತಹ ಲೆವೆಲ್ ಆದ್ರೆ ಗೊತ್ತಿದೆ. ಆದ್ರೆ ಚಾಲೆಂಜ್ ಎಲ್ಲ ಮಾಡೋದೇನು ಬೇಡ. ಆದ್ರೆ ಇಲ್ಲಿ ನೋಡಿ, ಆದ್ರೆ ನನಗದು ಯಾಕೋ ನಿಮ್ಗೆ ಮನಸ್ಸಿಲ್ಲ. ಯಾಕೆ ಶ್ರೀಪಾದಣ್ಣ ಹತ್ರ ನೀವು ಹೇಳಿದ್ರಿ, ನಾನು 3 ವರ್ಷ ಪ್ರತಿ ದಿವಸ 6ರಿಂದ 9 ಗಂಟೆ ತನಕ ಶ್ರೀಪಾದಣ್ಣ ಮನೇಲಿ ಇರ್ತಿದ್ದೆ ಧಾರವಾಡದಲ್ಲಿ ಡಿಗ್ರಿ ಓದುವಾಗ. ತುಂಬಾ ಸೀರಿಯಸ್ ಆಗಿ ಹೇಳ್ಕೊಡ್ಬೇಡಪ್ಪ ನೀನು ಅಂತ ಹೇಳ್ಬಿಟ್ರಂತೆ ಅವನ ಹತ್ರ. ಅವ್ನು ನನ್ಗೆ ಹೇಳ್ದ ಒಂದ್ ದಿವಸ, ಅಲ್ಲ ಇದು ನೋ ಇದು ಹೆಂಗ್ ಕೇಳಿದ್ರೆ, ನನ್ನ ಸಾಮರ್ಥ್ಯ ನಂದೇನಿದೆ, ನನಗೆ ಅರಿವಿದೆ, ನಾನೇನು ಮಾಡಬಲ್ಲೆ, ಎಷ್ಟು ಮಿತಿಯಲ್ಲಿ ಮಾಡಬಲ್ಲೆ ಅನ್ನೋದು. ಆದ್ರೆ ನೀವು ಸಂಗೀತಗಾರನಾಗಬೇಕು ಅಂತ ಅಲ್ಲ ನಾನು ಕೇಳೋದು. ಅಲ್ಲಲ್ಲ, ನನ್ನ ಹುಡುಕುವಿಕೆ ಬೇರೆ. ಹಂಗೆ ನಿನ್ನ ಬದುಕಿಗೆ ಬೇಕಾದಂತಹ ಸಪೋರ್ಟ್ ಮಾಡುವಂತಹದ್ದು ಸಂಗೀತ ಜ್ಞಾನ ನಿನಗೆ ಇದ್ದೇ ಇದೆ. ಅಲ್ಲ, ಅದಿದೆ, ಅದು ಸಾಕು ನನಗೆ ಸಪೋರ್ಟ್ ಮಾಡ್ತದೆ. ಈ ಒಬ್ಬ ಪ್ರೊಫೆಷನಲ್ ಸಂಗೀತಗಾರ ಆಗ್ಬೇಕು ಅಂತ ಹೊರಟ್ರೆ ಇವತ್ತು ಅನೇಕ ಇವಿದೆ, ನಿನಗೆ ಗೊತ್ತಿಲ್ಲ ಏನೇನೆಲ್ಲ ಒಳದಾರಿಗಳಿವೆ. ನಮ್ಮ ಇಲ್ಲ, ನಾನು ಆರ್ಗ್ಯುಮೆಂಟ್ ಕೇಳಿ ಇರುವಂತಹ ಒಳದಾರಿಗಳು ಬೇಕಾದಷ್ಟಿದ್ದಾವೆ. ಅಲ್ಲ, ನಾನು ಆರ್ಗ್ಯುಮೆಂಟ್ ಕೇಳಿ ಮೊದಲು.
ನನಗೆ ಸಂಗೀತ ಕಲಿಯೋದು ನಾನು ಪರ್ಫಾರ್ಮರ್ ಆಗ್ಬೇಕು ಅಂತ ಅಲ್ಲ, ನಾನು ಪರ್ಫಾರ್ಮರ್ ಅಲ್ಲ ಅನ್ನೋದು ನನಗೆ ಅದಕ್ಕೆ ಗೊತ್ತಿದೆ. ಬಿಟ್ಕೊಂಡು ನಿನಗೆ ಸಂಗೀತದ ಆದ್ರೆ ಜ್ಞಾನ ಇದೆ, ಆಸಕ್ತಿ ಇದೆ, ಸಾಕಲ್ಲ. ಅಲ್ಲ ಇಲ್ಲ, ಆಧ್ಯಾತ್ಮಿಕದ ಇದ್ರಲ್ಲಿ ಹುಡುಕೋತ್ ಹೋಗ್ಲಿಕ್ಕೆ ಈ ಸಂಗೀತವನ್ನು ನೀವು ಏನು ಟ್ಯೂನ್ ಮಾಡ್ತಿರಲ್ಲ, ಅದಕ್ಕೊಬ್ಬ ಗುರು ಬೇಕಾಗ್ತದೆ. ಓಂಕಾರ ಹಚ್ಕೊಂಡು ಕೂತ್ಕೋ ಸಾಕು, ಮಾಡ್ತಾ ಇದ್ದೀನಲ್ಲ ನಾನು. ಸರಿಯಾಗಿ ಮತ್ತೆ ಅದೇ ಸಾಕು. ಅದ್ರೊಳಗೆ ಎಲ್ಲಾ ಸಂಗೀತವೂ ಇದೆ. ಆಯ್ತಾ? ಇಲ್ಲ ನಾ ಇವತ್ತಲ್ಲ ಅಲ್ಟಿಮೇಟ್ಲಿ ಅಲ್ಲಿಗೆ ಬಂದಿದ್ದೇನೆ, ನನಗೆ ರಾಗ ಬೇಕಾಗಿಲ್ಲ. ಆಯ್ತಾ? ಲಾಸ್ಟ್ ಸ್ಟೇಜ್ ಅದೇ, ಬರೀ ಸುಮ್ಮನೆ ಓಂಕಾರ ಹಚ್ಕೊಂಡು ಕುತ್ಕೊಳ್ಳೋದು ತಂಬೂರಿ ಜೊತೆ. ಅದ್ರ ಒಂದು ಮಾತು ನಾನು ಹೇಳ್ಬೇಕಿಲ್ಲಿ, ಇಷ್ಟು ವರ್ಷದಿಂದಲೂ ನಾನು ನಿಮ್ಮ ಸೇವಾ ಶಿಷ್ಯನಾಗಿ, ನಿಮ್ಮ ಒಂದು ಗೆಳೆಯನಾಗಿ, ನಿಮ್ಮ ಅಗದಿ ಹತ್ರದ ಒಬ್ಬ ಮನುಷ್ಯ ಆಗಿ, ಏನು ಗನ್ಮನ್ ಇದ್ದಂಗೆ ಎಲ್ಲ ನಿಮ್ಮ ಜೊತೆಗೆ ಇಷ್ಟು ವರ್ಷದಿಂದ ನಡ್ಕೊಂಡು ಬಂದೆ. ಇನ್ನು ಮುಂದೆನೂ ನಾನು ಇರ್ತೇನೆ, ಇಲ್ಲದೆ ಎಲ್ಲೂ ಹೋಗೋದಿಲ್ಲ. ನನ್ನ ಮೇಲೆ ಎಷ್ಟು ವಜ್ಜೆ ಹಾಕಿದ್ರು ಅದನ್ನ ಹೋರುವಂತ ಜವಾಬ್ದಾರಿ ಇದೆ. ಒಂದೇ ಒಂದು ಇದೇನು ಕೇಳಿದ್ರೆ, ಈ ಸಂಗೀತ ನನಗೆ ನನ್ನ ಸಲುವಾಗಿ ಬೇಕು ಹಾಡ್ಲಿಕ್ಕೆ. ಅಂದ್ರೆ ಪರ್ಫಾರ್ಮರ್ ಅಲ್ಲ, ನನಗೆ ಗೊತ್ತಿದೆ ಅದು. ನಂದೇನೇನೋ ಎಕ್ಸ್ಪೆರಿಮೆಂಟ್ಸ್ ಇರ್ತವೆ, ಅದಕ್ಕೊಬ್ಬ ಗುರು ಬೇಕಾಗ್ತಾನೆ. ಗುರು ಇಲ್ಲದೆ ಯಾವ ಇದು ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಾನು ಇವತ್ತಿಗೂ ನಿಮ್ಮ ಹೊರತಾಗಿಯೂ ನಾನು ಎಲ್ಲೆಲ್ಲೋ ಹುಡುಕಾಟ ಮಾಡ್ತಾ ಇದ್ದೇನೆ. ನನಗೆ ನನ್ನ ಭಾಗ್ಯಕ್ಕೆ ಇನ್ನೂ ಲಭ್ಯ ಆಗಿಲ್ಲ, ಮುಂದೆ ಬರ್ಬೋದು. ಆದರೆ ಒಂದು ಮಾತು ನಿಮ್ಮ ಹತ್ರ ಹೇಳಲಿಕ್ಕೆ ಖಡಾಖಂಡಿತವಾಗಿ ಹೇಳ್ತೇನೆ, ಇಷ್ಟು ವರ್ಷದಿಂದ ನಿಮ್ಮ ಸೇವಾ ಶಿಷ್ಯ ಅಂತಲೇ ನಾನು ಕರ್ಕೊಳ್ತೇನೆ. ಇನ್ನು ಮುಂದೆಯೂ ಕೂಡ ನಿಮ್ಮ ಸೇವಾ ಶಿಷ್ಯನಾಗಿಯೇ ನನ್ನ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಉಂಟು, ನನಗೆ ಗೊತ್ತಿದೆ ಅದು. ನಿಮ್ಮ ಖರೇ ಶಿಷ್ಯ ಅಂದ್ರೆ ನಾವು ಒಬ್ಬನೇ, ನೆನ್ಪಿಟ್ಕೊಳ್ಳಿ. ಹಂಗಾಗಿದ್ದಕ್ಕೆ ಹಿಂಗಿದ್ದೇನೆ. ತುಂಬಾ ಆಪ್ತವಾಗಿ ನಾವು ಸಂದರ್ಶನ ಮಾಡಿದ್ವಿ, ಆಪ್ತ ಸಂವಾದ ಮಾಡಿದ್ವಿ. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ಪುರಮ ಥ್ಯಾಂಕ್ಸ್ ಆಗಬೇಕು. ಸೊ ಇವಳ ಒಂದು ಬಂದು ನನ್ನ ಜೊತೆಗೆ ಸೇರಿದ್ದಕ್ಕೆ ನಾನು ಇವತ್ತು ಏನಿದ್ದೇನೋ ಇದ್ದೇನೆ ಅಷ್ಟೇ. ಇವಳಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು.